ಯಂ ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ನಿನ್ನೆ ನಾನು ಮಾತನಾಡುವಾಗ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಅದು ಯಾವುದು ಅಂದರೆ, ಮನಸ್ಸಿಗೆ ಮನಸ್ಸಿನ ಜೊತೆಗೆ ಸಂಪರ್ಕ ಬರ್ತದೆ ಅಂತ. ನಮ್ಮ ವ್ಯಾವಹಾರಿಕವಾದ ರೀತಿಯಲ್ಲಿ ಅಲ್ಲ, ಇನ್ನೊಂದು ರೀತಿಯಲ್ಲಿ, ಆಧ್ಯಾತ್ಮಿಕವಾದ ರೀತಿಯಲ್ಲಿ. ಭೀಷ್ಮ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದರೆ ಗೋಪಿಕೆಯರ ಅನುಭವ ಭೀಷ್ಮನಿಗೆ ಉಂಟಾಯಿತು ಅಂತ. ಕೃಷ್ಣನನ್ನು ಭೀಷ್ಮ ಧ್ಯಾನ ಮಾಡ್ತಾ ಇದ್ದರೆ ಕೃಷ್ಣನ ಅನುಭವ ಉಂಟಾಗುವುದರ ಬದಲಿಗೆ, ಅಥವಾ ಕೃಷ್ಣನ ಅನುಭವ ಉಂಟಾಗುವಾಗ ಭೀಷ್ಮನಿಗೆ ಕೃಷ್ಣನನ್ನು ಅದೇ ರೀತಿಯಲ್ಲಿ ಉತ್ಕಟವಾಗಿ ಅನುಭವಿಸ್ತಾ ಇದ್ದ ಗೋಪಿಕೆಯರ ಅನುಭವವೂ ಉಂಟಾಯಿತು ಅಂತ. ಬಯಸದೆ, ಉದ್ದೇಶಿಸದೆ, ಅಂದರೆ ಒಂದು ಬಹಳ ಉತ್ಕಟವಾಗಿರತಕ್ಕ ಅನುಭವ ಉಂಟಾದಾಗ ಅದೇ ರೀತಿಯ ಅನುಭವವನ್ನು ಪಡೆದ ಇನ್ನಿತರ ಮನಸ್ಸುಗಳ ಸಂಪರ್ಕ ಕೂಡ ಉಂಟಾಗ್ತದೆ ಅಂತ. ನಮಗೆ ಗೊತ್ತಿಲ್ಲದೆ, ಅದು ಗೊತ್ತಿದ್ದಾಗುವುದಲ್ಲ, ಅದು ಗೊತ್ತಿದ್ದು ಬರತಕ್ಕ ಸಂಪರ್ಕ ಅಲ್ಲ, ಉದ್ದೇಶಪಟ್ಟು ನಾವು ಮಾಡತಕ್ಕ ಸಂಪರ್ಕ ಅಲ್ಲ, ಅದು ಇರುವಂಥದ್ದೇ. ಕೃಷ್ಣನನ್ನು ಅನುಭವಿಸಿದವರೆಲ್ಲರ ಸಂಪರ್ಕವೂ ಕೂಡ ಕೃಷ್ಣನನ್ನು ಯಾರು ಅನುಭವಿಸ್ತಾರೆ ಅವರಿಗೆ ಆಗ್ತದೆ ಅಂತ. ಇದನ್ನು ಒಪ್ಪಿದರೆ, ಈ ಸಂದರ್ಭವನ್ನು ಒಪ್ಪಿದರೆ, ಹೀಗಾಗ್ತದೆ ಅಂತ ಒಪ್ಪಿದರೆ, ಕಾಲದೇಶಗಳ ಬೇಲಿಯನ್ನು ನಾವು ಮೀರಿದ ಹಾಗಾಗ್ತದೆ. ಕಾಲದೇಶಗಳ ಬೇಲಿಯೇ ಇಲ್ಲ. ಯಾವ ಕಾಲದಲ್ಲಿ ಯಾರಿಗೋ ನಾವು ಕಂಡು ಕೇಳರಿಯದ ಯಾರಿಗೋ, ಯಾವ ಸಾಧಕರಿಗೋ, ಯಾವ ಸೂಕ್ಷ್ಮ ಮನಸ್ಸಿಗೋ ಏನು ಒಂದು ಸತ್ಯದ ಅನುಭವವಾಗಿದೆ, ಅದು ಈಗ ನಮಗೆ ಆಗಲಿಕ್ಕೆ ಸಾಕು. ಅಲ್ಲಿ ಕಾಲದೇಶಗಳ ಬೇಲಿ ಇಲ್ಲ, ಕಂಡೀಷನಿಂಗ್ ಇಲ್ಲ, ಮನಸ್ಸಿನ ಕಂಡೀಷನಿಂಗ್ ಇಲ್ಲ. ಬಹಳ ಆಶ್ಚರ್ಯಕರವಾಗಿರ್ತಕ್ಕ ಸಂಗತಿ ಅಂದರೆ, ಸ್ವಾಭಾವಿಕವಾಗಿ ವಿಜ್ಞಾನ ಹೇಳುವ ಹಾಗೆ ನಾವು ಈಗ ನೋಡುವ ಬೆಳಕು ಯಾವ ಕಾಲದಿಂದ ಯಾವುದೋ ಎಷ್ಟೋ ಕಾಲದ ಹಿಂದೆ ಮುಂದೆ ಎನ್ನುವುದಕ್ಕೂ ಕೂಡ ಅರ್ಥ ಇಲ್ಲ. ಹೇಳುವಾಗೆ ಹೇಳುವುದಷ್ಟೇ. ಎಷ್ಟೋ ಕಾಲದ ಹಿಂದೆ, ಎಷ್ಟೋ ಜ್ಯೋತಿರ್ವರ್ಷಗಳ ಹಿಂದೆ ಹೊರಟ ಬೆಳಕನ್ನು ಈಗ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ವಿಸ್ಮಯದ ಸನ್ನಿವೇಶ. ಹಾಗೆಯೇ ಕೃಷ್ಣನನ್ನು ಅನುಭವಿಸಿದರೆ, ಕೃಷ್ಣನನ್ನು ಯಾರೆಲ್ಲ ಅನುಭವಿಸಿದ್ದಾರೆ ಅವರೆಲ್ಲರನ್ನೂ ಅನುಭವಿಸಿದ ಹಾಗೆ ಆಗ್ತದೆ ಎನ್ನುವುದನ್ನು ಸೂಚಿಸುವುದಕ್ಕೋಸ್ಕರ ಭೀಷ್ಮನಿಗೆ ತನ್ನ ಉತ್ಕ್ರಮಣದ ಹೊತ್ತಿನಲ್ಲಿ ಗೋಪಿಕೆಯರ ಅನುಭವ ಉಂಟಾಯಿತು ಅಂತ ಹೇಳುವುದು ಯಾವುದು? ಭಾಗವತ. ಹೀಗೆ ಮಾತಾಡುವುದು ಭಾಗವತಕ್ಕೆ ಬಹಳ ಇಷ್ಟವಾದ ಸಂಗತಿ. ಯಾಕೆ ಇಷ್ಟ ಅಂದರೆ, ಇದು ಒಪ್ಪಬೇಕು ಅಂತ ಮಾತಾಡುವುದಲ್ಲ, ತರ್ಕಬದ್ಧವಾಗಿ ಪ್ರತಿಪಾದಿಸುವುದಲ್ಲ, ಒಪ್ಪಬಾರದು ಅಂತಲೂ ಅಲ್ಲ, ವಿಷಯ ಹೀಗಿದೆ ಅಂತ ನಾವು ಇಷ್ಟರವರೆಗೆ ಕೇಳಿರದ ಒಂದು ಸಂಗತಿ ಹೀಗಿದೆ ಅಂತ. ಮತ್ತು ಒಂದು ಭಾಗವತಕ್ಕಿರತಕ್ಕ ಮುಖ್ಯ ಒಂದು ಧ್ಯೇಯ ಏನು ಅಂತ ಕೇಳಿದರೆ, ನಾವು ಬಹಳ ನಮ್ಮ ಸ್ವಾನುಭವಕ್ಕೆ ಕಟ್ಟು ಬಿದ್ದಿದ್ದೇವೆ.
ನಮ್ಮ ಸ್ವಾನುಭವಕ್ಕೆ ಕಟ್ಟು ಬಿದ್ದಿರುವುದು ಕೂಡ ಪ್ರಶ್ನಾರ್ಹ ಅಂತ. ಆಧುನಿಕ ಮನಸ್ಸಿಗೆ ಇದು ಆಘಾತಕಾರಿಯಾಗಿರ್ತಕ್ಕ ಸಂಗತಿ. ನಾವು ಸಾಮಾನ್ಯವಾಗಿ ಅಂದರೆ ಉಳಿದ ಯಾವುದನ್ನು ನಂಬುವುದು, ಬಿಡುವುದು, ಚರ್ಚಿಸುವುದು, ಅದನ್ನು ಬೇರೆ ಬೇರೆ ರೀತಿಯಾಗಿ ಅದಕ್ಕೆ ವ್ಯಾಖ್ಯಾನಿಸುವುದು, ಇದು ಎಲ್ಲ ನಡೀತದೆ ಬುದ್ಧಿಯ ವಿಲಾಸದಲ್ಲಿ. ಆದರೆ ಕೊನೆಗೂ ನಾವು ಒಂದು ನಂಬಬೇಕಾದದ್ದು, ನೆಚ್ಚಬೇಕಾದದ್ದು ಯಾವುದನ್ನು? ನಮ್ಮ ಅನುಭವವನ್ನು, ಸ್ವಾನುಭವವನ್ನು ನಾವು ನೆಚ್ಚಬೇಕಪ್ಪ. ಅದನ್ನು ಬಿಟ್ಟು ಒಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನಂಬಿದ್ದೇವೆ. ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಅದು ತಪ್ಪು ಇರಲಿಕ್ಕೆ ಸಾಕು, ಸರಿಯೂ ಇರಲಿಕ್ಕೆ ಸಾಕು. ಅದು ತಪ್ಪಾಗಿ ಬಿಟ್ಟರೆ ಅದು ಬಹಳ ಚೆನ್ನಾಗಿಯೇ ಇದೆ. ಯಾಕಂದರೆ ನಮ್ಮ ಸ್ವಾನುಭವವನ್ನು ಕೂಡ ನಾವು ಅಷ್ಟರ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಇಟ್ಟುಕೊಳ್ಬೋದು, ವ್ಯಾವಹಾರಿಕವಾದ ಮಟ್ಟಿಗೆ ಇಟ್ಟುಕೊಳ್ಬೋದು. ಸತ್ಯ ಏನು ಎನ್ನುವ ಹುಡುಕಾಟದಲ್ಲಿ ನಾವು ತೊಡಗಿದರೆ ನಮ್ಮ ಸ್ವಾನುಭವವನ್ನು ಕೂಡ ಅಷ್ಟರ ಮಟ್ಟಿಗೆ ನೆಚ್ಚುವ ಹಾಗೆ ಇಲ್ಲ ಎನ್ನುವ ಪ್ರತಿಪಾದನೆ ಸತ್ಯದ ಸ್ಥಿತಿಗೆ ಬಹಳ ಸಂವಾದಿಯಾದ ಪ್ರತಿಪಾದನೆಯಾಗಿದೆ. ಸ್ವಾನುಭವವನ್ನು ನೆಚ್ಚುವ ಹಾಗೆ ಇಲ್ಲ ಅಂತ. ಅಂದರೆ ನಮ್ಮ ಈ ಪ್ರಪಂಚದ ಒಳಗಡೆ ಇನ್ನೊಂದು ಪ್ರಪಂಚ ಇದೆ. ನಾವು ಈಗ ಏನು ವ್ಯಾವಹಾರಿಕವಾದ, ಲೌಕಿಕವಾದ, ಬಹಿರ್ಮುಖವಾದ, ಬಾಹ್ಯ ತೋರಿಕೆಯ ಈ ಪ್ರಪಂಚ, ಕಣ್ಣಿಗೆ ಕಾಣತಕ್ಕ ಇಂದ್ರಿಯ ಗ್ರಾಹ್ಯವಾದ, ಇದು ಸತ್ಯ ಅಂತ ಯಾರೂ ಹೇಳದೇ ಇದ್ದರೂ ಇದು ಸತ್ಯ ಅಂತಲೇ ನಮ್ಮ ಮನಸ್ಸಿನಲ್ಲಿ ಬಿಂಬಿಸತಕ್ಕ ಒಂದು ಪ್ರಪಂಚ ಇದೆ. ಇದರ ಒಳಗಡೆ ಇನ್ನೊಂದು ಪ್ರಪಂಚ ಇದೆ. ಆ ಒಳಗಡೆಯ ಪ್ರಪಂಚಕ್ಕೆ ಕಾಲದೇಶಗಳ ಬಾಧೆಯೇ ಇಲ್ಲ. ಈ ಪ್ರಪಂಚಕ್ಕೆ ಇದೆ, ಬಹಿರಂಗದ ಪ್ರಪಂಚಕ್ಕೆ ಇದೆ, ಈ ಎಲ್ಲ ಬಾಧೆ ಇದೆ. ಬಹಳ ಆಶ್ಚರ್ಯ ಆಗ್ತದೆ, ಇಷ್ಟೆಲ್ಲ ಬಾಧೆಗಳಿದ್ದರೂ ಕೂಡ ಈ ಬಹಿರಂಗದ ಪ್ರಪಂಚವೇ ನಮಗೆ ಎಷ್ಟು ಆಪ್ಯಾಯಮಾನವಾಗಿದೆ ಅಂತ, ಇಷ್ಟೆಲ್ಲ ಮಿತಿಗಳ ಒಟ್ಟಿಗೆ. ಹಾಗಾದರೆ ಈ ಎಲ್ಲ ಮಿತಿಗಳನ್ನು ಮೀರಿದ, ಬೇಲಿಯನ್ನು ಮುರಿದ, ಬೇಲಿಯೇ ಇಲ್ಲದ, ಬಯಲಿನಂತಿರುವ, ಎಲ್ಲವೂ ಇರುವ, ಎಲ್ಲ ಕಾಲದ ಎಲ್ಲ ಸಂಗತಿಗಳೂ ದಾಖಲಾಗಿರುವ ಅಂತರಂಗದ ಪ್ರಪಂಚ, ಅದು ನಮ್ಮ ತರ್ಕಕ್ಕೆ ಸಿಕ್ಕುವುದಿಲ್ಲ ಎನ್ನುವ ಕಾರಣದಿಂದ ಮಾತ್ರ ಅದನ್ನು ದೂರ ಇಟ್ಟಿದ್ದೇವಲ್ಲದೆ ಬೇರೆ ಯಾವುದರಿಂದಲೂ ಅಲ್ಲ. ಅಂತರಂಗದ ಪ್ರಪಂಚಕ್ಕೆ ಪ್ರವೇಶ ಸಿಕ್ಕಿದರೆ ಕಥೆ ಬೇರೆ ಆಗ್ತದೆ. ಕಥೆ ಬೇರೆಯಾಗದಿದ್ದರೆ ಸಿಕ್ಕಲಿಲ್ಲ ಅಂತಲೇ ಅರ್ಥ. ಕಥೆ ಬೇರೆ ಆಗ್ತದೆ, ಬೇರೆ ಇದೆ ಅಂತ, ಕಥೆಯೇ ಬೇರೆ ಇದೆ ಅಂತ. ಅವಧೂತ ಅಂದರೆ ನಿಂತಲ್ಲಿ ನಿಲ್ಲಲಾರ ಅಂತ ಟೆಕ್ನಿಕಲ್ ಆದ ಅರ್ಥ ಅದು. ಎಲ್ಲವನ್ನು ಬಿಟ್ಟವನು, ಎಲ್ಲವನ್ನು ಒದ್ದವನು, ಬಿಟ್ಟವನಲ್ಲ, ಬರೀ ಬಿಟ್ಟವನಲ್ಲ, ಎಲ್ಲವನ್ನೂ ಒದ್ದವನು. ಅವನಿಗೆ ತನ್ನ ಕಾಲಿನ ಒದೆಯುವ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆ ಇದೆ. ಅವನು ಏನು ಮಾಡ್ತಾನೆ ಅಂದರೆ, ಅವನು ನಿಂತಲ್ಲಿ ನಿಲ್ಲುವುದಿಲ್ಲ, ಅವನು ತಿರುಗಾಡ್ತಾ ಇರ್ತಾನೆ. ಯಾರು? ಯಾಕೆ ಅಂತ ಕೇಳಿದರೆ, ಅವಧೂತ ಯಾಕೆ ಹೀಗಿರ್ತಾನೆ ಅಂದರೆ, ಅವನು ಏನು ಅನುಭವಿಸಿದ್ದಾನೆ ಅದನ್ನು ಅನುಭವಿಸಬಲ್ಲ ಮತ್ತೆ ಒಂದು ಜೀವ ಉಂಟೋ ಅಂತ ಹುಡುಕ್ತಾ ಇರ್ತಾನೆ. ಅದನ್ನೇ ಹೇಳುವುದು. ಏನಂದರೆ, ಬಹಳ ತೀವ್ರವಾಗಿ, ಬಹಳ ಉತ್ಕಟವಾಗಿ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದ ಭೀಷ್ಮ ತನಗೆ ಗೊತ್ತಿಲ್ಲದಂತೆಯೇ ಗೋಪಿಕೆಯರನ್ನು ಹುಡುಕುತ್ತಾ ಇದ್ದ. ಅವನಿಗೆ ಗೊತ್ತೇ ಇರಲಿಲ್ಲ, ಅಷ್ಟೇ. ಗೊತ್ತಿದ್ದಾಗುವುದಲ್ಲ ಅದು. ಗೊತ್ತಿದ್ದಾಗುವುದಕ್ಕೆ ಸ್ವಾರಸ್ಯವೇ ಇಲ್ಲ, ರುಚಿಯೇ ಇಲ್ಲ. ಬಹಳ ಆಶ್ಚರ್ಯ ಆಗ್ತದೆ. ನಮಗೆ ಗೊತ್ತಿರುವುದರ ಮೇಲೆ ನಮಗೆ ಎಷ್ಟು ಹೆಮ್ಮೆ, ಎಷ್ಟು ಅಭಿಮಾನ ಇದೆ ಅಂತ ಕೇಳಿದರೆ ಸ್ವಲ್ಪ ಅದನ್ನು ನೋಡಿದರೆ ಗೊತ್ತಾಗ್ತದೆ. ನಮಗೆಲ್ಲ ಗೊತ್ತಿರುವುದರಿಂದ ಯಾವ ಸ್ವಾರಸ್ಯವೂ ಇಲ್ಲ, ಯಾವ ರುಚಿಯೂ ಇಲ್ಲ. ಆದರೆ ಅವಧೂತ ತನ್ನ ಅನುಭವವನ್ನು ಯಾರಲ್ಲಿ ಸಂಕ್ರಮಿಸುವುದಕ್ಕೆ ಸಾಧ್ಯ, ಯಾರಲ್ಲಿ ಅದನ್ನು, ಯಾರ ಹತ್ರ ನನಗೆ ಮಾತಾಡುವುದಕ್ಕೆ ಸಾಧ್ಯ ಅಂತ ಹುಡುಕ್ತಾ ಇರ್ತಾನೆ. ಶಾಪಗ್ರಸ್ತನನ್ನು ಹುಡುಕ್ತಾ ಇರ್ತಾನೆ. ಪರೀಕ್ಷಿತ್ ರಾಜನಿಗೆ ಶಾಪ ಸಿಕ್ಕಿತಲ್ಲ. ಯಾರಾದರೂ ಪರೀಕ್ಷಿತ್ ರಾಜನಂಥವನನ್ನು ಶಾಪಗ್ರಸ್ತನನ್ನು
ಅವಧೂತನಂಥವರು ಅಲ್ಲದೆ ಬೇರೆ ಯಾರಾದರೂ ಹುಡುಕಿಕೊಂಡು ಹೋಗಲಿಕ್ಕೆ ಉಂಟಾ? ಅಲ್ಲಿಯವರೆಗೆ ರಾಜನ ಒಟ್ಟಿಗೆ ಯಾರು ಇದ್ದರೋ ಅಂಥವರೆಲ್ಲರೂ ಕೂಡ ಶಾಪ ಸಿಕ್ಕಿದೆ ಇವನಿಗೆ ಅಂತಾದರೆ ಅಲ್ಲಿಂದ ಜಾರುವವರೇ. ಶಾಪಗ್ರಸ್ತನೊಟ್ಟಿಗೆ ಇದ್ದರೆ ನಮಗೂ ಶಾಪ ಬಂದ ಹಾಗೆ ಅಂಥದ್ರಲ್ಲಿ ಇವನಿಗೆ ನೀನು ಒಂದು ವಾರದಲ್ಲಿ ಸಾಯಿತಿ ಎನ್ನುವ ಒಂದು ಶಾಪ ಸಿಕ್ಕಿದಾಗ ಅರೆ ನನಗೆ ಅಂಥವನೇ ಬೇಕು ಅಂತ ಅವಧೂತನಲ್ಲದೆ ಮತ್ತೆ ಒಬ್ಬನಿಗೆ ಈ ಹೊಳಹು ಉಂಟಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶಾಪಗ್ರಸ್ತತೆ ಅಂತ ನಾವು ತಿಳಿದ ಸಂಗತಿ ಉಂಟಲ್ಲ, ಅದು ಬೇರೆಯೇ. ಇಂಥ ಶಾಪ ಸಿಕ್ಕಲಿ ಅಂತ ಬಯಸುವವರು ನಮ್ಮ ಶ್ರೇಯೋಕಾಂಕ್ಷಿಗಳಾದವರು ಇರ್ತಾರೆ. ನಿಮಗೆ ಇನ್ನೂ ಶಾಪ ಸಿಕ್ಕಲಿಲ್ವ ಅಂತ ಕೇಳಬಲ್ಲವರು. ಬಹಳ ವಿಚಿತ್ರ ಇದೆ ಜೀವನದ ಅರ್ಥ, ಇದು ಹೀಗೇ ಇದೆ ಅಂತ ಲೌಕಿಕದ ಕಣ್ಣಿನಿಂದ ನೋಡಿದರೆ ಇದರ ಅರ್ಥವೇ ಆಗುವುದಿಲ್ಲ. ಹೀಗಿದೆ. ಯಾಕೆ ಅವನು ಯಾರು ಶಾಪಗ್ರಸ್ತನಂಥವನನ್ನು, ಪರೀಕ್ಷಿತ ರಾಜನಂಥವನನ್ನು ತನ್ನ ಅನುಭವವನ್ನು ಯಾರಲ್ಲಿ ಸಂಕ್ರಮಿಸಬಹುದು ಎನ್ನುವ ಉದ್ದೇಶದಿಂದ ಹೋಗ್ತಾನೆ ಅಂದರೆ ಅವನಿಗೆ ತನ್ನ ಅನುಭವವನ್ನು ಧಾರಣ ಮಾಡಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ತಾವು ದಯಮಾಡಿ ಆಲೋಚನೆ ಮಾಡಿ. ಉತ್ಕಟವಾದ ಒಂದು ಸಂಗತಿ ನಮಗೆ ಸಂಭವಿಸಿದರೆ, ಸಾಮಾನ್ಯವಾಗಿ ಸಂಭವಿಸಿದ ಹಾಗೆ ನಾವು ಬೇಕಾದಷ್ಟು ಏನು ದಾರಿಗಳನ್ನು ಹುಡುಕಿಕೊಂಡಿರ್ತೇವೆ. ಯಾವುದು ಉತ್ಕಟವಾಗಬಾರದು, ಒಂದು ಟಾಲರೇಬಲ್ ಒಂದು ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ನಮಗೆ ಜೀವನ ಮಾಡಲಿಕ್ಕಾಗ್ತದೆ. ಉತ್ಕಟವಾದದ್ದು ಬೇಡ ಅಂತಲೇ ನಮ್ಮ ಉದ್ದೇಶ. ಆದರೂ ಜೀವನಕ್ಕೆ ನಮ್ಮಷ್ಟು ಬುದ್ಧಿ ಇಲ್ಲದೇ ಇದ್ದದರಿಂದ, ಅದಕ್ಕೆ ಅದರದ್ದೇ ಆದ ಒಂದು ಪ್ರಜ್ಞೆ ಇರುವುದರಿಂದ ಅದು ಕೆಲವು ಸಲ ನಮಗೆ ಗೊತ್ತಿಲ್ಲದೆಯೇ ಒಂದು ಭ್ರಮನಿರಸನವನ್ನು ಉಂಟು ಮಾಡತಕ್ಕ ಒಂದು ಉತ್ಕಟತೆಯನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ. ಉತ್ಕಟವಾದದ್ದು ಸಂಭವಿಸಿದ ಕೂಡಲೇ ಯಾರತ್ರ ಆದರೂ ಹೇಳಿಕೊಳ್ಳದೇ ಇದ್ದರೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾಗ್ತದೆ, ಹುಡುಕಿಕೊಂಡು ಹೋಗ್ತೇವೆ ಈ ಲೋಕದಲ್ಲಿಯೇ. ಯಾವುದು ಆ ವಿಷಯ ಎಲ್ಲ ಬಿಡುವ, ಆಧ್ಯಾತ್ಮಿಕವಾದ ಸಂಗತಿ ಬಿಡುವ, ನಮಗೆ ನಮ್ಮಲ್ಲಿಯೇ ಒಂದು ವಿಶೇಷವಾದ ಒಂದು ಇಷ್ಟರವರೆಗೆ ನಮಗೆ ಅನುಭವಿಸದ ಒಂದು ಸಂಗತಿ ಸಂಭವಿಸಿಬಿಟ್ರೆ ಯಾರತ್ರ ಆದರೂ ಹೇಳಬೇಕು. ನನಗೊಬ್ಬರು ಸ್ನೇಹಿತರಿದ್ದಾರೆ, ಅವರು ಫೋನ್ ಇಂಥದ್ದು ಕೆಲವು ಸರ್ತಿ ಅವರಿಗೆ ಸಂಭವಿಸಿದರೆ ಫೋನ್ ಬರ್ತದೆ, 1 ಗಂಟೆ ಮಾತಾಡ್ತಾರೆ ಅಂತ ಲೆಕ್ಕವೇ. ನಾವು ಕೆಳಗೆ ಇಟ್ಟರು ಕೂಡ ಅವ್ರು ಮಾತಾಡ್ತಾ ಇರ್ತಾರೆ. ಅದು ಹಾಗಿರ್ತದೆ. ಅದು ಏನು ಅಂದರೆ ಹೇಳಬೇಕಾಗಿದೆ, ಇಟ್ಟುಕೊಳ್ಳಿಕ್ಕಾಗುವುದಿಲ್ಲ ಸರ್. ಧರ್ಮಕ್ಕೆ ಹೆಸರು ತಾಂತ್ರಿಕವಾಗಿ ಧರ್ಮ ಎನ್ನುವ ಪದದ ಅರ್ಥ ಧಾರಣ ಅಂತ. ಧಾರಣ ಅಂದರೆ ಹೊತ್ಕೊಳ್ಳೋದು. ಹೊತ್ಕೊಳ್ಳೋದೇನು ಕನ್ನಡ ಪದ ಸರಿ ಇಲ್ಲ. ಧಾರಣ ಅಂದರೆ ಏನು? ಧರಿಸಿರುವುದು. ಇಟ್ಟುಕೊಳ್ಳುವುದು, ಹೊತ್ಕೊಳ್ಳುವುದಲ್ಲ, ಇಟ್ಟುಕೊಳ್ಳುವುದು. ನಮ್ಮಲ್ಲಿ ಇಟ್ಟುಕೊಳ್ಳುವುದು. ನಮ್ಮಲ್ಲಿ ಇಟ್ಟುಕೊಳ್ಳಿಕ್ಕೆ ಕಷ್ಟವಾಗುವ ಸಂಗತಿ ನಮಗೆ ಸಂಭವಿಸಿದರೆ ಮಾತ್ರ ಧರ್ಮ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಅದಿಲ್ಲದರೆ ಗೊತ್ತೇ ಆಗೋದಿಲ್ಲ. ಇದೆಲ್ಲ ಉಂಟಲ್ಲ, ಇದೆಲ್ಲ ನಮಗೆ ಗೊತ್ತಿದ್ದದ್ದೇ. ಇದೆಲ್ಲ ನಮಗೆ ಧಾರಣ ಮಾಡಲಿಕ್ಕೆ ಸಾಧ್ಯ. ಈ ಲೋಕದಲ್ಲಿ ನಮಗೆ ಸಂಭವಿಸತಕ್ಕ ಸಂಗತಿಗಳೆಲ್ಲವೂ ಉಂಟಲ್ಲ, ಎಷ್ಟು ಕಷ್ಟ ಅಂತ ಹೇಳಿದರೂ ಕೂಡ ಇದು ನಮಗೆ ಸ್ವಲ್ಪ ಕಷ್ಟಪಟ್ಟಾದರೂ ಇದು ಧಾರಣ ಮಾಡಿಕೊಳ್ಳುವುದಕ್ಕೆ ಆಗ್ತದೆ. ಯಾವುದು ನಿಜವಾದದ್ದು ಸಂಭವಿಸಿತು ಅದನ್ನು ಧಾರಣ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಆವಾಗ ಧಾರಣ ಮಾಡಿಕೊಳ್ಳಬೇಕಾದರೆ ದೇಹ, ಮನಸ್ಸು, ಅಂತಃಕರಣ ಯಾವುದಾದರೂ ಒಂದು ಹೊರದಾರಿಯನ್ನು ಹುಡುಕಿಕೊಳ್ಳುತ್ತದೆ. ಅದು ಯಾರಿಗಾದರೂ ಹೇಳುತ್ತದೆ. ಅವರು ಒಪ್ಪಲಿ ಬಿಡಲಿ, ಬೈಲಿ, ಏನು ಬೇಕಾದರೂ ಮಾಡಲಿ, ಹುಚ್ಚ ಅಂತ ಹೇಳಲಿ, ಆ ಮಾತನ್ನು ಕೇಳುವಾಗ, ಹುಚ್ಚ ಎನ್ನುವ ಮಾತನ್ನು ಲೋಕದಿಂದ ಕೇಳುವಾಗ ನಿಜವಾದದ್ದು ಸಂಭವಿಸಿದ ಉತ್ಕಟವಾದ ಸ್ಥಿತಿಯಲ್ಲಿ ಇರುವವನಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಇದು ನಿಜ. ಇದು ಬಯಸ್ತಾರೆ ಅವರು. ನೀವು ಜ್ಞಾನಿಗಳು ಅಂತ ಹೇಳಿದರೆ ಅವರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹುಚ್ಚ ಅಂತ ಹೇಳಿದರೆ ಅಬ್ಬಾ ಸ್ವಲ್ಪ ಒಂದು ದಿವಸ ಒಂದು 24 ಗಂಟೆಗೆ ಸಾಕು, ಅದನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಅಂತ. ಅಂದರೆ ಎಲ್ಲರಿಗೂ ಸಂಬಂಧಪಟ್ಟವನನ್ನು, ಎಲ್ಲರವನನ್ನು ನನ್ನವನನ್ನಾಗಿ ಪಡೆದರೆ ಇಟ್ಟುಕೊಳ್ಳುವುದು ಸಾಧ್ಯ ಇಲ್ಲ. ಅವನನ್ನು ನನ್ನವನನ್ನಾಗಿ ಹೆಚ್ಚು ಕಾಲ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನು ಒಪ್ಪಿದರೂ ಸಾಧ್ಯ ಇಲ್ಲ. ಹೇಳ್ತಾ ಇರ್ತಾನವ, ನಾನು ನಿನ್ನವ ಹೌದು ಮತ್ತು ಅಲ್ಲ ಅಂತ.
ಅವನು ಈ ಎರಡು ಮಾತು ಹೇಳಿಯೇ ಹೇಳ್ತಾನೆ. ಎಲ್ಲರವನನ್ನು ನನ್ನವನನ್ನಾಗಿ ಪಡೆದರೆ, ಎಲ್ಲರಿಗೆ ಸಂಬಂಧಪಟ್ಟ ಮನುಷ್ಯ ಕುಲಕ್ಕೆ ಸಂಬಂಧಪಟ್ಟ ಒಂದು ಸತ್ಯವನ್ನು ಕಂಡುಕೊಂಡರೆ ತನ್ನ ಅಂತಃಕರಣದಲ್ಲಿ ತನ್ನದಾಗಿ ತಾನು ಭಾವಿಸಿದ, ತನ್ನದು ಅಂತ ಭಾವಿಸಿದ ತನ್ನ ಅಂತಃಕರಣದಲ್ಲಿ ಮನುಕುಲದ ಸತ್ಯವನ್ನು ಕಂಡುಕೊಂಡರೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಆದುದರಿಂದ ಏನಾಗ್ತದೆ ಅಂದರೆ, ದೇವರನ್ನು ನೋಡಿದರೆ, ಸತ್ಯವನ್ನು ಕಂಡರೆ, ದೇವರನ್ನು ನೋಡಿದರೆ ಅಂತ ನಾನು ಹೇಳ್ತಾ ಇರೋದು ಯಾಕಂದರೆ ಅದೊಂದು ಸ್ವಲ್ಪ ನಮಗೆ ಅರ್ಥ ಆಗ್ತದೆ ಅಂತ ಒಂದು ಭಾವನೆ. ಅಂದರೆ ಅದು ಕೇಳಿ ಕೇಳಿ ನಮ್ಮ ಕಿವಿಗೆ ಬಿದ್ದು ರೂಢಿಯಾದದ್ರಿಂದ ದೇವರು ಅಂದರೆ ಒಂದು ಅರ್ಥ ಆದಾಗ ಆಯಿತು. ದೇವರ ವಿಷಯ ಮಾತಾಡಿದರು ಅಂತ, ದೇವರ ವಿಷಯ ಬಿಟ್ಟು ಸತ್ಯ ಎನ್ನುವ ಪದವನ್ನು ಬಳಸಿದರೆ ನೀವು ಖಂಡಿತ ಯಾರಾದರೂ ಹೇಳ್ತೀರಿ, ಅವರು ಭಾಗವತದ ಬಗ್ಗೆ ಹೇಳ್ತಾ ಇದ್ರು, ದೇವರ ವಿಷಯ ಮಾತಾಡಲಿಲ್ಲ ಅಂತ, ದೇವರ ಹಣೆಯಾಗಿ ಮಾತಾಡಲಿಲ್ಲ. ಅದು ಹಾಗೆ ಆಗ್ತದೆ. ಅದು ಕೇಳಿ ಕೇಳಿ ಅಭ್ಯಾಸವಾದದ್ದಕ್ಕೆ ನಮ್ಮ ಮನಸ್ಸು ಬಲಿಯಾಗುವುದು. ವಿಷಯ ಬೇರೆಯೇ ಇದೆ. ನನಗೆ ಎಷ್ಟೋ ಸರ್ತಿ ಆಗುವ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಈಗ ನಾವು ಅರ್ಥ ಆಗ್ತದೆ ಅಂತ ನಾವು ಹೇಳ್ತೇವಲ್ಲ, ಅರ್ಥ ಆಯಿತು ಅಥವಾ ಅರ್ಥ ಆಗಲಿಲ್ಲ ಅಂತ ನಾವು ಹೇಳ್ತೇವಲ್ಲ, ಈ ಅರ್ಥ ಆಗುವುದಂದ್ರೆ ಏನು? ಅರ್ಥ ಆಗುವುದಂದರೆ ಒಂದು ಪದದ ಬದಲಿಗೆ ಮತ್ತೆ ಒಂದು ಪದ ಹೇಳುವುದಷ್ಟೇ. ಅರ್ಥ ಆಗುವುದಂದ್ರೆ ಅಷ್ಟೇ. ಒಂದು ವಾಕ್ಯ ಹೇಳಿದ್ರೆ ಅದು ಅರ್ಥ ಆಗಲಿಲ್ಲ ಅಥವಾ ಅರ್ಥ ಆಗೋದು ಕಷ್ಟ ಆದರೆ ಮತ್ತು ಅದು ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಮಗೆ ಪರಿಚಿತವಾಗಿರುವ ಮತ್ತೆ ಒಂದು ವಾಕ್ಯವನ್ನು ಹೇಳುವುದು. ಒಂದು ವಾಕ್ಯ ಅರ್ಥ ಆಗಲಿಲ್ಲ, ಅದಕ್ಕೋಸ್ಕರ ಮತ್ತೊಂದು ವಾಕ್ಯ ಹೇಳೋದು. ಇದು ಅರ್ಥ ಆಯಿತು ಅಂತ ಭಾವಿಸುವುದು. ಈ ಭಾವಿಸುವುದು ಕೂಡ ಎನ್ನುವುದು ಕೂಡ ಒಂದು ವಾಕ್ಯವೇ. ಈ ವಾಗರ್ಥ ವ್ಯವಹಾರ ಉಂಟಲ್ಲ, ನಿಜವಾದದ್ದು ಸಂಭವಿಸಿದೆ, ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೇಳುವುದಕ್ಕೆ ಬಹಳ ಕಷ್ಟವಾದದ್ದನ್ನು ಇಟ್ಟುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಕೇಳುವವರೂ ಇಲ್ಲ, ಕೇಳಿದರೂ ಅವರಿಗೆ ಅರ್ಥ ಆಗ್ತದೆ ಅಂತಲೂ ಇಲ್ಲ. ಆದರೂ ಹೇಳದೆ ನಿರ್ವಾಹ ಇಲ್ಲ. ಯಾಕೆಂದರೆ ತಹ ಇರ್ತದೆ. ಇದು ಬೇಕಾ ಯಾರಿಗಾದರೂ? ಇದು ಆಧ್ಯಾತ್ಮಿಕವಾದ ಸ್ಥಿತಿ. ಆದರೆ ಇದರಷ್ಟು ಜೀವಂತವಾದ ಸ್ಥಿತಿ ಇನ್ನೊಂದಿಲ್ಲ ಅಂತ ಇಷ್ಟರವರೆಗೆ ಆಧ್ಯಾತ್ಮಿಕ ಸಂಗತಿಗಳ ಬಗ್ಗೆ ಪ್ರತಿಪಾದನೆ ಮಾಡಿದವರೆಲ್ಲರೂ ಕೂಡ ಏಕಕಂಠದಿಂದ ಹೇಳಿದ್ದಾರೆ. ಗೊತ್ತಿದ್ದದನ್ನು ಮಾತಾಡೋದೆಂಥದ್ದು ಬೋರ್ ಆಗ್ತದೆ, ಅದು ಗೊತ್ತಿದೆ ನಮಗೆ. ಮತ್ತೆ ಒಂದು ಚಟಕ್ಕೋಸ್ಕರ ಹೋಗಿ ಕೇಳ್ತೇವಲ್ಲದೆ ಎಂಥದುಂಟಲ್ಲಿ. ಮನೆಯಲ್ಲಿ ಇದ್ದರೆ ಜಗಳ ಆಗ್ತದೆ ಅಂತ ಮನೆಯವರು ಹೋಗಿ ಸ್ವಲ್ಪ ಉಪನ್ಯಾಸ ಕೇಳಿ ಅಂತ ಹೇಳ್ತಾರಲ್ಲದೆ ನಮಗೆ ಆಗುವುದು ಏನೂ ಇಲ್ಲ. ಮತ್ತಿನ್ನೇನು ನಿಜವಾದದ್ದು ಅದು ಅರ್ಥ ಆಗಲಿಲ್ಲ. ಅರ್ಥ ಆಗಲಿಲ್ಲ ಮತ್ತು ಹೋಗಿ 1 ಗಂಟೆ ಕೂತಿದ್ದೀರಲ್ಲ, ಅರ್ಥ ಆಗಲಿಲ್ಲ, ಏನೋ ಅರ್ಥ ಆದ ಹಾಗೆ ಅಂತ. ಹಾಗೇ ಆಗೋದು. ಇದು ಯಾವಾಗಲೂ ಹೀಗೆ. ಈ ಆಧ್ಯಾತ್ಮಿಕ ಸಂಗತಿಗಳುಂಟಲ್ಲ, ಅದು ಅಷ್ಟು ಫ್ಲೆಕ್ಸಿಬಲ್, ಖಚಿತವಾದದ್ದಲ್ಲ, ಖಚಿತ ಅಲ್ಲ ಅಂತಲೂ ಅಲ್ಲ. ಯಾವ ರೀತಿಯಲ್ಲಿಯೂ 10 ರೀತಿಗಳಲ್ಲಿ ಖಚಿತವಾಗಬಲ್ಲದನ್ನು ಒಂದು ರೀತಿಯಲ್ಲಿ ಖಚಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳಲಿಕ್ಕೂ ಆಗ್ತದೆ, ಉಂಟು ಅಂತ ಹೇಳಲಿಕ್ಕೂ ಆಗ್ತದೆ. ಉಪನಿಷತ್ತಿನ ಮಾತುಗಳನ್ನು ನೋಡಿದರೆ ಎಲ್ಲ ಪ್ಯಾರಾಡಾಕ್ಸ್. ತದೇಜತಿ, ಅದು ಕಂಪಿಸ್ತಾ ಇದೆ. ತನ್ನೇಜತಿ, ಅದು ಕಂಪಿಸ್ತಾ ಇಲ್ಲ. ತದ್ದೂರೇ, ಅದು ಬಹಳ ದೂರದಲ್ಲಿದೆ. ತದಂತಿಕೆ, ಅದು ಬಹಳ ಹತ್ತಿರದಲ್ಲಿದೆ. ಅದು ಎಷ್ಟು ದೂರದಲ್ಲಿದೆ ಅಂದರೆ ಅದನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹತ್ತಿರದಲ್ಲಿ ಉಂಟು ಅಂದರೆ ಅದರಷ್ಟು ಹತ್ತಿರ ಯಾರೂ ಅಲ್ಲ. ಹಾಗಾದ್ರೆ ಅದು ಹಾಗೇ ಇದೆ. ಅದು ಎಲ್ಲ ಕಡೆ ಇರುವಂಥದ್ದು, ಹಾಗಲ್ಲದೆ ಬೇರೆ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ದೂರ ಅಂದರೆ ದೂರ. ನೀವು ಹೇಗೆ ಭಾವಿಸ್ತೀರೋ, ನೀವು ದೂರ ಇಟ್ಟರೆ ಅದು ದೂರವೇ, ನಾವು ಹತ್ತಿರ ಕರೆದರೆ ಅದು ಹತ್ತಿರವೇ. ಅದು ನಮ್ಮ ಕೈಯಲ್ಲಿದೆ ಎನ್ನುವ ಹಾಗೆ ಇದೆ. ಹೀಗೆ ಇದ್ದದ್ರಿಂದ ಸತ್ಯದ ಅನುಭವವಾಗುವಾಗ ಕೃಷ್ಣನನ್ನು ಸತ್ಯ ಅಂತ ಒಪ್ಪಿದರೆ, ದೇವರು ಅಂತ ಒಪ್ಪಿದರೆ, ದೇವರನ್ನು ಸತ್ಯ ಅಂತ ಒಪ್ಪಿದರೆ, ಕೃಷ್ಣನ ಅನುಭವವಾಗುವಾಗ ಗೋಪಿಕೆಯರದ್ದು ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭೀಷ್ಮನಿಗೂ ಗೋಪಿಕೆಯರಿಗೂ ಸಂಬಂಧ ಏನು? ಅವನು ಆ ಕುರಿತು ಯೋಚನೆ ಮಾಡಿದವನೇ ಅಲ್ಲ. ಯೋಚನೆ ಮಾಡ್ತಾ ಇದ್ದರೆ ಅವನಿಗೆ ಬ್ರಹ್ಮಚಾರಿ ಆಗಿರಲಿಕ್ಕೆ ಸಾಧ್ಯ ಇರಲಿಲ್ಲ. ಅವನು ಪಾಪ ಯೋಚನೆಯೇ ಮಾಡಲಿಲ್ಲ. ಧೀರ. ಯೋಚನೆ ಹೋದರೆ ಅದರೊಟ್ಟಿಗೆ ದೇಹವೂ ಹೋಗ್ತದೆ, ಮನಸ್ಸು ಹೋದರೆ ಅದರೊಟ್ಟಿಗೆ ದೇಹ ತನ್ನಷ್ಟಕ್ಕೆ ಹೋಗ್ತದೆ. ಹೇಳಬೇಕು ಅಂತಲೇ ಇಲ್ಲ. ಪಾಪ ಯೋಚನೆಯೇ ಮಾಡಲಿಲ್ಲ. ಆದುದರಿಂದ ಕೊನೆಗಾಲದಲ್ಲಿ ಬಂದ ಆಲೋಚನೆ ಉಂಟಲ್ಲ, ಅದು ಅಷ್ಟು ಉತ್ಕಟವಾಗಿತ್ತು. ಭೀಷ್ಮನಿಂದ ಗೋಪಿಕೆಯರ ಸ್ತುತಿ. ಇದು ಭಾಗವತ, ಇದು ನಿಜವಾದ ಭಾಗವತ. ಇದಕ್ಕೆ ಮತ್ತೆ ಒಂದು ಆಯಾಮ ಇದೆ.
ಏನು ಅಂದರೆ, ಒಂದು ವಿಷಯ ಸತ್ಯ ಗೊತ್ತಾಗುವಾಗ ಸತ್ಯವನ್ನು ಅನುಭವಿಸಿದವರೆಲ್ಲರ ಸಂಪರ್ಕವು ಉಂಟಾಗುವ ಸಾಧ್ಯತೆ ಇದೆ ಎನ್ನುವ ಮಾತಿಗೆ ಮತ್ತೆ ಒಂದು ಆಯಾಮ ಇದೆ. ಏನು ಅಂದರೆ, ದೇವರ ಮಾತು ಮತ್ತು ಭಕ್ತನ ಅಥವಾ ಭಕ್ತೆಯ ಮಾತುಗಳು ಪರಸ್ಪರವಾಗಿರ್ತದೆ. ಹೇಗೆ ದೇವರ ಅನುಭವ ಆ ದೇವರನ್ನು ಕಂಡ ಇನ್ನಿತರರ ಅನುಭವವನ್ನು ನಮಗೆ ಉಂಟು ಮಾಡಬಲ್ಲುದೋ, ಹಾಗೆಯೇ ದೇವರ ಮಾತಿಗೂ ಭಕ್ತನ ಅಥವಾ ಭಕ್ತೆಯರ ಮಾತಿಗೂ ಒಂದು ಪಾರಸ್ಪರಿಕತೆ ಇದೆ, ಬಹಳ ಹತ್ತಿರ ಇದೆ. ಅದು ಭಾಗವತದಲ್ಲಿ ಕುಂತಿ ಮಾಡಿದ ಒಂದು ಸ್ತುತಿ ಇದೆ, ತುಂಬ ಚೆನ್ನಾಗಿದೆ. ಭೀಷ್ಮ ಮಾಡಿದ ಸ್ತುತಿ ಹೇಗಿದೆಯೋ ಹಾಗೆ ಅದೇ ಮಟ್ಟದಲ್ಲಿ ಅಷ್ಟೇ ಗಾಢವಾಗಿ ಕುಂತಿದೇವಿ, ಅವನ ಅತ್ತೆ, ಕೃಷ್ಣನ ಅತ್ತೆ ಅಂತ ಮಾಡಿದ್ದಲ್ಲ ಅವಳು ಮಾಡಿದ ಒಂದು ಸ್ತುತಿ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಇಡೀ ಭಾಗವತದ ಸಾರ ಇದೆ. ಅವಳು ಸ್ತುತಿ ಮಾಡಬೇಕಾಗಿದ್ದರೆ ಆ ಸ್ತುತ್ಯರ್ಹವಾದ ಒಂದು ಸಂದರ್ಭ ಅದೇನು ಅಂದರೆ, ಅದು ಮೊನ್ನೆ ನಾನು ಹೇಳಿದ್ದೇನೆ, ಪ್ರಾರಂಭದಲ್ಲಿ ಹೇಳಿದ್ದೇನೆ. ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದ್ದ ಪರೀಕ್ಷಿತ ಅವಳ ಉದರಕ್ಕೆ, ಅವಳ ಉಡಲಿಗೆ ಅಶ್ವತ್ಥಾಮ ಬಾಣ ಬಿಟ್ಟ. ಆವಾಗ ಕೃಷ್ಣ ಅವನನ್ನು ಕಾಪಾಡಿದ, ಪರೀಕ್ಷಿತ ರಾಜನನ್ನು ಕಾಪಾಡಿದ ಅಂತ. ಈ ಘಟನೆಯನ್ನು ಕುಂತಿ ಅವಳದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೋಡಿದಾಳೆ. ಪರೀಕ್ಷಿತ ರಾಜ ಅಂದರೆ ಪಾಂಡವ ವಂಶದ ಕೊನೆಯ ಕುಡಿ, ತಮ್ಮ ಕುಲವನ್ನು ಉಳಿಸಬೇಕಾದ ಕುಡಿಯವನು, ಅವನನ್ನು ಕೃಷ್ಣ ಕಾಪಾಡಿದ ಅಂತ. ಕೃಷ್ಣ ಇಂತಹ ಅಪವಾಡವನ್ನು ಬಹಳ ಅಪೂರ್ವಕ್ಕೆ ಮಾಡಿದ. ಆವಾಗ ಒಂದು ಸ್ತುತಿ ಅವಳದು. ಹೇಗಿದೆ ಆ ಸ್ತುತಿ ಅಂತ ಕೇಳಿದರೆ ಅವಳು ಹೇಳ್ತಾಳೆ, ಈಶ್ವರ, ಅವಳಲ್ಲಿ ಕೃಷ್ಣನನ್ನು ಸ್ತುತಿಸುವ ಒಂದು ತಾಯ್ತನದ ಭಾವ. ಯಾಕೆ ಅಂದರೆ ಕುಂತಿಯ ಪಾಡು ಕೂಡ ಮಹಾಭಾರತದಲ್ಲಿ ಆಗಲಿ ಭಾಗವತದಲ್ಲಿ ಆಗಲಿ ಅದು ಸ್ವಲ್ಪ ವಿಚಿತ್ರವಾದದ್ದೇ. ಅದೇನು ಅಂದರೆ, ಒಂದು ಮಗು ಹುಟ್ಟಿತು ಸೂರ್ಯನಿಂದ, ಕರ್ಣ. ಸೂರ್ಯ ಒಂದು ಮಾತು ಹೇಳ್ತಾನೆ, ದೇವತೆ ಅಲ್ವಾ, ಅವನೊಂದು ಮಾತು ಹೇಳ್ತಾನೆ. ಏನಂದರೆ, ದೂರ್ವಾಸರು ನಿನಗೆ ಕೊಟ್ಟ ಮಂತ್ರವನ್ನು ನೀನು ಪಠಿಸಿದ ಮೇಲೆ ನಾವೆಲ್ಲ ದೇವತೆಗಳು ಮಂತ್ರಾಧೀನರಾದದ್ದರಿಂದ ನಾನು ಬರಲೇಬೇಕಾಗಿದೆ. ದೂರ್ವಾಸರಿಗೆ ಹೆದರಿ ಬಂದದ್ದಾಗಿದ್ದರೂ ಅವನು ಕುಂತಿಯನ್ನು ಪ್ರೀತಿಸಿದ್ದು ಕೂಡ ಅಷ್ಟೇ ನಿಜ. ಆದ್ದರಿಂದ ಹೇಳ್ತಾನೆ, ಮುನ್ನಿನ ಕನ್ನೆತನ ಕೆಡದಿರಲಿ ಎನ್ನುತ್ತವೆ. ಕುಂತಿಯನ್ನು ಸೇರುವಾಗ ಒಂದು ಮಾತು ಅವನು ಹೇಳೋದು, ಮುನ್ನಿನ ಕನ್ನೆತನ ಕೆಡದಿರಲಿ. ಎಷ್ಟು ಚೆನ್ನಾಗಿದೆ ಆ ಮಾತು, ಎಷ್ಟು ಚೆನ್ನಾಗಿದೆ. ಕನ್ನೆತನ ಕೆಡದಂತೆ, ಕನ್ನೆತನ ಕೆಡದಂತೆ ಸೇರುವ ಕಲೆ ದೇವತೆಗಳಿಗೆ ಗೊತ್ತಿದೆ ಅಂತ. ಆಯಿತಾ? ಕರ್ಣ ಹುಟ್ಟಿದ ಈ ಹುಟ್ಟಿದ ಕರ್ಣನನ್ನು ಇವಳಿಗೆ ಏನು ಮಾಡುವುದು ಅಂತ ಗೊತ್ತಾಗದೆ ಭಯಭೀತಳಾಗಿ ಕೈ ಚೆಲ್ಲಿದಳು, ಹೊಳಗೆ ಹಾಕಿದಳು. ಹೊಳಗೆ ಹಾಕುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಇದುವೇ ಕಾರಣ. ತಾಯ್ತನ ಉಂಟಾಗಲಿಲ್ಲ, ಕನ್ನೆತನ ಕೆಟ್ಟಿರಲಿಲ್ಲ. ಕನ್ನೆತನವೇ ಇತ್ತು. ತಾಯ್ತನ ಉಂಟಾಗಿದ್ದರೆ ಅವಳು ಕರ್ಣನನ್ನು ಹೊಳಗೆ ಹಾಕ್ತಿರಲಿಲ್ಲ. ಹಾಕಿದಳಲ್ಲ ಕುಂತಿ. ಇದು ಒಂದು ಅಚಾತುರ್ಯವನ್ನು ಅವಳು ಮಾಡಿದ್ರಿಂದ ಆಮೇಲೆ ಪಾಂಡವರನ್ನು ಎಂಥ ತಾಯ್ತನದ ವಾತ್ಸಲ್ಯದಲ್ಲಿ ಅವಳು ಸಹಿದಳು ಅಂತ ಹೇಳಿದರೆ ಅವರು ಕುಂತಿಗೆ ಮಾತ್ರ ಸಾಧ್ಯ. ಅದಿರಲಿ, ಅಂಥ ಕುಂತಿಗೆ ಈಗ ಪರೀಕ್ಷಿತ ರಾಜನನ್ನು ಕೃಷ್ಣ ಉಳಿಸಿದ, ನಮ್ಮ ಕುಡಿಯನ್ನು ಉಳಿಸಿದ ಅಂಥೇಳಿ ಆಗುವಾಗ ಏನು ಒಂದು ಭಾವೋದ್ವೇಗ ಉಂಟಾಗ್ತದೆ. ಆವಾಗ ಬಹಳ ಅದ್ಭುತವಾದ ಸ್ತುತಿಯನ್ನು ಮಾಡ್ತಾಳೆ. 26 ಪದ್ಯಗಳಿವೆ. ಅದೊಂದು ಭಾವಗೀತಾತ್ಮಕವಾಗಿದೆ.
ಅದರಲ್ಲಿ ಎಲ್ಲವೂ ಇದೆ, ಫಿಲಾಸಫಿಯೂ ಇದೆ. ಈಶ್ವರಂ ಪ್ರಕೃತಿ ಪರಂ. ನೀನು ಯಾರು? ಕೃಷ್ಣನ ಸ್ತುತಿಸುವುದು. ನೀನು ಯಾರು? ಈಶ್ವರಂ ಪ್ರಕೃತಿ ಪರಂ, ಪ್ರಕೃತಿಯ ಆಚೆಗಿರತಕ್ಕ. ಆದುದರಿಂದ ನಮ್ಮನ್ನು ಕೂಡ ಆಚೆಯ ದಡವನ್ನು ಸೇರಿಸಬಲ್ಲ ಪಾರಂಗತನಾದ, ಪ್ರಕೃತಿಗೆ ಅತೀತನಾದ ಭಗವಂತ ನೀನು. ಈಶ್ವರಂ ಪ್ರಕೃತಿ ಪರಂ ಅಂತ ಇದೆ. ಆಮೇಲೆ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ. ನೀನು ಒಳಗಡೆಯೂ ಇದ್ದಿ, ನೀನು ಹೊರಗಡೆಯೂ ಇದ್ದಿ. ಅಂತರ್ಬಹಿರವಸ್ಥಿತಂ. ಆದರೆ ಯಾರಿಗೂ ಗೊತ್ತಿಲ್ವಲ್ಲ. ಅಲಕ್ಷ್ಯಂ ಸರ್ವಭೂತಾನಾಂ, ಎಲ್ಲರೂ ಕೂಡ ಎಲ್ಲರ ಒಳಗಡೆಯೂ ಹೊರಗಡೆಯೂ ಸುಳಿದಾಡ್ತಾ ಇದ್ದರು. ಯಾರಿಗೂ ಕೂಡ ನೀನು ಗೊತ್ತಿಲ್ಲ. ಅಲಕ್ಷ್ಯಂ ಸರ್ವಭೂತಾನ. ನಮ್ಮ ಪಾಡೇನಿದು ಅಂತ ಒಂದು ದುಃಖವೂ ಇದೆ. ಆಮೇಲೆ ನಿಜವಾಗಿ ನೋಡಿದರೆ ನಿನಗೆ ಪ್ರಿಯರಾದವರು ಯಾರೂ ಇಲ್ಲ. ನ ಕಶ್ಚಿತ್ ದಯಿತೋಸ್ತಿ. ಯಾರೇ ಒಬ್ಬ ನಿನಗೆ ಪ್ರಿಯನಾದವನು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾಕೆಂದರೆ ನ ಕರ್ಹಿಚಿತ್ ದ್ವೇಷ್ಯೋಸ್ತಿ. ಯಾರೂ ಕೂಡ ನಿನಗೆ ಶತ್ರುಗಳಿಲ್ಲ. ನೀನು ದ್ವೇಷಿಸುವವನೂ ಇಲ್ಲ, ನೀನು ಪ್ರೀತಿಸುವವನೂ ಇಲ್ಲ. ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಎರಡೂ ಇಲ್ಲ. ಪ್ರಾಯ ಅದೇ ಕಾರಣದಿಂದ ಇರಲಿಕ್ಕೆ ಸಾಕು. ಏನು ಅಂದರೆ ಯಾರೂ ಕೂಡ ನಿನ್ನನ್ನು ಲಕ್ಷ್ಯ ಮಾಡದೇ ಇದ್ದದ್ದು. ಈ ಲೋಕ ಎಲ್ಲವೂ ಕೂಡ ಒಂದೋ ಪ್ರೀತಿ ಅಥವಾ ದ್ವೇಷ, ಒಂದೋ ಬೇಕು ಒಂದೋ ಬೇಡ, ಒಂದೋ ರಾಗ ಇಲ್ಲ ವಿರಾಗ, ಇದು ಎರಡರಲ್ಲಿ ಸಿಕ್ಕಿ ನಲಗುತ್ತಾ ಇದೆ. ನೀನು ಇದು ಎರಡಕ್ಕೂ ಸಿಕ್ಕದೇ ಇದ್ದದ್ರಿಂದ ಪ್ರಾಯ ನಿನ್ನನ್ನು ಅಲಕ್ಷ್ಯ ಮಾಡಿದ್ದೋ ಏನೋ ಅಂಥೇಳಿ ಒಂದು ಅದ್ಭುತವಾದ ಮಾತಾಡ್ತಾಳೆ. ನಿನ್ನನ್ನು ನೋಡಿದರೆ ಕೃಷ್ಣ, ನೀನು ಯಾರು ಅಂದರೆ ನಿನಗೆ ಸರಿಸಾಟಿಯೇ ಇಲ್ಲ, ನಿನಗೆ ಪರ್ಯಾಯವೇ ಇಲ್ಲ. ನೀನು ಮೂಲ ಅಂತ. ನಿನಗೆ ಪರ್ಯಾಯವೇ ಇಲ್ಲ. ಕೃಷ್ಣನಿಗೆ ಪರ್ಯಾಯವೇ ಇಲ್ಲ. ಸ್ವಾಮಿಗಳಿಗೆ ಪರ್ಯಾಯ, ಕೃಷ್ಣನಿಗೆ ಇಲ್ಲ. ಅವನೇನು ಅಂದರೆ ಅದು ಅದೇ ಅಂತ. ಅದು ಅದೇ. ಅದನ್ನು ಬೇರೆ ರೀತಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪದಗಳೇ ಇಲ್ಲ. ಯಾವುದರಿಂದ ವರ್ಣಿಸಿದರೂ ಏನು ಹೇಳಿದರೂ ಕೂಡ ಅದು ನಿನ್ನ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೀನು ಒರಿಜಿನಲ್ ಅಂತ ಹೇಳಿ ಅವಳ ಈ ಲೋಕವನ್ನು ಕಂಡ ಒಂದು ಜ್ಞಾನ ಹೇಗಿದೆ ಅಂದರೆ, ಆದರೆ ಲೋಕದಲ್ಲಿ ನಾವೆಲ್ಲರೂ ಕೂಡ ಏನು ಮಾಡುತ್ತಾ ಇದ್ದೇವೆ ಅಂದರೆ, ಪರ್ಯಾಯವಿಲ್ಲದ ನಿನಗೆ ಪರ್ಯಾಯವನ್ನು ಕಂಡುಕೊಳ್ಳುವುದರಲ್ಲೇ ತೊಡಗಿದ್ದೇವಲ್ಲ. ಇದು ಏನು ನಮ್ಮ ಪಾಡು ಅಂತ. ನಿನಗೆ ಪರ್ಯಾಯವೇ ಇಲ್ಲ. ಆದರೂ ನಾನು ನಿಮಗೆ ಒಂದು ಪರ್ಯಾಯ, ಅದ್ಯಾವುದು ಪರ್ಯಾಯ, ಯಾವುದು ಪರ್ಯಾಯ ಅಂತ ಹೇಳ್ತಾಳೆ. ಜನ್ಮ, ಜಾತಿ. ಜಾತಿಯನ್ನು ದೇವರಿಗೆ, ಜಾತಿಯನ್ನು ಸತ್ಯಕ್ಕೆ ಪರ್ಯಾಯವಾಗಿ ಕೊಂಡುಕೊಂಡ ಬಹಳ ದೊಡ್ಡ ಪ್ರತಿಭೆ ನಮ್ಮದು, ಅನುಮಾನವೇ ಇಲ್ಲ. ಅದೇನು ನಮ್ಮ ಕುಲದಲ್ಲಿ ಹುಟ್ಟಿದಾನೆ ಅಂತ. ದೇವರು ಅವನು ಯಾದವ, ಜಾತಕ ಉಂಟು ಅವನಿಗೆ. ಕೃಷ್ಣನಿಗೆ ಒಂದು ಜಾತಕ ಉಂಟು. ಅದರಲ್ಲಿ ಜೋಯಿಸರು ಬಹಳ ದೊಡ್ಡ ಜ್ಯೋತಿಷಿಗಳು. ಕೃಷ್ಣನಿಗೆ ಒಂದು ಜಾತಕ, ಅವನು ಯಾವ ಹುಟ್ಟಿದ ಅಂತೆಲ್ಲ ಉಂಟು ಭಾಗವತದಲ್ಲಿ. ಯಾವ ದಿವಸ, ಯಾವ ತಿಥಿ, ಎಷ್ಟು ಹೊತ್ತಿಗೆ, ಏನು ಕಥೆ ಅಂದರೆ ಒಂದು ಜಾತಕ ಮಾಡಲಿಕ್ಕೆ ಬೇಕಾದ ಎಲ್ಲ ಇದನ್ನು ಅವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೊಟ್ಟದ್ದರಿಂದ ಇವರಿಗೆ ಜಾತಕ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಜಾತಕವನ್ನು ಮಾಡಿದ್ದಾರೆ. ಕೃಷ್ಣನ ಜಾತಕ ಭಾಳ ಅದ್ಭುತ. ಅದು ಏನು ಅಂತ ಕೇಳಿದರೆ, ಅದರಲ್ಲಿ ಕೃಷ್ಣ ಕೊನೆಗೆ ಒಂದು ಮರದ ಕೆಳಗೆ ಒಬ್ಬ ಬೇಡನ ಬಾಣ ತಾಗಿ ಪ್ರಾಣ ಬಿಡುವಾಗ ಆಯ್ತಲ್ಲ, ಅದಕ್ಕೆ ಏನು ಕಾರಣ, ಜಾತಕವನ್ನು ನೋಡೋಣ, ಅದಕ್ಕೇನು ಕಾರಣ ಅಂತ ಅವರಿಗೆಲ್ಲ ಗೊತ್ತಾಗಿದೆ. ಅದಕ್ಕೆ ಇಂಥದ್ದು ಕಾರಣ ಅಂತ. ಅದಕ್ಕಿಂಥ ಒಂದು ದೋಷ ಜಾತಕದಲ್ಲಿ ಇದ್ದದ್ರಿಂದ ದೇವರ ಜಾತಕದಲ್ಲಿ ದೋಷವನ್ನು ಕಂಡವರು ಬಹಳ ಅದ್ಭುತ. ಜೋಯಿಸರಿಗೆ ನಮಸ್ಕಾರ ಮಾಡಿದ ವಿಧಿಯೇ ಇಲ್ಲ. ಮತ್ತು ನಮ್ಮ ಜಾತಕದ ವಿಷಯ ಬಿಡಿ, ನಾವು ಎಲ್ಲಿಯಾದರೂ ಟೀಕಿಸಿದರೆ ನಮ್ಮ ಜಾತಕವರು ಜಾಲಾಡುತ್ತಾರೆ. ಆದ್ದರಿಂದ ಅದು ಸಾಧ್ಯವೇ ಇಲ್ಲ. ಕೃಷ್ಣನಿಗೆ ಜಾತಕ ಇದೆ. ಇವರೇನು ಜನ್ಮ, ಕೃಷ್ಣ ಹುಟ್ಟಿದಲ್ಲ ಯಾದವರ ಕುಲದಲ್ಲಿ. ನನಗೆ ಎಷ್ಟೋ ಸರ್ತಿ ಕಾಣ್ತದೆ, ಯಾವ ಕುಲದಲ್ಲಿ ದೇವರು ಹುಟ್ಟಿದನೋ ಆ ಕುಲ ಸರ್ವನಾಶ ಆಗ್ತದೆ. ಅದಕ್ಕೋಸ್ಕರವೇ ಹುಟ್ಟಿದ್ದು ಅಂತ.
ಅಂಬೇಡ್ಕರ್ ಇದನ್ನು ಬರೆದಿದ್ದಾರೆ. ಕೃಷ್ಣ ಕ್ಷತ್ರಿಯ ನಾಶಕ್ಕೋಸ್ಕರವೇ ಹುಟ್ಟಿದವ ಅಂತ. ಅದಕ್ಕೇನು, ಯಾದವರ ನಾಶವನ್ನು ಮಾಡಿದಾನವ. ಸ್ವಜನರ ನಾಶವನ್ನು ಮಾಡಿದ ದೇವರು. ಆ ಮುಖದಲ್ಲಿ ನೋಡಿದರೆ ಗಾಬರಿ ಆಗ್ತದೆ. ಅವರಿಗೆ ಉತ್ತರ ಹೇಳಲಿಕ್ಕೆ ಕಷ್ಟ. ಹೌದು ಹಾಗೆ ಕಾಣುತ್ತದೆ ಅಂತ ಹೇಳಬೇಕಷ್ಟೇ. ಮತ್ತೇನೆಂದರೆ ಲೀಲೆ ಅಂತೇಳಿ ಏನಂತಾರೆ ಅವರು ಒಪ್ಪುವುದೇ ಇಲ್ಲ. ಅದೆಲ್ಲ ಬಿಡು, ಅದೆಲ್ಲ ನಿಮ್ಮದು ಲೀಲೆ. ಮತ್ತೊಂದು ಇದೆಲ್ಲ ಉಂಟಲ್ಲ, ಇದೆಲ್ಲ ಸುಮ್ಮನೆ ಸತ್ಯವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದಕ್ಕೆ ಮಾತಾಡೋದು ಅಂತ ಇರಲಿಕ್ಕೂ ಸಾಕು. ಯಾಕೆಂದರೆ ನಮ್ಮ ಕೆಲವರು ಇದನ್ನು ಲೀಲೆ ಅಂತ ಹೇಳುವಾಗ ನನಗೆ ಹಾಗೂ ಕಾಣ್ತದೆ. ಇದು ಸತ್ಯವನ್ನು ಗೊತ್ತಾಗದೇ ಇದ್ದದ್ದಕ್ಕೆ ಅಥವಾ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದದ್ದಕ್ಕೆ ನಾವು ಇದೆಲ್ಲ ಹೇಳುವುದು ಅಂತ. ವಿಚಿತ್ರವಾಗಿದೆ. ಎಲ್ಲಿಯೂ ಯಾರೂ ಕೂಡ ತಮ್ಮನ್ನು ತಾವು ವಂಚಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದಷ್ಟು ಸಂಕೀರ್ಣವಾಗಿ ಆ ಸಂಗತಿ ಇದೆ. ನೀವು ಹೀಗೆ ಭಕ್ತಿಯಿಂದ ಮಾಡಿದರೆ ನಿಮ್ಮದು ಭಕ್ತಿ ಅಷ್ಟೇ, ಸತ್ಯ ಬೇರೆ ಇದೆ ಅಂತ ಮತ್ತೊಬ್ಬರು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯವಾಗುವ ಹಾಗೆ ದೇವರ ಲೀಲೆ ಇದೆ. ದೇವರನ್ನು ನಂಬಿ ಉದ್ಧಾರ ಆದವರು ಭಾರಿ ಕಷ್ಟ ಇದೆ. ಆ ಉದ್ಧಾರದ ರೀತಿ ಬೇರೆಯೇ ಆದದ್ದರಿಂದ, ನಮ್ಮ ಕಲ್ಪನೆಯ ಉದ್ಧಾರವಲ್ಲದೇ ಇದ್ದದ್ದರಿಂದ ಅದು ದೇವರ ಉದ್ಧಾರ. ಅದು ದೇವರೇ ನಮ್ಮನ್ನು ಉದ್ಧರಿಸಬೇಕಷ್ಟೆ. ನಮಗೆ ಬೇಕಾದ ರೀತಿಯಲ್ಲಿ ಉದ್ಧರಿಸು ಅಂತ ಹೇಳಿದರೆ ಅದು ಅಸಾಧ್ಯ. ಆಮೇಲೆ ಜಾತಿಯನ್ನು ಮಾಡಿದೆವು. ಆಮೇಲೆ ಐಶ್ವರ್ಯ, ದುಡ್ಡು ಇದ್ದರೆ ಅವನು ದೇವರೇ. ಯಾರು? ದೇವರಲ್ಲ, ದುಡ್ಡು ಇದ್ದವನೇ ದೇವರು. ನನಗೆ ಒಬ್ಬರು ಹೇಳಿದರು, ನಿಮ್ಮದು ರಾಮ ಕೃಷ್ಣ ಅದು ಇದೆಲ್ಲ ಬಿಡಿ. ಹಾಗೆ ಬಿಡಿ ಅಂತ ಹೇಳುವಷ್ಟು ನಾನು ಯಾರನ್ನು ಇಟ್ಕೊಳ್ಳಿಲ್ಲ. ಬಟ್ ನೀವು ಬಿಡಿ, ಮತ್ತು ಯಾರನ್ನು ಇಟ್ಕೊಳ್ಬೇಕು? ಆ ಬೆಟ್ಟದ ಮೇಲೆ ನಿಂತಿದ್ದಾನಲ್ಲ, ಯಾರು? ತಿರುಪತಿ ತಿಮ್ಮಪ್ಪ, ಅವ ದೇವರು. ಅದೇನು ಎಲ್ಲ ಕೊಂಡೋಗಿ ಹಾಕ್ತಾರೆ ದುಡ್ಡು. ಯಾರಾದರೂ ದುಡ್ಡು ಕೊಟ್ಟಾರ? ಯಾರಿಗಾದರೂ? ಒಬ್ಬ ಮನುಷ್ಯನಿಗೆ, ಗಾಂಧಿಗೆ ಕೊಟ್ಟಾರ? ಯಾರಿಗೂ ಕೊಡಲಿಕ್ಕಿಲ್ಲ. ಅವ ಅಲ್ಲಿ ಕೂತಿದ್ದಾನಲ್ಲ, ಕೊಂಡೋಗಿ ಹಾಕ್ತಾರಲ್ಲ. ಇವರೆಲ್ಲ ಹುಚ್ಚಾರ. ಅದು ದೇವರು ಅಂದರೆ ಹಾಗೆ ಅಂತ. ಅವನು ನಿಜವಾದ ದೇವರು ಅಂತ ಇರಬಹುದು, ಇರಲಿಕ್ಕೂ ಸಾಕು. ನನಗೆ ಗೊತ್ತಿಲ್ಲ, ನನಗೆ ಹೋಗೋದು ಕಷ್ಟ, ಹಾಕುವಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅವನು ಕೊಟ್ಟರೆ ನಾನು ಹಾಕೇನು ಎನ್ನುವ ನಂಬಿಕೆ ಅವನಿಗೂ ಇಲ್ಲ, ನನಗೂ ಇಲ್ಲ. ಆದ್ದರಿಂದ ಜನ್ಮ ಐಶ್ವರ್ಯ. ಆಮೇಲೆ ಶ್ರುತಿ ಅಂದರೆ ಜ್ಞಾನ, ವಿದ್ಯೆ. ನಿಮಗೆ ದೇವರ ಬಗ್ಗೆ ಮಾತಾಡಲಿಕ್ಕೆ ಗೊತ್ತಿದ್ದರೆ ನೀವೇ ದೇವರು ದೇವರಲ್ಲ. ದೇವರನ್ನಲ್ಲಿ ನಿಲ್ಲಿ, ನಿಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ನಾನು ಮಾತಾಡ್ತೇನೆ. ಇದು ಲೋಕದಲ್ಲಿ ಆಗ್ತಾ ಇರೋದು. ಲೋಕದಲ್ಲಿ ಆಗ್ತಾ ಇರುವುದೇ ಅದೇ. ದೇವರ ಮಾತು ಉಸ್ಕುಟಮ್ಮ ಇಲ್ಲ, ದೇವರು ಮಾತಾಡೋದೇ ಇಲ್ಲ, ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾತಾಡ್ತೀಯಲ್ಲ, ಮಾತಾಡು, ಏನು ಬೇಕಾದರೂ ಮಾತಾಡು. ಸ್ವಲ್ಪ ಸತ್ಯ ಮಾತಾಡಿದರೆ ಒಳ್ಳೆಯದು. ಸತ್ಯ ಹೆಚ್ಚು ಮಾತಾಡಲಿಕ್ಕಿಲ್ಲ. ಗಂಟೆಗಟ್ಟಲೆ ಮಾತಾಡಬೇಕಾದ್ರೆ ಸತ್ಯದೊಟ್ಟಿಗೆ ಇನ್ನೇನಾದರೂ ಒಂದು ಸೇರಿಸಿ ಮಾತಾಡಬೇಕಲ್ಲ. ಅದೇ ಸತ್ಯವೇ ಆದರೆ ಮಾತೇ ಇಲ್ಲ, ಅದು ಮಾತಿಗೆ ಮೀರಿದ್ದು. ಆದದ್ದರಿಂದ ಮಾತಾಡುವವರು ಗೆದ್ದರು. ನೀವು ಮಾತಾಡೋದಿಲ್ವಲ್ಲ, ಮತ್ತೇನು ಮಾಡೋದು? ನಮಗೆ ಮಾತು ಬೇಕಲ್ಲ. ಶ್ರುತ ಅಂದರೆ ಜ್ಞಾನ. ದೇವರ ಬಗೆಗಿನ ಜ್ಞಾನ ಉಂಟಲ್ಲ, ಆ ದೇವರ ಬಗೆಗಿನ ಮಾಹಿತಿ. ಆ ಶಾಸ್ತ್ರದಲ್ಲಿ ಹೀಗಿದೆ, ಈ ಶಾಸ್ತ್ರದಲ್ಲಿ ಹೀಗಿದೆ, ಒಂದು 25 ಇದೆ ಇದನ್ನು ಹೇಳಿ ಜನರ ತಲೆ ಕೆಡಿಸಲಿಕ್ಕೆ ಏನೂ ಕಷ್ಟ ಇಲ್ಲ. ಯಾಕೆಂದರೆ ಅದು ಮೊದಲೇ ಕೆಟ್ಟಿದೆ, ಇನ್ನೊಂದು ಕೆಡುವುದಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಸಮಸ್ಯೆಯೇ ಇಲ್ಲ. ನಮಗೇನು ಗೊತ್ತಿಲ್ಲದಿದ್ದರೂ ಕೂಡ, ನಮ್ಮಲ್ಲಿ ಒಬ್ಬರು ಒಂದು ತಮಾಷೆಗೆ ಹೇಳಿದ್ರು, ಒಂದು ಪದ ಹೇಗೆ ಬಳಸ್ತಾರೆ ಅಂತ, ಮತ್ತು ಆ ಪದ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ. ಅವರಿಗೆ ಯಾವುದನ್ನೇ ಆದರೂ ಒಂದು ಟೈಪ್ ಎನ್ನುವ ಪದವನ್ನು ಹಾಕದೆ ಅವರಿಗೆ ಗೊತ್ತಾಗೋದಿಲ್ಲ, ಅಥವಾ ಅವರು ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಹಾಗೆ. ಈಗ ನೀವು ಹೋಗಿ 1 ಗಂಟೆ ಅವ್ರ ಹತ್ರ ಮಾತಾಡಿದ್ರಿ ಅಂತ ಇಟ್ಟುಕೊಳ್ಳಿ. 1 ಗಂಟೆ ಒಂದು ಸ್ಫೂರ್ತಿಲಿ ಎಂಥದೋ ಒಂದು ವಿಷಯ ನೀವು ಮಾತಾಡಿದ್ರಿ. ಅವರು ಅದನ್ನೆಲ್ಲ ಕೇಳ್ತಾರೆ, ದೂರದಲ್ಲಿ ಕೂತು ಕೇಳ್ತಾರೆ. ಆಮೇಲೆ ಮತ್ತೊಬ್ಬನ ಹತ್ರ ಹೇಳ್ತಾರೆ. ಅವರು ಒಂದು ವಾಗ್ಮಿ ಟೈಪ್. ವಾಗ್ಮಿ ಅಂತ ಹೇಳೋದಿಲ್ಲ ಅವರು, ನೀವು ವಾಗ್ಮಿ ಅಂತ ಅವರು ಹೇಳೋದಿಲ್ಲ. ಮತ್ತು ಒಂದು ವಾಗ್ಮಿ ಟೈಪ್ ಅಂತ ಮತ್ತೊಬ್ಬರಿದ್ದರು, ನಮ್ಮ ಅಜ್ಜನವರು, ನಮ್ಮ ಪುತ್ತೂರು ಅಜ್ಜನವರು. ಅವರು ಒಂದು ಸಲ ಏನೋ ಮಾತಾಡ್ತಾ, ಇದು ಆತ್ಮ ಪರಮಾತ್ಮ ಅಂಥದ್ದು ವಿಷಯ, ಅವರು ಅದನ್ನು ಕೇಳ್ತಾ ಇದ್ದರು. ಅವರಷ್ಟಾಗಿ ಯೋಚನೆ ಮಾಡಿ, ಇವರು ಒಂದು ಜ್ಞಾನಿ ಟೈಪ್ ಅಂತ ಹೇಳಿದ್ರು. ಭಾಳ ಆಶ್ಚರ್ಯ ಆಯ್ತು ನನಗೆ. ಏನು ಅದು ಹಾಗೆ ಹೇಳದಿದ್ದರೆ ಅದು ಅರ್ಥ ಆಗೋದಿಲ್ಲ ಅವರಿಗೆ. ಸರಿಯಾದ ಸ್ಪಷ್ಟ ಪದ ಹಾಕಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಮತ್ತು ನನಗೆ ನಿಜವಾಗಿ ಕಾಣ್ತದೆ ಅವ್ರು ಹೇಳಿದ್ದು ಕರೆಕ್ಟ್.
ನಾವು ಟೈಪ್ಗಳಲ್ಲದೆ ನಿಜವಾದ ಜ್ಞಾನಿಗಳಲ್ಲ, ಟೈಪ್ಗಳಷ್ಟೇ. ಅಲ್ಲ ಅಂತ ಹೇಳಲಿಕ್ಕೆ ಬೇಕಾದ್ರೆ ಅಲ್ಲ, ಅದನ್ನು ಅಲ್ಲ ಬೇಕಾದ್ರೆ ವಾದಗಳೆಲ್ಲ ಇವ ನಮ್ಮ ಹತ್ರ. ಆದ್ದರಿಂದ ವಾಗ್ಮಿ ಟೈಪ್, ಜ್ಞಾನಿ ಟೈಪ್. ದೇವರ ಟೈಪ್ ಅಲ್ಲ, ದೇವರು ದೇವರೇ, ಸತ್ಯ ಸತ್ಯವೇ, ಅದು ಟೈಪ್ ಅಲ್ಲ. ಆದ್ದರಿಂದ ನೀನು ಒರಿಜಿನಲ್ ಕೃಷ್ಣ, ನಿನಗೆ ಪರ್ಯಾಯ ಇಲ್ಲ. ಲೋಕದ ಪಾಡು ಏನಾಗಿದೆ ಅಂತ ಕೇಳಿದರೆ ನಿನಗೆ ಪರ್ಯಾಯವನ್ನು ಹುಡುಕುವುದೇ ನಮ್ಮ ಪಾಡಾಗಿದೆ ಅಂತ ಗೋಳವಳದು, ದುಃಖ ಅವಳದು. ಇದೆಲ್ಲ ಹೇಳ್ತಾಳೆ. ಹೇಳಿ ಆಮೇಲೆ ಒಂದು ಮಾತು, ಎಷ್ಟು ಅದ್ಭುತವಾದ ಮಾತು ಅಂದರೆ, ವಿಪದ ಸಂತು ನ ಶಾಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಇದು ಕೊನೆಯದ್ದು ಮಾತು. 26 ಪದ್ಯಗಳ ಗೀತ ಗುಚ್ಛದಲ್ಲಿ ಇದು ಕೊನೆಯ ಮಾತು. ಏನು ಅಂದರೆ, ವಿಪದ ಸಂತುನ ಶಾಶ್ವತ್. ಕಷ್ಟ, ವಿಪತ್ತು, ದುಃಖ, ಯಾತನೆ, ನೋವು ನಮಗೆ ಯಾವಾಗಲೂ ಬರಲಿ ಅಂತ. ಈಗ ಒಂದುಂಟ, ಕೃಷ್ಣನ ಅತ್ತೆ ಮಾತಾಡೋದು, ಕೃಷ್ಣನ ಅತ್ತೆ ಮಾತಾಡೋದು, ಕುಂತಿ ಮಾತಾಡೋದು, ತನ್ನ ಕುಲದ ಕುಡಿಯನ್ನು ಉಳಿಸಿದ ದೇವರ ಮುಂದೆ ನಿಂತು ಮಾತಾಡೋದು. ವಿಪದ ಸಂತುನ ಶಾಶ್ವತ್. ಕಷ್ಟ ನಮಗೆ ಯಾವಾಗಲೂ ಬರಲಿ. ಯಾಕೆ ಅಂದರೆ, ನಮಗೆ ಬಂದ ಕಷ್ಟದ ಜಾಡು ಹಿಡಿದು ಅದರ ಎಲೆಯನ್ನು ಹಿಡಿದು ಮೆಲ್ಲಗೆ ಅದರ ಒಟ್ಟಿಗೆ, ಕಷ್ಟದ ಒಟ್ಟಿಗೆ ನೀನು ಕೂಡ ನಮ್ಮ ಹತ್ರ ಬರುವುದರಿಂದ ನೀನು ಬರುವುದೇ ಒಂದು ಸುಖ. ಅದಕ್ಕೋಸ್ಕರ ಎಷ್ಟು ಕಷ್ಟ ನಮಗೆ ಬೇಕಾದರೂ ಬರಲಿ, ನೀನು ಬರ್ತೀಯಾದ್ದರಿಂದ ಈ ಕಷ್ಟ ನಮಗೆ ಬಾರದೆ ನೀನು ಬರುವುದೇ ಇಲ್ಲವಲ್ಲ. ನೀನು ಎಂಥ ತಂತ್ರಗಾರ ಅಂತ ಹೇಳಿದರೆ, ನಮಗೆ ಕಷ್ಟ ಬಾರದೆ ದೇವರ ನೆನಪು ಆಗುವುದೇ ಇಲ್ಲ. ಎಂಥ ವಿಚಿತ್ರ! ಏನು ವಿಚಿತ್ರ ಏನು ಅಂತ ಕೇಳಿದರೆ, ಬಹಳ ಸುಖ ಇದ್ದರೆ ಅಂದರೆ ನಾವು ಬಹಳ ಸುಖಿಗಳು, ಮತ್ತೊಬ್ಬರಿಂದ ನಾವು ಸುಖಿಗಳು ಅಂತ ಭಾವಿಸ್ತಾ ಇದ್ದರೆ, ನಮ್ಮ ಸುಖ ಯಾವಾಗಲೂ ಹಾಗೆ. ನಮಗೆ ಸುಖ ಅಂದರೆ ಇನ್ನೊಬ್ಬರ ಹತ್ರ ಇಲ್ಲದೇ ಇದ್ದದ್ದು ನಮ್ಮ ಹತ್ರ ಉಂಟು ಅಂತ, ಅದೇ ನಮಗೆ ಸುಖ. ನಮ್ಮ ಹತ್ರ ಇಲ್ಲದೇ ಇದ್ದದ್ದು ಮತ್ತೊಬ್ಬರ ಹತ್ರ ಇದ್ದರೆ ನಮಗೆ ಅದೇ ದುಃಖ. ಅದು ನಮಗೆ ಬೇಕೋ ಬೇಡವೋ ಎಂಬುದಲ್ಲ, ಅವ್ರ ಹತ್ರ ಉಂಟಲ್ಲ ಸಾಕು ನಮಗೆ ದುಃಖ ಬರಲಿಕ್ಕೆ. ಬೇರೆ ಕಾರಣವೇ ನಮಗೆ ಬೇಕಾಗಿಲ್ಲ. ಅವ್ರ ಹತ್ರ ಇಲ್ಲದೇ ನಮ್ಮ ಹತ್ರ ಉಂಟು ಎನ್ನುವುದು, ನಾವು ಅದನ್ನು ಬಳಸದೇ ಇದ್ದರೂ ಕೂಡ ಅದು ನಮಗೆ ಸುಖವೇ. ಅದು ಸುಖ ಯಾಕೆಂದರೆ ಅವರಿಗೆ ಎಷ್ಟು ಹೊಟ್ಟೆ ಕಿಚ್ಚಾಗ್ತದೆ, ಅವರಿಗೆ ಹೊಟ್ಟೆ ಉರಿದುಕೊಂಡು ಇರ್ಬೋದಲ್ವಾ ಅಂತ ಗಂಡ ಹೆಂಡತಿ ಹತ್ರ ಹೇಳ್ತಾನೆ ಇಬ್ಬರಿಗೂ. ಅದು ಆಗ ದೇವರು ಹೇಳ್ತಾನೆ ತಥಾಸ್ತು. ಹೀಗೇ ಇದೆ ಲೋಕ. ಕಷ್ಟ ಬರಲಿ, ಕಷ್ಟ ಬಂದಾಗ ನೀನು ಬರ್ತಿ, ನಿನ್ನ ನೆನಪಾಗ್ತದೆ ಅಂತ. ನಿನ್ನ ನೆನಪಾದರೆ ನಿನ್ನ ನೆನಪು ಎಲ್ಲಿ ನಿಜವಾಗಿ ನಾವು ಮಾಡಿದೆವು, ಆಗ ನೀನು ಅದರ ಒಟ್ಟಿಗೆ ನೀನು ನಮ್ಮಲ್ಲಿಗೆ ಬರ್ತಿ. ನಿನ್ನನ್ನು ನೋಡಿದರೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಮರು ಹುಟ್ಟಿಲ್ಲ. ಈ ಹುಟ್ಟು ಸಾವುಗಳ ಈ ಚಕ್ರದಿಂದಲೇ, ಈ ಜನ್ಮದಿಂದಲೇ ಇದನ್ನೆಲ್ಲ ನಾವು ಅನುಭವಿಸಿದೇವಲ್ಲ. ಈ ಒಂದು ಚಕ್ರ ಗತಿಯಲ್ಲಿ ಸಾಗುತ್ತಾ ಇರತಕ್ಕ ಚಕ್ರಾರ ಪಂಕ್ತಿರಿವ ಗಚ್ಚತಿ ಅಂತ ಕಾಳಿದಾಸ ಹೇಳುವ ಹಾಗೆ, ಇದು ಹೀಗೆ ಆಗ್ತಾ ಉಂಟಲ್ಲ ಈ ಚಕ್ರ. ಇದು ಚಕ್ರ ಅಂತ ಗೊತ್ತಾದರೆ ಮಾತ್ರ ಈ ಚಕ್ರದ ಗತಿಯಿಂದ ಪಾರಾಗುವಂಥ ಒಂದು ಹೊಳಹು ಸೂಕ್ಷ್ಮವಾಗಿ ಆದರೂ ಕ್ಷೀಣವಾಗಿ ಆದರೂ ನಮ್ಮಲ್ಲಿ ಉಂಟಾಗ್ತದೆ. ಇಲ್ಲದಿದ್ದರೆ ಇದು ಯಾವಾಗಲೂ ಹೀಗೆ ಅಂತ. ಈ ನಮ್ಮನ್ನು ಚಕ್ರದಿಂದ ಪಾರು ಮಾಡಲಿಕ್ಕೆ ಚಕ್ರಧಾರಿಯಾದ ನಿನ್ನ ನೆನಪು ನಮಗೆ ಸಹಕಾರಿ, ಆದ್ದರಿಂದ ಕಷ್ಟ ಬರಲಿ ಅಂತ. ಈಗ ಈ ಮಾತಿಗೆ ಇಷ್ಟೇ ಅರ್ಥ ಅಲ್ಲ, ಇದು ಪರಸ್ಪರವಾದ ಮಾತು. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ, ಬಹಳ ದೊಡ್ಡ ಮಾತು. ಏನು ಅಂದರೆ, ಧರ್ಮದ ಗ್ಲಾನಿ ಆದಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ತದಾ ಆತ್ಮಾನಂ ಸೃಜಾಮ್ಯಹಂ ಅಂತ. ಎಲ್ಲರೂ ಅದನ್ನು ಕೇಳಿದ್ದಾರೆ. ಧರ್ಮದ ಗ್ಲಾನಿ ಆದಾಗ ನಾನು ನನ್ನನ್ನೇ ಪ್ರಕಟಪಡಿಸಿಕೊಂಡು ಆತ್ಮಾನಂ ಸೃಜಾಮಿ, ನಾನು ಅಭಿವ್ಯಕ್ತವಾಗ್ತೇನೆ ಅಂತ. ಗ್ಲಾನಿ ಅಂದರೆ ಏನು? ಧರ್ಮದ ಗ್ಲಾನಿ ಅಂದರೆ ಏನು? ಧರ್ಮದ ಗ್ಲಾನಿ ಅಂದರೆ ಪರಿತ್ರಾಣಾಯ ಸಾಧೂನಾಂ, ಸಾಧುಗಳಿಗೆ ಸಂಕಟ ಉಂಟಾಗುವುದು, ಸಜ್ಜನರಿಗೆ.
ಸಜ್ಜನರಿಗೆ ಸಹಜವಾಗಿ ಜೀವಿಸುವುದೇ ಕಷ್ಟವಾಗಿರತಕ್ಕ ಒಂದು ಪರಿಸ್ಥಿತಿ ಉಂಟಾಗುವುದು. ಅದು ಧರ್ಮಗ್ಲಾನಿ. ಆದ್ದರಿಂದ ಪರಿತ್ರಾಣಾಯ ಸಾಧೂನಾಂ, ಸಾಧುಗಳನ್ನು ಕಾಪಾಡಲಿಕ್ಕೆ, ಸಜ್ಜನರನ್ನು ಕಾಪಾಡಲಿಕ್ಕೆ, ವಿನಾಶಾಯ ಚ ದುಷ್ಕೃತಾಂ, ಅದಕ್ಕೆ ಅಡ್ಡಿಯಾಗಿರತಕ್ಕ ಸಾಧುಗಳ ಸಹಜ ಸರಳ ಸಾತ್ವಿಕ ಜೀವನಕ್ಕೆ ಅಡ್ಡಿಯಾಗಿರತಕ್ಕ ಏನೆಲ್ಲ ಕಾರ್ಯಕ್ರಮಗಳು ಹಾಕಿಕೊಂಡಿದ್ದಾರೋ ಅದನ್ನು ನಿರ್ನಾಮ ಮಾಡಲಿಕ್ಕೆ ಹೊಸ ಕಾರ್ಯಕ್ರಮವನ್ನು ಹಾಕಿಕೊಂಡು ಬರ್ತೇನೆ ಅಂತ ಅವನು ಹೇಳುವುದು ಕೃಷ್ಣ. ಹೌದಾ? ಈಗ ಹಾಗಾದರೆ ಕುಂತಿ ಏನು ಹೇಳ್ತಾಳೆ? ಕಷ್ಟ ಇರಲಿ ಅಂತ ಹೇಳ್ತಾಳೆ. ಕುಂತಿ ಅಜ್ಜನ ಸ್ತ್ರೀ ಅಲ್ವಾ? ಪಾಂಡವರು ಸಜ್ಜನರಲ್ವ? ಸಾಧುಗಳಲ್ವ? ಸಾಧುಗಳಿಗೆ ಕಷ್ಟ ಬಂದಾಗ ಅವರ ಕಷ್ಟವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ನಾನು ಬರ್ತೇನೆ ಅಂತ ಕೃಷ್ಣನ ಮಾತು. ಸಾಧುಗಳೇ ಆದ ಸಾಧ್ವಿ ಸ್ತ್ರೀಯಾದ ಕುಂತಿ ಹೇಳುವ ಮಾತು ಯಾವುದು ಅಂದರೆ, ನಮಗೆ ಕಷ್ಟಗಳೇ ಇರಲಿ ಅಂತ, ನಮಗೆ ಕಷ್ಟಗಳೇ ಇರಲಿ ಅಂತ. ವಿಚಿತ್ರವಾದ ಒಂದು ಒಳ ಸಂಬಂಧ ಇದೆ ಈ ಎರಡರ ಒಟ್ಟಿಗೆ. ಅವನು ನಿಮಗೆ ಏನು ಸಜ್ಜನರಿಗೆ ಕಷ್ಟ ಬಂದಾಗ ನಾನು ಬರ್ತೇನೆ ಅಂತ ಹೇಳ್ತಾನಲ್ಲ, ಅದು ಧರ್ಮಗ್ಲಾನಿ ಅಂತ. ಅದು ಧರ್ಮಗ್ಲಾನಿ ಅಂತ ಇವರೇನು ಹೇಳ್ತಾರೆ ಅಂದರೆ, ಇವರೇನು ಧರ್ಮಗ್ಲಾನಿ ಅಂತ ಇವರೇನು ಹೇಳುವುದಿಲ್ಲ. ಧರ್ಮಗ್ಲಾನಿ ಯಾವುದು ಅಂತ ಕೇಳಿದರೆ, ನೀನು ನಮ್ಮ ಹತ್ರ ಬಾರದಿರುವುದೇ ಧರ್ಮಗ್ಲಾನಿ ಅಂತ, ಬೇರೆ ಯಾವುದೂ ಅಲ್ಲ. ನಾನು ಸಾತ್ವಿಕರ ಹತ್ರ ಹೋಗಬೇಕಾಗಿದ್ದರೆ, ನನ್ನನ್ನು ನೆನಪಿಸುವವರ ಹತ್ರ, ಎಲ್ಲರ ಒಟ್ಟಿಗೆ ನಾನು ಇದ್ದರೂ ಕೂಡ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಅಂತ ತೋರಿಸಬೇಕಾದ್ರೆ ನೀವು ಒಂದು ಜಾಗವನ್ನು ಕೊಡಬೇಕಲ್ಲ. ಅಷ್ಟು ಮಾತ್ರ ಒಂದು ಅನುಕೂಲವನ್ನು ನೀವು ಕೊಟ್ಟರೆ ಸಾತ್ವಿಕರು. ಆ ಸಾತ್ವಿಕರ ಹತ್ತಿರ ನಾನು ಹೋಗ್ತೇನೆ. ಸಾತ್ವಿಕರ ಹತ್ತಿರ ದೇವರು ಬರುವುದೇ ಧರ್ಮದ ವಿಜಯ. ಬರಲಿಕ್ಕೆ ಸಾಧ್ಯವಾಗದೇ ಇರುವುದೇ ಧರ್ಮದ ಗ್ಲಾನಿ. ಆದ್ದರಿಂದ ಸಾತ್ವಿಕರು ಯಾವಾಗಲೂ ಏನು ಹೇಳ್ತಾರಂದರೆ, ಕಷ್ಟವೇ ಬರಲಿ ಅಂತ ಹೇಳ್ತಾರೆ. ಭಕ್ತರು ಹೀಗೆ ಮಾತಾಡಬೇಕು, ಭಕ್ತೆಯರು ಹೀಗೇ ಮಾತಾಡಬೇಕು, ಕಷ್ಟ ಬರಲಿ ಅಂತಲೇ ಮಾತಾಡಬೇಕು. ದೇವರು ಹೇಗೆ ಮಾತಾಡಬೇಕು? ಈಗ ಸಾತ್ವಿಕರಿಗೆ ಕಷ್ಟ ಬಂದಾಗ ನಾನು ಹೋಗಬೇಕಾಗ್ತದೆ ಎನ್ನುವ ಧಾಟಿಯಲ್ಲಿ ಮಾತಾಡಬೇಕು. ಇದು ಎರಡೂ ಸೇರಿದರೆ ಮಾತ್ರ ಧರ್ಮಗ್ಲಾನಿ ಎಂದರೆ ಏನು ಎನ್ನುವುದು ಅರ್ಥ ಆಗುವುದು. ಹೇಗೆ ದೇವರನ್ನು ನೆನೆಸುವಾಗ ದೇವರನ್ನು ನೆನೆದವರೆಲ್ಲರ ಅನುಭವವೂ ನಮಗೆ ಉಂಟಾಗುವುದು ಸಾಧ್ಯವೋ, ಹಾಗೆಯೇ ದೇವರ ಮಾತಿಗೂ ದೇವರನ್ನು ನಂಬಿದ ಜೀವರ ಮಾತಿಗೂ ಒಂದು ಪಾರಸ್ಪರಿಕತೆ ಇದೆ. ಇದಕ್ಕೆ ಪರಸ್ಪರ ಇದು ಪ್ರತಿಫಲನ ಆಗ್ತಾ ಇರ್ತದೆ. ಕೃಷ್ಣನ ಮಾತು ಕೂಡ ಸರಿ, ಕುಂತಿಯ ಮಾತು ಕೂಡ ಸರಿ. ಆದರೂ ಒಂದು ಮಾತು ಹೇಳುವುದಾದರೆ, ಕೃಷ್ಣನ ಮಾತಿಗಿಂತ ಕುಂತಿಯ ಮಾತಿನಲ್ಲಿ ಧ್ವನಿ ಶಕ್ತಿ ಚೆನ್ನಾಗಿದೆ. ಕೃಷ್ಣ ಹೇಳಿದ್ದೇನೆಂದರೆ ಒಂದು ಹೇಳಿಕೆ ಅದು. ಯದಾ ಯದಾ ಹೈ ಧರ್ಮಸ್ಯ ಗ್ಲಾನಿರ್ಭವತಿ ಅಂತ ಧಾರ್ಮಿಕ ಭಾಷಣಗಳು ಮಾಡ್ತಾರಲ್ಲ, ಅವರ ಬಾಯಲ್ಲಿ ಸಿಕ್ಕಿ ಅದು ಬಹಳ ಅದ್ಭುತವಾಗಿದೆ ಅದರ ಪರಿಸ್ಥಿತಿ. ಧಾರ್ಮಿಕ ಭಾಷಣ ಅಂತ ಒಂದುಂಟು, ಹಾಗಾದರೆ ಧಾರ್ಮಿಕ ಅಲ್ಲದ ಭಾಷಣ ಅಂತಲೂ ಒಂದುಂಟು. ಅದು ಧಾರ್ಮಿಕ ಭಾಷಣ ಮಾಡೋರು ಅದು ಕೂಡಲೇ ಸಿಗ್ತದೆ. ಯದಾ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಅಂತ. ಯಾಕೆ ಬರಲಿಲ್ಲ ಅಂತ ಕೇಳಿದರೆ, ನಾವು ಯಾರೂ ಕೂಡ ನಮಗೆ ಕಷ್ಟ ಬರಲಿ ಅಂತ ಹೇಳುವುದಿಲ್ಲ. ಆದ್ದರಿಂದ ಕಷ್ಟ ಬರಲಿ ಅಂತ ಹೇಳಿದರೆ ಈ ಮಾತನ್ನು ನೀವು ಹೇಳಬೇಕಾಗೇ ಇಲ್ಲ, ಕೋಟ್ ಮಾಡಬೇಕಾಗಿಯೇ ಇಲ್ಲ. ಯಾರಿಗೂ ಕಷ್ಟ ಬೇಡ, ಮತ್ತು ನಾವು ಕೃಷ್ಣ ಹೇಳಿದ ಮಾತನ್ನು ಕೋಟ್ ಮಾತ್ರ ಮಾಡಬೇಕಟ್ಟೆ, ಅವನು ಬರಲಿಕ್ಕೆ ಇಲ್ಲ. ಬರಬೇಕಾದ್ರೆ ಕಷ್ಟವನ್ನು ಸ್ವಾಗತಿಸುವುದು ಭಗವಂತನನ್ನು ಸ್ವಾಗತಿಸಿದ ಹಾಗೆ. ಹೀಗೆ ಇದ್ದದರಿಂದ ಈ ಪಾರಸ್ಪರಿಕತೆ ಉಂಟಲ್ಲ, ದೇವರಿಗೂ ಜೀವರಿಗೂ ಒಂದು ವಿಚಿತ್ರವಾದ, ವಿಶೇಷವಾದ, ಅತಿ ಸೂಕ್ಷ್ಮವಾದ ಒಂದು ಏನು ಹೇಳುವುದು ಪ್ರತಿಫಲನ ನಡೀತಾ ಇರುತ್ತದೆ. ಇದು ಉತ್ಕಟವಾದ ಸ್ತುತಿ. ಕುಂತಿಯ ಈ ಸ್ತುತಿ ಬಹಳ ಉತ್ಕಟವಾಗಿರತಕ್ಕ ಸ್ತುತಿ. ಕೃಷ್ಣನನ್ನು ಕಂಡಾಗ ಯಾಕೆ ಬಿಡುಗಡೆ
ಅಂತ ಕೇಳಿದರೆ, ಸಂಸಾರದಲ್ಲಿ ನಾವು ಯಾರನ್ನು ನೋಡಿದೆವು, ನೋಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ನೋಡಲೇಬೇಕು. ನಾವು ನೋಡಿದ್ರಿಂದ ಯಾರು ಯಾರನ್ನೋ ನಮ್ಮ ರೋಲ್ ಮಾಡೆಲ್ಗಳು ಅಂತ, ಮಾದರಿ ಅಂತ, ಒಂದು ಮಾದರಿ. ಬಹಳ ಆಶ್ಚರ್ಯ, ನಮ್ಮ ಮನಸ್ಸು ಕೆಲಸ ಮಾಡಬೇಕಾಗಿದ್ದರೆ ಅದಕ್ಕೆ ಒಂದು ಮಾದರಿ ಬೇಕು. ಪ್ರತಿಯೊಬ್ಬರಿಗೂ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನು ಯಾರೋ ಒಬ್ಬರು ಒಂದು ಮಾದರಿ ಅವರ ಒಳಗಡೆ ಅಡಗಿರ್ತಾರೆ, ಅವರ ಹಾಗೆ ಆಗಬೇಕು ಅಂತ. ನಮ್ಮನ್ನು ಬೆಳೆಸುವುದು ಕೂಡ ಹಾಗೆಯೇ. ಸಣ್ಣ ಮಕ್ಕಳನ್ನ ಅವರನ್ನು ನೋಡು, ಇವರನ್ನು ನೋಡು, ಅವರು ಕುದುರೆ ಮೇಲೆ ಹೋಗ್ತಾ ಇದ್ದಾರೆ, ಇವರು ಒಂಟೆ ಮೇಲೆ ಹೋಗ್ತಾ ಇದ್ದಾರೆ ಅಂತ. ಇದು ಈಗ ಅವರನ್ನು ನೋಡು ಇವರನ್ನು ನೋಡು ಅಂತ ಕಲಿಸಿ ನಾವು ಯಾರನ್ನು ನೋಡಿದೆವೋ ಅವರು ನಮಗೆ ಮಾದರಿಯಾಗಿ ನಮ್ಮ ಒಳಗಡೆ ಕೂತು ನಮ್ಮಲ್ಲಿ ಬೆಳೆದದ್ದು ಯಾವುದು ಅಂತ ಕೇಳಿದರೆ ಸಂಸಾರ. ಸಂಸಾರದ ಮಾದರಿ ಬೆಳೆಯಿತು. ಕೃಷ್ಣನನ್ನು ನೋಡಿದರೆ, ಒಂದು ವೇಳೆ ಕೃಷ್ಣನನ್ನು ನೋಡಿದರೆ ಸಂಸಾರದ ಮಾದರಿ ಉಂಟಲ್ಲ, ಇದು ಕುಸಿದು ಬೀಳ್ತದೆ. ಹಾಗಾದರೆ ಏನು ಮತ್ತೆ? ಸಂಸಾರದಿಂದ ಪಾರಾಗುವುದು ಅಂತ ಹೇಳಬಾರದು. ಸಂಸಾರದಲ್ಲಿಯೇ ಅಡಗಿರುವ ರಹಸ್ಯ, ಸಂಸಾರದಲ್ಲಿಯೇ ಅಡಗಿರತಕ್ಕ ನಿರ್ವಾಣ ಉಂಟಲ್ಲ, ಅದರ ಮಾದರಿ ಸಿಗ್ತದೆ. ಕೃಷ್ಣ ಹೇಗಿದ್ದ ಅಂತ ಕೇಳಿದರೆ, ಅವನು ಇದ್ದಾನೆ ಮತ್ತು ಇಲ್ಲ. ಅವನು ಇದ್ದಾನೆ ಅಂತ ಹೇಳಿದರೆ ಅವನಿದ್ದಾನೆ, ಇಲ್ಲ ಅಂದರೆ ಇಲ್ಲ. ನೀವು ಅವನನ್ನು ಯಾವ ರೀತಿ ಲೆಕ್ಕಕ್ಕೆ ಬೇಕಾದರೆ ತೆಕ್ಕೊಳ್ಬಹುದು, ಲೆಕ್ಕದಿಂದ ಬೇಕಾದರೆ ಬಿಡಬಹುದು. ಅವನು ನಿಮ್ಮ ಲೆಕ್ಕಕ್ಕೆ ಸಿಕ್ಕುವವನಲ್ಲ, ಸಿಕ್ಕಿದ ಹಾಗೆ ಇರ್ತಾನೆ ಅಷ್ಟೇ. ಇಂಥ ಒಂದು ಮಾದರಿಯನ್ನು ಒಬ್ಬ ಮನುಷ್ಯ ನೋಡಿದರೆ, ಒಂದು ಜೀವ ಕುರಿತಾಗಿ ನೋಡಿದರೆ, ಹೀಗೂ ಒಂದು ಇದೆ ಅಂತ ಅದಕ್ಕೆ ಗೊತ್ತಾದರೆ, ಹಾಗಾದರೆ ನಾವು ನಮ್ಮ ಪಾಡು ಎಲ್ಲ ಅರ್ಥ ಆಗ್ತಾ ಹೋಗ್ತದೆ. ನಾವು ಈಗ ಹೀಗಾಗಿರೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಸಂಸಾರದ ಮಾದರಿಯನ್ನು, ತಪ್ಪಲ್ಲ ಸರಿಯೂ ಅಲ್ಲ, ಸಂಸಾರದ ಒಂದು ಮಾದರಿಯನ್ನು ನಮ್ಮ ಒಳಗಡೆ ಬೆಳೀತಾ ಇದೆ. ರೋಲ್ ಮಾಡೆಲ್, ಅವರು ಹಾಗಾಗಬೇಕು, ಇವರು ಹಾಗೆ ಆಗಬೇಕು ಅಂತ. ಕೃಷ್ಣನನ್ನು ನೋಡಿದರೆ ಅವನು ಹಾಗೆ ಆಗಬೇಕು ಅಂತ ಎನ್ನುವ ಭಾವನೆ ಬಾರದಿದ್ದರೂ ಕೂಡ ಇಂಥವನೊಬ್ಬ ಇದ್ದಾನೆ ಅಂತ ಬಹಳ ತೀವ್ರವಾಗಿ ಅನ್ನಿಸಿದರೆ ಸಾಕು, ಮನುಷ್ಯ ಪಾರಾಗ್ತಾನೆ ಅಂತ ಕುಂತಿಯ ಮಾತುಗಳ ಸಾರ. ಇದು ಬಹಳ ಉತ್ಕಟವಾಗಿದೆ. ಈ ಮಾತು ಬಹಳ ಉತ್ಕಟವಾಗಿದೆ, ಕರೆದ ಹಾಗೆ ಇದೆ. ನಮಗೆ ಕಷ್ಟಗಳು ಬರಲಿ ಅಂತ ಹೇಳಿದರೆ ಆ ಕಷ್ಟಗಳ ಒಟ್ಟಿಗೆ, ಆ ಕಷ್ಟಗಳ ಹಿಂದೆ ನೀನು ಬಾ ಅಂತ ಅವನನ್ನು ಸ್ವಾಗತಿಸಿದ ಹಾಗೆ ಇದೆ. ಬಹಳ ಉತ್ಕಟವಾಗಿದೆ. ಎರಡು ರೀತಿಯ ಕರೆಗಳಿವೆ. ಒಂದು ಬಹಳ ಉತ್ಕಟವಾದದ್ದು, ಬಹಳ ಭಾವೋನ್ಮತ್ತವಾದದ್ದು, ಬಹಳ ತೀವ್ರವಾದದ್ದು. ಈಗ ಕುಂತಿಯ ಸ್ತುತಿ ಉಂಟಲ್ಲ, ಅಂಥದ್ದು. ಕನ್ನಡದಲ್ಲಿ ಬೇಂದ್ರೆಯವರ ಒಂದು ಹಾಡಿದೆ, ನೀವೆಲ್ಲರೂ ಅದನ್ನು ಕೇಳಿದ್ದೀರಿ. ಇಳಿದು ಬಾ ತಾಯಿ ಇಳಿದು ಬಾ ಅಂತ. ಅದು ಗಂಗೆಯನ್ನು ಕರೆಯುವ ಒಂದು ಹಾಡು, ಗಂಗಾವತರಣ. ಬಹಳ ಅದ್ಭುತವಾಗಿದೆ ಆ ಹಾಡು. ಅದು ಒಂದು ಮಾದರಿ. ಅದರಲ್ಲಿ ಭಾವ ಇದೆ, ಉತ್ಕಟತೆ ಇದೆ, ಕಲ್ಪಕತೆ ಇದೆ, ಮಾತಿನಲ್ಲಿ ಅಲಂಕಾರ ಇದೆ, ಒಂದು ಏನು ಹೇಳಬೇಕು, ಒಂದು ಭಾವದ ವಿಜೃಂಭಣೆ ಇದೆ. ಇದು ಒಂದು ಮಾದರಿ. ಇನ್ನೊಂದು ಮಾದರಿ ಇದೆ. ಇನ್ನೊಂದು ಮಾದರಿ ಯಾವುದು ಅಂದರೆ ಕನ್ನಡ ಸಾಹಿತ್ಯದಲ್ಲಿಯೇ ಇದೆ. ಅದನ್ನು ಸಾಮಾನ್ಯ ಹೆಚ್ಚಿನವರು, ಸಾಹಿತ್ಯದ ವಿದ್ಯಾರ್ಥಿಗಳನ್ನು ಬಿಟ್ಟರೆ ಜನಸಾಮಾನ್ಯರು ಅದನ್ನು ಹೆಚ್ಚು ಕೇಳಿಲ್ಲ. ಅದು ಕೇಳಬೇಕಾದದ್ದೇ. ಅದನ್ನು ಬರೆದವರು ಯಾರು ಅಂತ ಕೇಳಿದರೆ ಬೇಂದ್ರೆಯವರ ಪ್ರಿಯ ಸಖ ಮಧುರ ಚೆನ್ನ. ಅದು ಯಾವುದು ಪದ್ಯ ಅಂತ ಕೇಳಿದರೆ, ಏಳಮ್ಮ ಮಲಗಿರುವ ತಾಯಿ ಪೃಥ್ವಿ ಅಂತ. ಇದು ಎರಡೂ ಕೂಡ ಕರೆ. ಒಂದು ಗಂಗೆಯನ್ನು ಮೇಲಿನಿಂದ ಇಳಿದು ಬಾ ಅಂತ ಬಹಳ ತೀವ್ರವಾಗಿ ಕರೆದ್ರೆ ಅದು ಒಂದು ಸ್ತುತಿ. ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ, ಏನು ಅದು ಏನು ಪರಾಸಗಳು, ಪುಂಖಾನ ಗಂಗೆ ಇಳಿದು ಬಂದ ಹಾಗೆ ಭಾವಾಭಿನಯ ಅಲ್ಲಿ ಆಗ್ತದೆ. ಅದಕ್ಕೆ ಭಿನ್ನವಾಗಿ ಮಧುರ ಚೆನ್ನರ ಪದ್ಯ ಬಹಳ ಅದ್ಭುತವಾಗಿದೆ. ಇದೇನು ಅಂತ ಕೇಳಿದರೆ, ಒಂದು ಕನಸಿನ ಹಾಗೆ. ಈಗ ನಮಗೆ ಯಾವುದು ಕಾಣ್ತಾ ಇದೆ, ಇದು ಕಾಣದೇ ಇದ್ದದರ ಕನಸನ್ನೇ ಅಂತ. ಅದು ಎಷ್ಟು ಚೆನ್ನಾಗಿದೆ, ಆ ಮಾತು ಎಷ್ಟು ಚೆನ್ನಾಗಿದೆ.
ಕಾಣದೇ ಇದ್ದದ್ದರ ಒಂದು ಕನಸನ್ನೇ ಇದು. ಈಗ ನಮಗೆ ಯಾವುದು ಕಾಣ್ತಾ ಇದೆ ಅದು. ಆದ್ದರಿಂದ ಅವನು ಹೇಳ್ತಾನೆ, ಕವಿ ಹೇಳ್ತಾನೆ, ಸೂರ್ಯೋದಯ, ನನಗೆ ಸೂರ್ಯೋದಯದ ಚಿಂತೆ ಇಲ್ಲ, ಮತ್ತೇನು ಅದಕ್ಕಿಂತ ಮೊದಲು ಅರುಣೋದಯ ಆಗ್ತದಲ್ಲ ಅದು ಸಾಕು, ಸೂರ್ಯೋದಯದ ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಅವನೇನು ಹೇಳ್ತಾನೆ, ನೀನು ಏಳಮ್ಮ ಮಲಗಿರುವ ತಾಯಿ ಪೃಥ್ವಿ ಅಂತ. ಆ ಮಾತು ಹೇಗಿದೆ ಅಂದರೆ ಅದರಲ್ಲಿ ಭಾವದ ವಿಜೃಂಭಣೆ ಇಲ್ಲ, ಆದರೆ ಸರಳ ಸಹಜತೆ ಇದೆ, ಮತ್ತು ಸ್ವಗತ, ತನ್ನಲ್ಲಿಯೇ ತಾನು ಮಾತಾಡಿದ ಹಾಗೆ. ಒಂದು ಯಾವ ಒತ್ತಡವನ್ನು ಅದು ಸೃಷ್ಟಿಸದೆ, ಅದೇನು ಅಂದರೆ ಒಂದು ಎಬ್ಬಿಸಿದ ಹಾಗೆ ಮೆಲ್ಲಗೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ವಾಲ್ಮೀಕಿ ವಿಶ್ವಾಮಿತ್ರ ರಾಮನನ್ನು ಎಬ್ಬಿಸ್ತಾನಲ್ಲ, ಹಾಗೆ ಮೆಲ್ಲಗೆ ಎಬ್ಬಿಸುವುದು, ಬಹಳ ಮೆಲ್ಲಗೆ. ಏಳಮ್ಮ ಮಲಗಿರುವ ತಾಯಿ ಪೃಥ್ವಿ ಅಂತ, ಸೂರ್ಯೋದಯದ ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಆ ಪದ್ಯವೂ ಕೂಡ ಬೇಂದ್ರೆಯವರ ಏನು ಇದು ಬರೀ ಬೆಳಗಲ್ಲೋ ಅಂತ ಹೇಳ್ತಾರಲ್ಲ, ಆ ಮಾತನ್ನು ಈ ಪದ್ಯಕ್ಕೂ ಬಳಸ್ಬೋದು. ನನಗೆ ಸೂರ್ಯೋದಯದ ಚಿಂತೆ ಇಲ್ಲ ಅಂತ ಹೇಳುವ ಪದ್ಯಕ್ಕೂ ಕೂಡ ಇದು ಬರೀ ಬೆಳಗಲ್ಲೋ ಎನ್ನುವ ವಾಕ್ಯವನ್ನು ಹೇಳಲಿಕ್ಕಾಗ್ತದೆ, ಅದನ್ನು ಸೇರಿಸಲಿಕ್ಕಾಗ್ತದೆ, ಸೇರಿಸಿ ಅರ್ಥ ಮಾಡಲಿಕ್ಕಾಗ್ತದೆ. ಇದು ಎರಡು ರೀತಿಯ ಸ್ತುತಿ. ಒಂದು ನಮ್ಮಲ್ಲಿಯೇ ನಾವು ಮಾತಾಡೋದು, ಸರಳ ಸಹಜ ಸ್ವಾಭಾವಿಕ, ಬಹಳ ಹತ್ತಿರ ಇದ್ದವರ ಕಿವಿಗೆ ಮಾತ್ರ ಬೀಳಬಹುದಾದ ಪಿಸು ಮಾತು, ಮತ್ತು ಒಂದು ಬಹಳ ಉತ್ಕಟವಾದ ಮಾತು, ಬಹಳ ತೀವ್ರವಾದ ಮಾತು. ಈ ಎರಡು ರೀತಿಯ ಮಾತುಗಳು ಕೂಡ ಭಾಗವತದಲ್ಲಿವೆ. ಉತ್ಕಟವಾದ ಮಾತನ್ನು ನಾವು ಕುಂತಿಯ ಸ್ತುತಿಯಲ್ಲಿ, ಭೀಷ್ಮರ ಸ್ತುತಿಯಲ್ಲಿ ಕೇಳಿದೆವು, ನೋಡಿದೆವು. ಬಹಳ ಸರಳವಾದ ಸುರಚಂದ್ರರ ಏಳಮ್ಮ ಮಲಗಿರುವ ತಾಯಿ ಪೃಥ್ವಿ ಎನ್ನುವ ರೀತಿಯ ಆ ಧಾಟಿಯ ಮತ್ತೆ ಒಂದು ಸ್ತುತಿ ಇದೆ. ಅದು ಧ್ರುವ ಕುಮಾರ ಹೇಳುವುದು, ಧ್ರುವ ಹೇಳುವುದು. ಕಥೆ ನಿಮಗೆ ಗೊತ್ತೇ ಇದೆ. ಇವನು ತಪಸ್ಸು ಮಾಡುವಾಗ ಭಗವಂತ ಬಂದ, ಅದೆಲ್ಲ ಆಯಿತು. ದೇವರು ಬಂದು ಮುಂದೆ ನಿಂತಾಗ, ಗರುಡ ವಾಹನನಾಗಿ ಮುಂದೆ ನಿಂತಾಗ ಅದೆಲ್ಲ ಈ ಎಲ್ಲ ಅದಕ್ಕೆ ಬೇಕಾದ ಎಲ್ಲ ಕಲ್ಪನೆಗಳನ್ನು ಮಾಡ್ತಾರೆ. ಧ್ರುವ ಕಣ್ಣು ಬಿಟ್ಟು ನೋಡಿದರೆ ಅವನಿಗೆ ಆಶ್ಚರ್ಯ ಆಯಿತು, ಸ್ತಬ್ಧನಾದ. ಆಶ್ಚರ್ಯವಾದಾಗ ಮಾತಾಡಲಿಕ್ಕೆ ಆಗೋದಿಲ್ಲ. ಅದು ಬಹಳ ಅದ್ಭುತವಾದ ಸ್ಥಿತಿ. ಮಾತಾಡುವಾಗ ಆಶ್ಚರ್ಯ ಆಗೋದಿಲ್ಲ. ಮಾತು ಎನ್ನುವುದು ಪ್ರಾಯ ಆಶ್ಚರ್ಯಕ್ಕೆ ವಿರೋಧಿಯಾದ ಒಂದು ಸ್ಥಿತಿಯೋ ಏನೋ. ಸುಮ್ಮನೆ ಇದ್ದ, ಮೂಕನಂತೆ ಇದ್ದ, ಏನು ಮಾಡಬೇಕು ಅಂತಲೇ ಅವನಿಗೆ ಗೊತ್ತಿಲ್ಲ. ಬಹಳ ಉತ್ಕಟವಾದದ್ದು ಸಂಭವಿಸಿದರೆ ಹಾಗೆಯೇ ಆಗೋದು. ನಿಜವಾದದ್ದು ಸಂಭವಿಸಿದರೆ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಬಹಳ ಒಳ್ಳೆಯ ಸ್ಥಿತಿ. ಈಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿದೆಯಲ್ಲ, ಆದ್ದರಿಂದ ನಮ್ಮ ಪಾಡು ಹೀಗಿದೆ. ನಮಗೆಲ್ಲ ಗೊತ್ತಾಗಿದೆಯಲ್ಲ, ಅದು ಮಾಡಬೇಕು, ಇದು ಮಾಡಬೇಕು. ಯೋಚನೆ ಮಾಡ್ತಾ ಇರುವುದೇ, ಇದು ಮಾಡಿದ್ದು ಸಾಲದು ಅಂತಲ್ಲೋ, ನಾವು ಇಷ್ಟರವರೆಗೆ ಮಾಡಿದ್ದು ಸಾಲದು ಅಂತಲ್ಲೋ ಯೋಚನೆ ಮಾಡ್ತಾ ಇರೋದು. ಇದಕ್ಕೆ ಈ ಪಾಡಿಗೆ ಏನು ಹೇಳೋದು? ಸುಮ್ಮನೆ ಇರಿ ಅಂತ ಹೇಳಿದರೆ ಅದು ಹೇಗೆ ರೀ ಸುಮ್ಮನೆ ಇರುವುದು? ಸುಮ್ಮನೆ ಇರಬಾರದು ಅಂತ ಜಡಸ್ಥಿತಿ. ಅದು ಚೈತನ್ಯ ಚಿಮ್ಮಬೇಕು ಅಂತ ಬಹಳ ಕಷ್ಟ ಹತ್ತಿರ ಇದ್ದವರಿಗೆ. ಹಾಗೆ ಆಶ್ಚರ್ಯ ಆಯಿತು ಅವನಿಗೆ ಭಗವಂತನನ್ನು ನೋಡಿ. ಸುಮ್ಮನೆ ಇದ್ದ. ಇವನ ಸ್ಥಿತಿ ನನ್ನನ್ನು ತನ್ನ ಒಳಗಡೆ ಅನುಭವಿಸ್ತಾ ಏನು ಹೇಳಬೇಕು ಅಂತ ಗೊತ್ತಿಲ್ಲದೆ, ಮಗು ಮುಗ್ಧವಾಗಿದೆ, ಇದರ ಮಾತನ್ನು ತಾನು ಕೇಳಬೇಕು ಅಂತ, ಇದರ ಮಾತನ್ನು ತಾನು ಕೇಳಬೇಕು ಎನ್ನುವ ಕಾರಣದಿಂದ ದೇವರು ಅವನ ಕೆನ್ನೆಯನ್ನು ತನ್ನ ಪಾಂಚಜನ್ಯ ಎನ್ನುವ ಶಂಖದಿಂದ ಮುಟ್ಟಿದನಂತೆ. ಪಸ್ಪರ್ಶ ಬಾಲಂ ಕೃಪಯ ಕಪೋಲೆ ಮುಟ್ಟಿದನಂತೆ. ಆಗ ಅವನ ಬಾಯಿಂದ ಒಂದು ಸ್ತುತಿ ಬಂತಂತೆ. ಅದು ಹೇಗಿದೆ? ಅದು ತನ್ನಲ್ಲಿಯೇ ತಾನು ಮಾತಾಡಿದ ಹಾಗಿದೆ. ಕೇಳಿದರೆ ಅದು ದೇವರಿಗೆ ಮಾತ್ರ, ಅದು ಇಬ್ಬರಿಗೆ ಅದು ಒಂದು ಸಂವಾದ. ಮೂರನೇವನಿಗೆ ಕೇಳುವುದು ಕಷ್ಟ. ಅದು ಹೇಗಿದೆ? ಯೋಂಥ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯ. ಅಷ್ಟೇ ಇರೋದು. ಈ ಸ್ತುತಿಯಲ್ಲಿ ಏನೂ ಇಲ್ಲ.
ಅಂದರೆ ಏನೂ ಇಲ್ಲ ಅಂತ ಹೇಳಿದರೆ ಸ್ತುತಿ ಏನು ಹೇಳ್ತದೆ ಅಂದರೆ, ನನ್ನ ಮಾತು ಮೂಕವಾಗಿತ್ತು, ಪ್ರಸುಪ್ತಾಂ ವಾಚಂ, ನನ್ನ ಮಾತು ಮೂಕವಾಗಿತ್ತು, ಮಲಗಿತ್ತು, ಜಡಸ್ಥಿತಿಯಲ್ಲಿತ್ತು, ಏನು ಮಾಡಬೇಕು ಅಂತಲೇ ಅದಕ್ಕೆ ಗೊತ್ತಿರಲಿಲ್ಲ. ತಾನು ಒಂದು ಉದ್ದೀಪ್ತವಾಗುತ್ತೇನೆ ಎನ್ನುವ ಭಾವನೆ ಕೂಡ ಅದಕ್ಕಿರಲಿಲ್ಲ. ಮುಸುಗೆಳೆದು ಮಲಗಿತ್ತು, ಯೋಗನಿದ್ರೆಯಲ್ಲಿತ್ತು, ಅದು ಮಲಗಿತ್ತು. ಪ್ರಸುಪ್ತಾಂ, ನೀನು ಯಾವಾಗ ನಿನ್ನ ಶಂಖ ಕೆನ್ನೆಗೆ ಸೋಕಿತು, ಆಗ ಏನಾಯಿತು ಅಂದರೆ ಸಂಜೀವಯತಿ, ಜೀವದ ಸಂಚಾರ ಆಯಿತು. ಮಾತಿಗೆ ಜೀವದ ಸಂಚಾರ ಆಯಿತು. ಜೀವದ ಸಂಚಾರವಾದ ಮಾತು ಏನು ಹೇಳ್ತದೆ ಅಂದರೆ, ನನಗೆ ಜೀವದ ಸಂಚಾರವಾಯಿತು ಅಂತ ಮಾತ್ರ ಹೇಳುವುದು. ಅದು ಬೇರೇನನ್ನೋ ಅಲ್ಲ, ತನ್ನ ಅನುಭವವನ್ನೇ ಅದು ಹೇಳುವುದು. ನೀನು ಹಾಗಿದ್ದಿ, ನೀನು ಹೀಗಿದ್ದಿ, ನೀನು ಏನು ಇಂದ್ರ ಚಂದ್ರ, ಅದೇನು ಅಲಂಕಾರವೇ ಇಲ್ಲ. ಆಲಂಕಾರಿಕ ಮಾತಿನಲ್ಲಿ ಆಲಂಕಾರಿಕತೆಯೇ ಇಲ್ಲ. ಅದು ಮತ್ತೆ ಸ್ವಾನುಭವಕ್ಕೆ ಹತ್ತಿರ ಇರತಕ್ಕ ನಿಷ್ಠವಾದ, ಸ್ವಾನುಭವವನ್ನು ಎಂದೂ ಬಿಡದ, ಅಂತಃಪ್ರವಿಶ್ಯ ನನ್ನ ಒಳಗಡೆ ಹೊಕ್ಕು, ನನ್ನ ಒಳಗಡೆ ಮಲಗಿದ್ದ ಮಾತನ್ನು ನೀನು ಉದ್ದೀಪಿಸಿದೆಯಲ್ಲ. ಸಂಜೀವಯತಿ ಅಖಿಲ ಶಕ್ತಿ ತರಹ ಸ್ವಧಾಮ್ನ, ನಿನ್ನ ಮಹಿಮೆಯಿಂದ ನೀನು ಅದನ್ನು ಉದ್ದೀಪಿಸಿದೆಯಲ್ಲ. ಈಗ ನೋಡುವಾಗ ನನ್ನ ಮಾತು ಮಾತ್ರ ಉದ್ದೀಪ್ತವಾದದ್ದಲ್ಲ, ಅನ್ಯ ಅಂಶ, ಎಲ್ಲ ಇಂದ್ರಿಯಗಳು ಕೂಡ, ಹಸ್ತ, ಕೈ, ಮಾತಾಡುವಾಗ ಸ್ವಾಭಾವಿಕವಾಗಿ ಕೈ ಕರಣ ಉಂಟಾಗ್ತದೆ. ಕೈ ಕಟ್ಟಿ ಮಾತಾಡಿ ಅಂದರೆ ಕೈ ಕಟ್ಟಿ ಕೂತ್ಕೊಳ್ಬೇಕಷ್ಟೆ, ಮಾತಾಡಲಿಕ್ಕಾಗೋದಿಲ್ಲ. ಸ್ವಾಭಾವಿಕ, ಇಡೀ ಮೈ ಮಾತಾಡ್ತದೆ ಅಂತ. ನಾಲಿಗೆ ಮಾತ್ರ ಮಾತಾಡುವುದಲ್ಲ ಅದು. ಎಷ್ಟೋ ಸರ್ತಿ ನಾಲಿಗೆ ಮಾತಾಡದಿದ್ರೂ ಮೈ ಮಾತಾಡ್ತದೆ, ಕಣ್ಣಂತೂ ಮಾತಾಡ್ತದೆ. ಅದರಲ್ಲಿ ಅದು ಏನು ಹಾಗೆ ಇದೆ, ಇಡೀ ಮಾತಾಡ್ತದೆ, ಎಲ್ಲವೂ ಅಭಿವ್ಯಂಜನ, ಅದು ಮಾತಾಡ್ತದೆ. ಅದು ಅನ್ಯಾಂಶ, ಹಸ್ತ, ಚರಣ, ಶ್ರವಣ, ತ್ವಗಾದೀನ್, ಚರ್ಮ, ಪ್ರತಿಯೊಂದು ಕೂಡ ಎಷ್ಟು ಜೀವಂತ ಅಂತ ಹೇಳಿದರೆ, ಎಲ್ಲದಕ್ಕೂ ಕೂಡ ಒಂದು ವಿಶೇಷವಾದ ಅಭಿವ್ಯಕ್ತಿಯನ್ನು ಮಾತಿಗೆ ಕೊಟ್ಟು, ನನ್ನ ಮಾತನ್ನು ಉದ್ದೀಪಿಸಿ, ನನ್ನ ಮಾತಿನ ಮೂಲಕ ವಾಕ್ಕರಣಕ್ಕೆ ಆ ಜೀವನವನ್ನು ಕೊಟ್ಟು, ಅದರ ಮೂಲಕ ದೇಹದ ಎಲ್ಲ ಇಂದ್ರಿಯಗಳು ಸಚೇತನವಾಗುವಂತೆ ಮಾಡಿದೆಯಲ್ಲ, ನಿನಗೆ ನಮಸ್ಕಾರ ಅಂತ ಈ ಸ್ತುತಿಯಲ್ಲಿ ಉಂಟು. ಬೇರೆ ಏನಿಲ್ಲ. ಮೋಕ್ಷ, ಸಂಸಾರ, ಬಿಡುಗಡೆ, ಏನು ಪರಮಾತ್ಮ, ಜೀವಾತ್ಮ, ಅಂತರಾತ್ಮ, ಈ ಆತ್ಮಗಳ ಪ್ರಸ್ತಾಪವೇ ಇಲ್ಲ, ಏನೂ ಇಲ್ಲ, ಯಾವ ತತ್ವಜ್ಞಾನವೂ ಇಲ್ಲ. ಮತ್ತು ಏನು ಅಂತ ಕೇಳಿದರೆ, ದೇವರು ಎದುರಿಗೆ ನಿಂತಾಗ ನಮ್ಮಲ್ಲಿ ಆಗತಕ್ಕ ಇಂದ್ರಿಯಾನುಭವದ ವರ್ಣನೆ ಇದೆ. ಅದಕ್ಕಿಂತ ದೊಡ್ಡ ಸಂಗತಿಯೇ ಇಲ್ಲ. ಮತ್ತೊಬ್ಬರು ಮುಂದೆ ಆಡುವುದಲ್ಲ, ನಮ್ಮಂತೆಯೇ ಇರುವ ಮನುಷ್ಯರ ಮುಂದೆ ನನಗೆ ಹಾಗೆ ಆಗ್ತಾ ಇದೆ, ಕಿವಿ ಕೆಂಪಾಯಿತು ಅಂತಲ್ಲ ಹೇಳುವುದು. ಮತ್ತೇನು, ದೇವರ ಮುಂದೆ ನಿಂತಾಗ ನೀನು ಏನು ಮಾಡ್ತಾ ಇದ್ದೆ ಅಂದರೆ, ನನ್ನ ಒಳಗಡೆ ಏನೋ ಒಂದು ಸಂಚಲನ ಆಗ್ತಾ ಇದೆ, ನನಗಿಷ್ಟವರಿಗೆ ಗೊತ್ತೇ ಇರಲಿಲ್ಲ ಅಂತ. ನನ್ನ ಹಾರ್ಟ್ ಮಿಡಿತಾ ಇದೆ, ಅದು ನಿನ್ನಿಂದ ಅಂತ ಗೊತ್ತಾಯಿತು ಅಂತ ಹೇಳ್ಬೋದಾದದ್ದು ಇಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಅದೇನು ಅಂದರೆ, ನಾನು ನಿನಗೆ ಅರ್ಪಣೆ ಅಂತ. ಇದು ಮಾತು, ಇದು ಸ್ತುತಿ, ಇದು ಪೊಯೆಟ್ರಿ, ಇದು ಕೇವಲ ಫಿಲಾಸಫಿ ಅಲ್ಲ, ಬಟ್ ಇದು ತತ್ವಶಾಸ್ತ್ರ ಮತ್ತು ಕಾವ್ಯ. ಕಾವ್ಯ ಸಾರ್ಥಕ ಆಗುವುದು, ತತ್ವಜ್ಞಾನವೂ ಸಾರ್ಥಕ ಆಗುವುದು ಇಂಥ ಸ್ಥಿತಿಗಳಲ್ಲಿ. ಹೆಚ್ಚು ಹೇಳಬೇಕಾಗೇ ಇಲ್ಲ. ನೀವು ಏನಾಗುತ್ತದೆ ಅದು ಹೇಳಿಯಪ್ಪ. ಯೋಚನೆ ಮಾಡಿದರೆ ಏನಾಗುತ್ತದೆ ಎನ್ನುವುದನ್ನು ಬಿಟ್ಟು ಬೇರೆಲ್ಲ ಹೇಳ್ತೇವೆ. ಬುದ್ಧಿಗೆ ಕೆಲಸ ಕೊಟ್ಟು ಬಿಟ್ಟರೆ ಇವರನ್ನು ಇಂಪ್ರೆಸ್ ಮಾಡಲಿಕ್ಕೆ ಹೇಗೆ ಹೇಳುವುದು ಅಂತ. ದೇವರ ಮುಂದೆ ಅದು ಇಲ್ಲವೇ ಇಲ್ಲ. ದೇವರ ಮುಂದೆ ಅದು ಅಷ್ಟು ಸ್ವಚ್ಛ. ಈ ಮಾತನ್ನು ಕೇಳುವುದು ದೇವರ ಏನು ಹೇಳೋದು, ಬಯಕೆ. ಇದು ದೇವರಿಗೆ ಇಷ್ಟ. ಸ್ತುತಿ ದೇವರಿಗೆ ಇಷ್ಟ ಅಂತ ಹೇಳಿದರೆ, ದೇವರಿಗೂ ಸ್ತುತಿ ಇಷ್ಟವಾ? ಮನುಷ್ಯರಿಗೆ ಸ್ತುತಿ ಇಷ್ಟ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದದೆ. ಸ್ತುತಿ ಇಷ್ಟ ಮತ್ತು ಸ್ತುತಿ ಕಷ್ಟ, ಎಲ್ಲವೂ ಹೌದು. ದೇವರಿಗೂ ಸ್ತುತಿ ಇಷ್ಟವಾ? ಯಾಕೆ ದೇವರಿಗೆ ಸ್ತುತಿ ಬೇಕಾಗಿದೆ? ಅವನು ಮನುಷ್ಯರ ಹಾಗೆ ಆದನ ಅಂದರೆ ಹಾಗಲ್ಲ ಸ್ವಾಮಿ. ಅದು
ಮನುಷ್ಯರನ್ನು ನಿಜವಾದ ಮನುಷ್ಯರನ್ನಾಗಿ ಮಾಡುವಾಗ ಆ ನಿಜವಾದ ಮನುಷ್ಯನಿಂದ ದೇವರ ಸ್ತುತಿ ಚಿಮ್ಮುವುದು, ಹೊಮ್ಮುವುದು, ಹಾಗೆ ಧ್ರುವನ ಸ್ತುತಿ ಅದು. ಎರಡೂ ಇದೆ, ಇದು ಎರಡೂ ಇದೆ ಭಾಗವತದಲ್ಲಿ. ಅವನ ಗುಟ್ಟನ್ನು ಅವನೇ ಹೇಳಬೇಕಷ್ಟೇ ಅಂತ ನಿನ್ನೆ ಒಂದು ಮಾತು ಬಂದಿತ್ತು. ಅವನ ಗುಟ್ಟನ್ನು ಅವನೇ ಹೇಳಬೇಕಷ್ಟೇ ಅಂತ. ಈ ಅವನ ಗುಟ್ಟನ್ನು ಅವನೇ, ನಿನ್ನ ಗುಟ್ಟನ್ನು ನೀನೇ ಹೇಳಬೇಕಷ್ಟೇ ಎನ್ನುವ ಮಾತು, ಗುಟ್ಟು ಅವನ ಗುಟ್ಟನ್ನು ಅವನು ಹೇಳುವ ಒಂದು ಪ್ರಚೋದನೆಯನ್ನು ಅವನಲ್ಲಿ ಉಂಟು ಮಾಡತಕ್ಕ ಮಾತು. ನಿನ್ನ ಗುಟ್ಟನ್ನು ನೀನೇ ಹೇಳಬೇಕಷ್ಟೇ, ಬೇರೆ ನಮಗೆ ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಹಾಗೆ ಹೇಳದೆ ಅವನ ಗುಟ್ಟನ್ನು ಬಿಟ್ಟು ಕೊಡ್ತಾನೋ ಇಲ್ಲವೋ. ಅಂದರೆ ಇಷ್ಟು ನಿಮಗೆ ಗೊತ್ತಾಗಿದೆ ಅಲ್ಲ, ನನ್ನ ಗುಟ್ಟು ಸ್ವಲ್ಪ ನಿಮಗೆ ಗೊತ್ತಾಗಿದೆ. ಏನು ಅಂದರೆ, ನನ್ನ ಗುಟ್ಟನ್ನು ನಾನೇ ರಟ್ಟು ಮಾಡಬೇಕಲ್ಲ, ನಿಮಗೆ ಏನು ಮಾಡಿದರೂ CBIಗೆ ಸಾಧ್ಯ ಇಲ್ಲ, ಅದು ಅಂತ ಇಷ್ಟು ನಿಮಗೆ ಗೊತ್ತಾಗಿದೆ ಅಲ್ಲ. ಹಾಗಾದರೆ ಹೇಳ್ತೇನೆ, ಅದು ಇಲ್ಲ. ಅದು ಹೇಗಿದೆ ಅಂದರೆ, ಒಂದು ಹೆಜ್ಜೆ ಮುಂದೆ ಇಟ್ಟ ಹಾಗೆ, ನಾವು ಹೆಜ್ಜೆ ಮುಂದೆ ಇಟ್ಟ ಹಾಗೆ ಅದು ನಮ್ಮ ಹತ್ರ ಬರುವುದು. ಅಥವಾ ದೇವರು ನಮ್ಮ ಮುಂದೆ ಬಂದ ಹಾಗೆ, ಒಂದೊಂದು ಹೆಜ್ಜೆ ನಮ್ಮ ಹತ್ರ ಬಂದ ಹಾಗೆ ನಮ್ಮ ಹೆಜ್ಜೆ ಹಿಂದೆ ಹಿಂದೆ ಹೋಗುವುದು. ಜಾತ್ರೆಯಲ್ಲಿ ನೀವು ನೋಡಿಲ್ವ, ದೇವರಲ್ಲದಿದ್ದರೂ ದೇವರನ್ನು ಹೊತ್ತವರು, ದೇವರನ್ನು ತಲೆ ಮೇಲೆ ಹೊತ್ತು ಅಲಂಕಾರ ಮಾಡಿಕೊಂಡು, ನಾಳದು ಪುತ್ತೂರು ಜಾತ್ರೆ ಬರ್ತಾರೆ, ಗಲಾಟೆ ಆಗ್ತಾ ಇದೆ ಅಲ್ಲಿ, ಏನಾಗ್ತದೋ ಗೊತ್ತಿಲ್ಲ, ದೇವರನ್ನು ಇಟ್ಟುಕೊಂಡು ಬರ್ತಾರೆ. ಅವರ ಮುಂದೆ ವಾದ್ಯ ಸಂಗೀತ ಆಗ್ತದೆ, ನಾಗಸ್ವರ, ಸ್ಯಾಕ್ಸ್ ಎಲ್ಲ ಆಗ್ತಾ ಇರ್ತದೆ. ದೇವರನ್ನು ಹೊತ್ತವರು ಮುಂದೆ ಬರ್ತಾ ಇರ್ತಾರೆ. ದೇವರ ಮುಂದೆ ಏನು ವಾದ್ಯ ನುಡಿಸ್ತಾರೆ, ಇವರು ಹಿಂದೆ ಹಿಂದೆ ಹೋಗ್ತಾರೆ. ಅಂತರ್ಮುಖವಾಗುವುದು. ದೇವರ ಮುಂದೆ ಅಂತರ್ಮುಖವಾಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರ ಮುಂದೆ ನಾವು ಅಂತರ್ಮುಖವಾಗುವುದಿಲ್ಲ ಅವರು ದೇವರಂತೂ ಅಲ್ಲ. ದೇವರ ಮುಂದೆ ಆಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಜಾಗ ಕೊಡುವುದು ನಮ್ಮಲ್ಲಿ. ಆದ್ದರಿಂದ ನಾನೀಗ ಇಲ್ಲಿವರೆಗೆ ಇದ್ದೆ, ನೀನು ಬಾ ಅಂತ ಹಿಂದೆ ಹಿಂದೆ ಹೋಗುವುದು. ದೇವರು ನಮ್ಮ ಒಟ್ಟಿಗೆ ಮುಂದೆ ಬರುವುದು. ಅವನ ಗುಟ್ಟನ್ನು ಅವನೇ ಹೇಳುವುದು. ಭಾಗವತ ಇದನ್ನು ಹೇಗೆ ಇದನ್ನು ತಕ್ಕೊಳ್ತದೆ ಅಂದರೆ, ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ಆಯಿತು. ಇದೆಲ್ಲ ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಎಲ್ಲ ಪ್ರಚೋದನೆಯನ್ನು ಕೂಡ ಭಗವಂತ ಉಂಟು ಮಾಡಿದ. ಸೃಷ್ಟಿ ಮಾಡಬೇಕಾಗಿದ್ದರೆ ತನ್ನ ಒಳಗೆ ಅಡಗಿರುವ ಲೋಕಗಳನ್ನು ಅವನು ನೋಡಿದ. ಒಳಗೆ ನೋಡದೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾದರಿ ಸಿಕ್ಕದೆ, ಒಂದು ನಕ್ಷೆ ಸಿಕ್ಕದೆ, ಮಾದರಿ ಸಿಕ್ಕದೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾದರಿ ಸಿಕ್ಕಿದರೆ ಯಾರಿಗೂ ಸೃಷ್ಟಿ ಮಾಡಲಿಕ್ಕಾಗ್ತದೆ. ಒಂದು ಮಾದರಿ ಅದು ಏನು ಅಂದರೆ ಒಂದು ಸ್ಕೆಚ್ ಹಾಕೋದು, ಒಂದು ಪ್ಲ್ಯಾನ್ ಹಾಕೋದು. ಪ್ಲ್ಯಾನ್ ಹಾಕಿದರೆ ಮತ್ತು ಆ ಪ್ಲ್ಯಾನ್ ಪ್ರಕಾರ ಮಾಡೋದು. ಹಾಗೆ ಈ ಸೃಷ್ಟಿಯಾದದ್ದು ಕೂಡ ಹಾಗೆ. ತನ್ನ ಒಳಗಡೆ ಭಗವಂತ, ತನ್ನ ಒಳಗಡೆ ಬ್ರಹ್ಮ ಲೋಕಗಳನ್ನು ನೋಡಿ ಮತ್ತೆ ಹಾಗೆ ಸೃಷ್ಟಿ ಮಾಡಿದ. ಅದರಲ್ಲಿ ಎಲ್ಲ ಆಯಿತು, ಮನುಷ್ಯ ಸೃಷ್ಟಿ ಆಯಿತು. ಇದನ್ನೆಲ್ಲ ಹೇಳ್ತಾ ಬರ್ತಾರೆ. ಅದರಲ್ಲಿ ಒಂದು ಸಂದರ್ಭದಲ್ಲಿ ಏನಾಯಿತು, ಚತುರ್ಮುಖ ಬ್ರಹ್ಮ ವಾಗರ್ಥಗಳ ರಹಸ್ಯ ಏನು ಅಂತ ಯೋಚನೆ ಮಾಡ್ತಾ ಇದ್ದಂತೆ. ವಾಕ್ ಪದಕ್ಕೆ ಅರ್ಥ ಆಗುವುದು ಹೇಗೆ? ಪದ ಮತ್ತು ಅರ್ಥ. ಆ ಅರ್ಥವು ಪದವೆಯೋ ಅಲ್ಲ ಬೇರೆಯೋ? ಒಂದು ಶಬ್ದಕ್ಕೆ ಒಂದು ಅರ್ಥ, ಆ ಅರ್ಥವು ಒಂದು ಪದವೇ ಅಲ್ವಾ? ಹೌದು. ಅರ್ಥಕೋಶ ಬೇರೆ, ಶಬ್ದಕೋಶ ಬೇರೆ ಅಂತ ಉಂಟಾ? ಅರ್ಥಕೋಶ ತಗೊಂಡು ಬನ್ನಿ ಅಂದರೆ, ಅರ್ಥಕೋಶ ಅಂದರೆ ಡಿಕ್ಷನರಿ. ನೀವು ಅರ್ಥಕೋಶ ತಗೊಂಡು ಬನ್ನಿ ಅಂದರೆ ಶಬ್ದಕೋಶ ತಗೊಂಡು ಬಂದಿದ್ದೀರಲ್ಲಯ್ಯ ಅಂತ ಯಾರಾದರೂ ಹೇಳ್ತಾರಾ? ಎರಡೂ ಒಂದೇ. ಅರ್ಥ ಎನ್ನುವುದೇನು? ಶಬ್ದವೇ. ಎರಡು ಬಹಳ ಹತ್ತಿರ ಇದೆ. ಅದರ ಈ ವಾಗರ್ಥಗಳ ಸಂಬಂಧ ಅದೊಂದು ಬಹಳ ದೊಡ್ಡ ಒಂದು ಜಿಜ್ಞಾಸೆ. ಅದಿರಲಿ, ಇದನ್ನು ಯೋಚನೆ ಮಾಡುತ್ತಾ ಇದ್ದಂತೆ. ಆಗ ಒಂದು ಸಂದರ್ಭ ಏನಾಯಿತು, ಇದನ್ನು ಯೋಚನೆ ಮಾಡುತ್ತಾ ಇದ್ದಾಗ, ವಾಗರ್ಥಗಳ ಸಂಬಂಧ ಅಂದರೆ ಗಂಡು ಹೆಣ್ಣಿನ ಸಂಬಂಧದ ಹಾಗೆ ಅಂತ. ವಾಕ್ ಅಂದರೆ ಹೆಣ್ಣು, ಅರ್ಥ ಅಂದರೆ ಗಂಡು. ವಾಗರ್ಥ ಗಂಡು ಹೆಣ್ಣಿನ ಸಂಬಂಧದ ಹಾಗೆ. ಬಹಳ ಸೂಕ್ಷ್ಮವಾದ, ಅದು ಒಂದೇ ಎರಡಾದದ್ದು ಅಲ್ಲ, ಮತ್ತೆ ಎರಡು ಒಂದಾಗಬೇಕು. ಎರಡೂ ಒಂದಾಗದೆ ಅದಕ್ಕೆ ಯಾವ ನಿವೃತ್ತಿಯೂ ಇಲ್ಲವೋ, ಏನು ಕಥೆ ಅಂತ. ಈ ವಾಗರ್ಥಗಳ ಸಂಬಂಧ ಉಂಟಲ್ಲ, ಇದು ಎಷ್ಟು ಸೂಕ್ಷ್ಮವೋ ಇದರ ಕುರಿತು ಯೋಚನೆ ಮಾಡುತ್ತಾ ಇದ್ದ ಹಾಗೆ ಏನಾಯಿತು ಅಂತ ಕೇಳಿದರೆ,
ಅವನ ಮೈ ಎರಡಾಗಿ ಉರಿಯಿತಂತೆ. ಕಾಯ, ಕಹ ಅಂತ ಹೇಳಿದರೆ ಬ್ರಹ್ಮದೇವರ ಹೆಸರು. ಕಹ, ಕಹ ಅಂದರೆ ಸಂಸ್ಕೃತದಲ್ಲಿ ಯಾರು ಅಂತಲೂ ಅರ್ಥ. ಯಾರು ನೀನು ಅಂತ ಕೇಳಬೇಕಾದ್ರೆ ಕಹ, ತ್ವಂ ಕಹ. ನಾನು ಯಾರು ಅಂದರೆ ಕೋಹಂ ಅಂತ ಹೇಳಬೇಕು. ಕಹ, ಕಹ ಅಂದರೆ ಯಾರು ಅಂತಲೂ ಅರ್ಥ. ಕಹ ಅಂದರೆ ಬ್ರಹ್ಮ ಅಂತಲೂ ಅರ್ಥ. ಯಾರು ಅಲ್ಲದಿದ್ದರೆ, ಯಾರು ಅಲ್ಲದಿದ್ದರೆ ದೇವರು ಅಂತ, ಯಾರು ಅಲ್ಲದಿದ್ದರೆ ಬ್ರಹ್ಮ ಅಂತ. ಕಹ ಅಂದರೆ ಬ್ರಹ್ಮ. ಆ ಬ್ರಹ್ಮದೇವರ ಒಡಲು ಎರಡಾಗಿ ಬಿರಿದು ಒಂದು ಗಂಡು ಒಂದು ಹೆಣ್ಣು ಆಯ್ತಂತೆ. ಅಷ್ಟರವರೆಗೆ ಗಂಡು ಹೆಣ್ಣು ಸೃಷ್ಟಿ ಇರಲಿಲ್ಲ. ಒಂದು ದೇಹ ಗಂಡು, ಒಂದು ದೇಹ ಹೆಣ್ಣು, ಬ್ರಹ್ಮದೇವರದ್ದೇ. ಆದ್ದರಿಂದ ದೇಹಕ್ಕೆ ಕಾಯ ಅಂತ ಹೆಸರು. ಕಹ, ಕಹ ಎನ್ನುವ ಬ್ರಹ್ಮದೇವರ ದೇಹ ಎರಡಾಗಿ ಒಡೆದು ಹೀಗಾದದ್ದರಿಂದ ದೇಹಕ್ಕೆ ಕಾಯ ಅಂತ ಹೆಸರು. ಕಾಯವೇ ಕೈಲಾಸ, ಕಾಯ ಅಂತ ಹೆಸರು. ಕಾಯ ಅಂದರೆ ಮತ್ತೊಂದು ಕನ್ನಡದಲ್ಲಿ ಇದೆ, ಕಾಯ ಅಂದರೆ ಅವನು ಕಾಯಲಿಕ್ಕಿಲ್ಲ ಅಂತ. ಹೆಚ್ಚು ಹೊತ್ತು ಕಾಯ, ಕಾಯ ಬಿಸಿ ಆದರೆ ಹೆಚ್ಚು ಹೊತ್ತು ಕಾಯ, ಕಾಯ ಅಂತ. ಅದಕ್ಕೆ ಒಂದು ಗಂಡು ಒಂದು ಹೆಣ್ಣು. ಗಂಡಿಗೆ ಹೆಸರು ಸ್ವಯಂಭುವ ಮನು, ಹೆಣ್ಣಿಗೆ ಹೆಸರು ಶತರೂಪಾ ದೇವಿ, ಅವಳು ರಾಣಿ, ಇವನು ರಾಜ. ಇದು ಜಗತ್ತಿನ ಪ್ರಥಮ ದಂಪತಿಗಳಂತೆ. ಇದು ಭಾಗವತದ ಕಥನ. ಜಗತ್ತಿನ ಪ್ರಥಮ ದಂಪತಿಗಳಿಗೆ ತನ್ನ ದೇಹದಲ್ಲಿ ಇಂಬು ಕೊಟ್ಟವ, ಈ ಜಗತ್ತನ್ನು ಸೃಷ್ಟಿ ಮಾಡಿದವ. ಹಾಗೆ ಎರಡಾಯಿತು. ಸ್ವಯಂಭುವ ಮನು ಮತ್ತು ಶತರೂಪ ದೇವಿ ರಾಜ ರಾಣಿಯರಾಗಿ ಗಂಡ ಹೆಂಡತಿಯರಾಗಿ ದಂಪತಿಗಳಾದರು. ಅವರಿಗೆ 5 ಜನ ಮಕ್ಕಳಾದರು. ಈ ಭಾಗವತ ಎನ್ನುವ ಪುರಾಣ ಉಂಟಲ್ಲ, ಎಲ್ಲ ಪುರಾಣಗಳಿಗೂ ಕೆಲವು ವಿಷಯ ಇರ್ತದೆ, ಅವುಗಳನ್ನು ಪ್ರತಿಪಾದಿಸಲೇಬೇಕು. ಅದರಲ್ಲಿ ಒಂದು ಯಾವುದು ಅಂತ ಕೇಳಿದರೆ ವಂಶಾನುಚರಿತ. ಇವರೆಲ್ಲ ವಂಶ, ಮನುಕುಲದ ವಂಶ ಹೇಗೆ ಬೆಳೀತಾ ಹೋಯಿತು. ಈ ಸೀರಿಯಸ್ ಆಗಿ ಬಹಳ ಗಂಭೀರವಾಗಿ ಆಧ್ಯಾತ್ಮಿಕ ಸಂಗತಿಯನ್ನು ಮಾತಾಡುವಾಗ ಅದನ್ನು ಧಾರಣ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಆ ಕಥೆ ಸ್ವಲ್ಪ ಹೇಳಿ. ಅವರಿಗೆ ಏನಾಯಿತು, ಅವಳು ಯಾರನ್ನು ಮದುವೆ ಆದಳು, ಏನೆಲ್ಲ ಆಯಿತು ಅಂತ ಸ್ವಲ್ಪ ಫ್ರೀ ಆಗ್ತದೆ. ಆಮೇಲೆ ನಿಮ್ಮ ಈ ಗಹನವಾದ ತತ್ವಜ್ಞಾನ ಕೇಳಲಿಕ್ಕೆ ಸ್ವಲ್ಪ ನಮಗೆ ಸಾಮರ್ಥ್ಯ ಬರ್ತದೆ. ಇದು ಪುರಾಣಗಳಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ. ಹೇಳಿದವನು ಸೂತ ಪುರಾಣಿಕನಾದದ್ದರಿಂದ, ಅವನು ದೊಡ್ಡ ವಕ್ತಾರನಾದದ್ದರಿಂದ, ದೊಡ್ಡ ವಕ್ತಾರನಿಗೆ ಇರಬೇಕಾದ ಎಲ್ಲ ಸೂಕ್ಷ್ಮತೆಗಳು ಅವನ ಹತ್ರ ಇತ್ತು. ಯಾವಾಗ ಯಾವುದನ್ನು ಮಾತಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಈ ಒಂದು ಸಂಗತಿಯನ್ನು ಹೇಳಬೇಕು. ಈ ತಾಂತ್ರಿಕವಾದ ವಿಷಯಗಳೆಲ್ಲ ಉಂಟಲ್ಲ, ಇದೆಲ್ಲ ಅವ್ರ ಹತ್ರ ಕಲಿಬೇಕು. ಹಾಗೆ ಇಬ್ಬರಿಗೆ 5 ಜನ ಮಕ್ಕಳಾದರು. 5 ಜನ ಮಕ್ಕಳು, 2 ಗಂಡು 3 ಹೆಣ್ಣು. ಇದು ಆದರ್ಶ ಸಂತಾನ ಸಂಖ್ಯೆ. ಯಾವುದು 2 ಗಂಡು 3 ಹೆಣ್ಣು. 1 ಗಂಡು 1 ಹೆಣ್ಣಲ್ಲ, 2 ಗಂಡು 3 ಹೆಣ್ಣು. ಹೆಂಗಸರ ಸಂಖ್ಯೆ ಹೆಚ್ಚಾಗಬೇಕು, 1 ಹೆಚ್ಚಾಗಬೇಕು, ಹೆಚ್ಚಲ್ಲ 1 ಹೆಚ್ಚಾಗಬೇಕು. ಅದೇನಾಯಿತು, 5 ಜನ 2 ಗಂಡು. ಅದರಲ್ಲಿ ಉತ್ತಾನಪಾದ ಮತ್ತು ಪ್ರಿಯವೃತ ಮತ್ತು ಉತ್ತಾನಪಾದ ಅಂದರೆ ಗಂಡು ಮಕ್ಕಳ ಹೆಸರು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೇಳಿದರೆ ಹೆಣ್ಣು ಮಕ್ಕಳ ಹೆಸರು. ಆ ಪದಗಳಲ್ಲಿಯೇ ಇದೆ. ಅಂದರೆ ಹೆರುವವರು, ಜಗತ್ತನ್ನು ತಮ್ಮ ಸಂತತಿಯಿಂದ ತುಂಬಿಸುವವರು, ಅಂಥ ಸೃಷ್ಟಿ ಸಾಮರ್ಥ್ಯ ಇದ್ದವರು. ಆದರೆ ಪ್ರಿಯವೃತ ಮತ್ತು ಉತ್ತಾನಪಾದ ಎನ್ನುವ ಇಬ್ಬರು ಗಂಡು ಮಕ್ಕಳಿದ್ದಾರಲ್ಲ, ಅದರಲ್ಲಿ ಉತ್ತಾನಪಾದ ನಾರ್ಮಲ್ ಇದ್ದ. ಅಂದರೆ ಎಲ್ಲರ ಹಾಗೆ ಇದ್ದ, ಎಲ್ಲರೂ ಇದೆ ಆಗಿಲ್ಲ, ಆಮೇಲೆ ಉಂಟಾಗುವ ಎಲ್ಲರ ಹಾಗೆ ಇದ್ದ ಅವನು ಉತ್ತಾನಪಾದ. ಪ್ರಿಯವೃತ ವಿರಾಗಿ, ಅವನಿಗೆ ಸಂಸಾರದ ಮೋಹ ಇಲ್ಲ. ಅವನು ಇಬ್ಬರು ಯಾರು ಏನು ಒಂದೇ ದೇಹ ಒಡೆದು ಗಂಡು ಹೆಣ್ಣಾಗಿ ಆ ದಂಪತಿಗಳ ಮಗನಾಗಿ ಹುಟ್ಟಿದ್ದರಿಂದಲೋ ಏನೋ ಅವನಿಗೆ ಸಂಸಾರ ಮೋಹ ಇಲ್ಲ. ಅವನೇ ಹೇಳ್ತಾನೆ, ನಾನು ಮದುವೆ ಆಗೋದಿಲ್ಲ, ಹಾಗಾದರೆ ಮತ್ತೆ ವಿರಾಗಿ ಆಗ್ತೇನೆ. ರಾಜ ಸಿಂಹಾಸನವನ್ನು ಕೂತ್ಕೊಳ್ಳುವುದಿಲ್ಲ. ನಿಜವಾಗಿ ಅವನು ಜ್ಯೇಷ್ಠ ಪುತ್ರನಾದ್ದರಿಂದ ಸಿಂಹಾಸನಾಧಿಕಾರಿ. ಅಲ್ಲಿಂದ ಪ್ರಾರಂಭ ಆಗಿದೆ. ಜ್ಯೇಷ್ಠ ಪುತ್ರ ಸಿಂಹಾಸನಾಧಿಕಾರಿ ಅಲ್ಲ ಅಂತ. ಸಿಂಹಾಸನಾಧಿಕಾರವನ್ನು ಬಿಡುವ ಜ್ಯೇಷ್ಠತೆ ಅವನಿಗೆ ಉಂಟಾಗಿದೆ. ಅವನು ಬೇಡ, ಅವನ ಪರಂಪರೆ ಬೆಳೀತದೆ. ಅದು ಮತ್ತೆ ಕಥೆ ಇದೆ. ಅಗ್ನಿಧ್ರ, ನಾಭಿ, ವೃಷಭ ಇವರೆಲ್ಲ ಬೆಳೀತಾರೆ. ಇವರು ಯಾರು ಅಂದರೆ ಈ ಸಂಸಾರದ ವ್ಯಾಮೋಹವನ್ನು ಬಿಟ್ಟ ಪ್ರಿಯವೃತನ ಪರಂಪರೆ
ಜೈನ ಪರಂಪರೆ. ಆದದ್ದರಿಂದ ಅವರದ್ದು ಬಹಳ ತೀವ್ರವಾದ ವೈರಾಗ್ಯ. ನಾಭಿ ಇದೆಲ್ಲ ಆಯ್ತಲ್ಲ. ಉತ್ಥಾನಪಾದನ ಪರಂಪರೆ. ಉತ್ಥಾನಪಾದನೆಗೆ ಇಬ್ಬರು ಹೆಂಡತಿಯರು. ಭಾಗವತದ ಬಹುಶಃ ನಮ್ಮ ಪುರಾಣಗಳಲ್ಲಿ ಬರುವ ಮೊತ್ತ ಮೊದಲ 2 ಹೆಂಡತಿಯರ ಕಥೆ ಭಾಗವತಕ್ಕೆ. ಅದನ್ನು ಈ ಕೃಷ್ಣನ ಕಥೆಯನ್ನು ಹೇಳುವಾಗ ಅದನ್ನು ಹೇಳಬೇಕು. ಕೃಷ್ಣನೇ ಇಬ್ಬರಲ್ಲ, ಎಲ್ಲರೂ. ಅವನ ಕಥೆ ಬೇರೆ, ಅದು ಮತ್ತೆ ಬರ್ತದೆ. ಅದಿರಲಿ, ಇಬ್ಬರು ಹೆಂಡತಿಯರು. ಆ ಕಥೆ ಇದೆ. ಅದು ಈ ದೇವಹೂತಿ, ಪರಸೂತಿ ಮತ್ತು ಆಕೂತಿ 3 ಜನ ಇದ್ದಾರಲ್ಲ, ಅದರಲ್ಲಿ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ, ಅಂದರೆ ಬ್ರಹ್ಮದೇವರ ಸೃಷ್ಟಿಯಲ್ಲಿ, ಯಾವುದು ಸ್ವಯಂಭುವಮನು ಮತ್ತು ಶತರೂಪಾದೇವಿಯರು ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಮಾನಸ ಸೃಷ್ಟಿಯನ್ನು ಅವರು ಮಾಡಿದ್ರಿಂದ, ಆ ಮಾನಸ ಸೃಷ್ಟಿಯಲ್ಲಿ ಸೃಷ್ಟಿಯಾಗಿ ಬಂದ ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಯನ್ನು ಮದುವೆ ಮಾಡಿಕೊಟ್ರು ಅಂತ ಒಂದು ವ್ಯಾಖ್ಯಾನ, ಒಂದು ಕಥೆ. ಅದು ಕಥನ. ದೇವಹೂತಿಯ ಮನೋಧರ್ಮ ರಾಗ ಅಂದರೆ ಅನುರಾಗ, ಪ್ರೇಮಲವಾದ ಮನೋಧರ್ಮ. ಅವಳಿಗೆ ಪ್ರೀತಿ ಬೇಕು, ಅವಳಿಗೆ ಗಂಡ ಹತ್ತಿರ ಬೇಕು, ಭೋಗ ಬೇಕು, ಎಲ್ಲವೂ ಬೇಕು. ಎಲ್ಲರಿಗೆ ಯಾವುದು ಬೇಕೋ ಅದೆಲ್ಲವೂ ಅವಳಿಗೆ ಬೇಕು. ಇವನಿಗೆ, ಯಾರಿಗೆ? ಕರ್ದಮ ಪ್ರಜಾಪತಿಗೆ. ಇವನು ವಿರಾಗಿ. ಎಂಥ ಆಶ್ಚರ್ಯ! ಪುರಾಣಗಳಲ್ಲಿ ಬರುವುದು ಈಗ ನನಗೆ ಇದು ಉಲ್ಟಾ ಆಗಿದೆಯೋ ಅಂತ ಕಾಣ್ತದೆ. ಪುರಾಣಗಳಲ್ಲಿ ಗಂಡಸರಿಗೆ ವೈರಾಗ್ಯ ಜಾಸ್ತಿ, ಹೆಂಗಸರಿಗೆ ಅನುರಾಗ ಜಾಸ್ತಿ. ಈಗ ಇದು ಉಲ್ಟಾ ಆಗಿದೆ. ಕಲಿಯುಗ ಅಲ್ವ? ಕಲಿಯುಗದಲ್ಲೆಲ್ಲ ಉಲ್ಟಾ ಅಲ್ವ? ಕಲಿಯುಗದಲ್ಲಿ ಈಗ ಗಂಡಸರಿಗೆ ಅನುರಾಗ ಜಾಸ್ತಿ. ಅನುರಾಗ ಅನ್ನೋ ಪದ ಅಲ್ಲ, ಬೇರೆ ಪದ ಬಳಸಬೇಕು. ಅದು ಒಳ್ಳೆಯ ಪದ ಅದು. ಮತ್ತು ಇದು ಯಾರು ಹೆಂಗಸರಿಗೆ ವೈರಾಗ್ಯ ಜಾಸ್ತಿಯೋ ಅಂತ ಆಯ್ತಲ್ಲ. ಹೀಗೆ ಇದ್ದದ್ರಿಂದ, ಆದರೂ ಅವರಿಬ್ಬರೊಳಗೆ ಈ ರೀತಿಯ ಏನು ಸಾಮಾನ್ಯವಾಗಿ ಒಂದು ಮೊದಲಿನ ದಂಪತಿಗಳ ಸಂತಾನ ಅಲ್ವ, ಅವರೊಳಗೆ ಈ ವ್ಯಾಮೋಹ, ಈ ಕಾಮ, ಈ ತ್ಯಾಗ, ವೈರಾಗ್ಯ ಇತ್ಯಾದಿಗಳ ಬಗ್ಗೆ ಬಹಳ ಮಾತಾಗ್ತದೆ. ಕೊನೆಗೆ ಕರ್ದಮ ಪ್ರಜಾಪತಿಗಳು ತನ್ನ ಹೆಂಡತಿಯಾದ ದೇವಹೂತಿಗೆ ಒಂದು ಮಾತು ಹೇಳ್ತಾರೆ. ಬಹಳ ದೊಡ್ಡ ಒಂದು ತಪಸ್ಸು ಯಾವುದು ಅಂದರೆ, ಯೋಚನೆ ಯಾವುದು ಅಂದರೆ, ದೇವರೇ ತನ್ನ ಮಗನಾಗಿ ಹುಟ್ಟಬೇಕು ಅಂತ. ಅಲ್ಲಿಗೆ ತಾಯಿಯ ವಾತ್ಸಲ್ಯ ಉಂಟಲ್ಲ, ಮಾತೃವಾತ್ಸಲ್ಯ, ಅದು ಪೂರ್ಣ ಕುಂಭ. ದೇವರೇ ತನ್ನ ಮಗನಾಗಿ ಹುಟ್ಟಬೇಕು, ಹಾಗೆ ನೀನು ತಪಸ್ಸು ಮಾಡು, ವ್ರತ ಮಾಡು ಅಂತ ಹೇಳಿ ಕಪಿಲ ಭಗವಂತ ಹುಟ್ಟುತ್ತಾನೆ. ಕರ್ದಮ ದೇವಹೂತಿ ದಂಪತಿಗಳಿಗೆ ಕಪಿಲ ಸಾಂಖ್ಯ ಸಿದ್ಧಾಂತದ ಪ್ರಣೇತ ಆದ ಕಪಿಲ ಭಗವಂತ ಹುಟ್ಟುತ್ತಾನೆ. ಯಾಕೆ ಇದನ್ನು ಹೇಳಿದರು? ಅವನ ಗುಟ್ಟನ್ನು ಅವನೇ ಹೇಳಬೇಕಾದದ್ರಿಂದ ಅದನ್ನು ಹೇಳುವುದಕ್ಕೋಸ್ಕರ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಜ್ಞಾನಾವತಾರವನ್ನು ಮಾಡಿದ. ಅವನು ಕಪಿಲನಾಗಿ ಹುಟ್ಟಿದ, ಕಪಿಲ ಮುನಿ. ಅವನ ಸಾಂಖ್ಯ. ಅವನೇನು ಹೇಳ್ತಾನೆ? ಅವನು ಬಹಳ ಅದ್ಭುತವಾದ ಮಾತು ಹೇಳ್ತಾನೆ. ಚೇತಃ ಖಲು ಅಸ್ಯ ಬಂಧಾಯ. ಹೇಳುವುದು ಯಾರಿಗೆ? ತಾಯಿಗೆ ಹೇಳುವುದು. ಏನು ಹೇಳಿದ್ರು ಕೇಳ್ತಾಳಲ್ಲ ತಾಯಿಗೆ ಹೇಳೋದು. ಮತ್ತು ತಾಯಿಗೆ ಏನು ಹೇಳಿದ್ರು, ಮಗ ಏನು ಹೇಳಿದ್ರು ಕೂಡ ಮಗ ಅಲ್ವ ಹೇಳುವುದು. ಭಾಳ ಅದು ಅದಕ್ಕೆ ಎಷ್ಟು ಕೊಡಬೇಕು ಅದಕ್ಕಿಂತಲೂ ಹೆಚ್ಚಿಗೆ ಒಂದು ಮಹತ್ವ. ತಾಯಿಗೆ ಅವನು ಹೇಳೋದು. ಏನ್ರಿ ಅಮ್ಮ, ಏನು ಕಥೆ ಅಂತ ಕೇಳಿದರೆ, ನಮ್ಮ ಎಲ್ಲ ಬಂಧನಕ್ಕೆ ಕಾರಣವಾದದ್ದು ಮೂಲ ಒಂದು ಸಂಗತಿ ಯಾವುದು? ಎಳೆ ಯಾವುದು? ಮನಸ್ಸಲ್ವಾ? ಚೇತ ಖಲು ಅಸ್ಯ ಬಂಧಾಯ ವಿಮುಕ್ತಯೇ ಚ. ಬಿಡುಗಡೆ, ಬಂಧನಕ್ಕೆ ಕಾರಣವಾದದ್ದೇ ಬಿಡುಗಡೆಗೆ ಕಾರಣ ಎನ್ನುವುದು ಸರಳ, ಆದರೆ ಅಷ್ಟೇ ಅದ್ಭುತವಾದ ಒಂದು ಸೂತ್ರ. ಬಂಧನಕ್ಕೆ ಯಾವುದು ಕಾರಣ ಅಂತ ನೋಡದೇ ಇದ್ದರೆ ಬಿಡುಗಡೆ ಎಂದೂ ದಕ್ಕುವುದಿಲ್ಲ. ಬಿಡುಗಡೆಗಾಗಿ ಇನ್ನು ಯಾರ ಹತ್ರ ಹೋಗುವುದು, ಮತ್ತೆ ಯಾರ ಹತ್ರ ಹೋಗುವುದು, ಮಠಗಳ ಹತ್ರ ಹೋಗುವುದು. ಬಿಡುಗಡೆ ಅಲ್ಲ, ಅದು ಬಂಧನ ಜಾಸ್ತಿ ಆಗುವುದು.
ಅನುಮಾನವೇ ಇಲ್ಲ ಅದರಲ್ಲಿ. ಮತ್ತೇನು ಹಾಗಾದರೆ ಬಂಧನಕ್ಕೆ, ನಮ್ಮ ಬಂಧನಕ್ಕೆ ಏನು ಕಾರಣ ಅಂತ ಮತ್ತೊಬ್ಬರ ಹತ್ರ ಕೇಳುವುದಂಥದ್ದು, ಅದು ನಮ್ಮಲ್ಲಿಯೇ ಇದೆ. ನಮ್ಮ ಪಾಡಿಗೆ ಕಾರಣ ಏನು ಅಂತ ಮನಸ್ಸು ಹೀಗೆ ಯೋಚನೆ ಮಾಡಿದ್ರಿಂದ, ಸಾಂಸಾರಿಕವಾಗಿಯೇ ಯೋಚನೆ ಮಾಡಿದ್ರಿಂದ, ಆ ಯೋಚನೆಯ ಜಾಲದಲ್ಲಿ ನಮ್ಮ ವ್ಯಕ್ತಿತ್ವ ಸಿಕ್ಕಿಬಿದ್ದದ್ರಿಂದ ಹೊರಗೆ ಬರಲಿಕ್ಕೆ ಕಷ್ಟ ಅಂತ ನಮಗೆ ಇಷ್ಟ ಇಲ್ಲದೇ ಇದ್ದದ್ರಿಂದ ನಮ್ಮ ಸೃಷ್ಟಿಯಲ್ಲಿ ನಾವೇ ಸಿಕ್ಕಿಬಿದ್ದಿದ್ದೇವೆ. ಸ್ವಲ್ಪ ಇದನ್ನು ಯೋಚನೆ ಮಾಡು. ಇವನು ಹೇಳುವುದನ್ನೆಲ್ಲ ಕೇಳಿ ಭಾಳ ಹೇಳ್ತಾನೆ, ಬಹಳ ದೊಡ್ಡ ಒಂದು ತತ್ವಜ್ಞಾನ ಇದೆ. ಇದೇ ಮಾತೆಲ್ಲ ಕೇಳಿದ ಮೇಲೆ ಅವನ ತಾಯಿ ಒಂದು ಮಾತು ಹೇಳ್ತಾಳೆ, ಮಗನೇ ನೀನು ಏನು ಭಕ್ತ ಸಂಸಾರ ತರೋ ಕುಠಾರಂ, ನೀನು ಹೇಗೆ ಇದ್ದಿ ಅಂತ ಕೇಳಿದರೆ, ನಿನ್ನನ್ನು ನಂಬಿದವರ ಸಂಸಾರ ವೃಕ್ಷ ಉಂಟಲ್ಲ, ಇದನ್ನು ಕಡಿದುರುಳಿಸ್ತೀನಿ. ಬಹಳ ಒಳ್ಳೆಯ ಮಗ, ದೇವರ ಮಗನಾಗಿ ಹುಟ್ಟಿದರೆ ಕಥೆ ಹೀಗೆ, ಅನುಮಾನ ಹೀಗೆ. ಅದು ಇದನ್ನು ಉರುಳಿಸುವುದು ಹೇಗೆ ಅಂತಲೇ ನೋಡುವುದಲ್ಲದೆ ಕಟ್ಟುವುದು ಹೇಗೆ ಎನ್ನುವುದು ಮನುಷ್ಯರ ಬುದ್ಧಿ. ಮನುಷ್ಯರು ಕಟ್ಟಿದ್ದನ್ನು ಕೆಡಹುವುದು ಹೇಗೆ ಎನ್ನುವುದು ದೇವರಿಗೆ ಕಾಣುವುದು ಅದೇ. ಇವ ಮಾಡಿದಾನಲ್ಲ, ಇದನ್ನೀಗ ಮುರಿಯುವುದು ಹೇಗೆ ಅಂತ. ಯಾಕೆ ಮುರಿಯದೆ ಇವನಿಗೆ ಬುದ್ಧಿ ಬರಲಿಕ್ಕೆ ಇಲ್ವಲ್ಲ, ಸಹಿಸಲಿಕ್ಕೆ ಸಾಧ್ಯ ಉಂಟ? ಕೃಷ್ಣ ಹೇಳ್ತಾನಲ್ಲ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಜೀವನ, ವಿಶ್ವಜೀವನ ಅಂತ ಹೇಳಿದರೆ ಇದು ಏನು ಅಂದರೆ, ಇದು ಊರ್ಧ್ವಮೂಲ ಮಧ ಶಾಖಂ ಅಶ್ವತ್ಥಂ ಪ್ರಾಹುರ ಅವ್ಯಯಂ. ಇದೇನೆಂದರೆ ಇದು ಅವ್ಯಯವಾದ ಅಶ್ವತ್ಥ ವೃಕ್ಷ, ಆದರೆ ಬೇರು ಮೇಲೆ ಇದೆ, ಕೊಂಬೆರೆಂಬೆಗಳು ಕೆಳಗಿವೆ. ಉಲ್ಟಾ ಆಗಿದೆ ಅಷ್ಟೇ, ಲೋಕ ಉಲ್ಟಾ ಆಗಿದೆ. ಅದನ್ನು ಈ ಅರ್ಥದಲ್ಲಿ ಹೇಳಿದರೆ, ಈ ರೂಪಕದಲ್ಲಿ ಹೇಳಿದರೆ ಖುಷಿ ಆಗ್ತದೆ. ಲೋಕ ಎಲ್ಲ ತಲೆ ಕೆಳಗಾಗಿದೆ ಅಂತ ಭಾಳ ವಾಚ್ಯವಾಗಿ ಹೇಳಿದರೆ ಅರ್ಥವೂ ಆಗುವುದಿಲ್ಲ, ಕೋಪವೂ ಬರ್ತದೆ. ಅದನ್ನು ರೂಪಕಾತ್ಮಕವಾಗಿ ಹೇಳಿದರೆ, ಇದು ಮರ ಬೇರು ಮೇಲೆ ಇದೆ ಅಂತ, ಬೇರಿರುವುದು ಮೇಲೆ. ಹೀಗೆ ಅವನು ಹೇಳ್ತಾನೆ. ಇಷ್ಟು ಮಾತ್ರ ಅಲ್ಲ, ಬಹಳ ಅದ್ಭುತವಾಗಿರತಕ್ಕ ಸಂಗತಿಗಳನ್ನು ಹೇಳ್ತಾನೆ. ನೈವ ತುಷ್ಯೇ ಅರ್ಚಿತೋ ಅರ್ಚಾಯಾಮ್ ಭೂತಗ್ರಾಮಾವಮಾನಿನಃ. ಎಲ್ಲರೂ ನನ್ನನ್ನು, ಅಂದರೆ ತಾನು ದೇವರು ಎನ್ನುವ ಭಾವವನ್ನೇ ಆವಾಹಿಸಿಕೊಂಡು ಎಲ್ಲರೂ ನನ್ನನ್ನು ಒಂದು ಅರ್ಚಾವತಾರ ಅಂತ, ಒಂದು ವಿಗ್ರಹದಲ್ಲಿ, ಒಂದು ಪ್ರತಿಮೆಯಲ್ಲಿ, ಇಮೇಜ್. ಸಂಸಾರ ಅಂತ ಹೇಳಿದರೆ ಇಮೇಜ್ ಬಿಲ್ಡಿಂಗ್ ದ ಇಮೇಜ್. ಅದರಲ್ಲಿಯೂ ನಮ್ಮ ಕಾಲದಲ್ಲಿ ಏನು ಸಿಕ್ಕಿದರೆ ಮಾಧ್ಯಮಗಳು ಸಿಕ್ಕಿಬಿಟ್ಟಿದೆ. ಪ್ರಚಾರ, ಇನ್ನೇನಿಲ್ಲ. ಸತ್ಯವನ್ನು ಸುಳ್ಳಾಗಿಸ್ಬೋದು, ಸುಳ್ಳನ್ನು ಸತ್ಯವಾಗಿಸ್ಬೋದು, ಏನನ್ನು ಏನೂ ಆಗಿಸಬಹುದು, ಏನು ಬೇಕಾದರೂ ಮಾಡ್ಬೋದು. ಅದು ಏನಂದರೆ ಮಧ್ಯಮ ಮಾರ್ಗ, ಅದು ಮಾಧ್ಯಮ. ಅದು ಹೀಗೆ ಇದ್ದದ್ರಿಂದ ಇದು ಇಮೇಜ್ ಬಿಲ್ಡಿಂಗ್ ನನಗಿಷ್ಟ ಇಲ್ಲ. ಎಷ್ಟು ಚೆನ್ನಾಗಿದೆ. ನೈವ ತುಷ್ಯೇ ಅರ್ಚಿತೋ ಅರ್ಚಾಯಾಮ್. ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ, ಮರವೋ ಕಲ್ಲೋ ಎಂಥದೋ ಮಣ್ಣೋ ಎಂಥದೋ ಒಂದು ವಿಗ್ರಹ ಸ್ಥಾಪನೆ ಮಾಡಿ ಅದರ ಮುಂದೆ ಕೂತು ಓಂ ಗಣಪತಿ ಎಂಥದೋ ಹೇಳ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಇದ್ದದ್ದನ್ನು ನೀವು ನೋಡುವುದು ಯಾವಾಗ ಅಂತ. ಅಷ್ಟು ಹತ್ತಿರ ಇದೆ, ನಮ್ಮಲ್ಲಿಯೇ ಇದೆ, ಜೀವಂತವಾಗಿದೆ. ಈ ಜೀವಂತವಾಗಿ ಇದ್ದದ್ದನ್ನು ನೋಡದೆ ಒಂದು ಮರದ ಮುಂದೆ ಕೂತು ಅದು ಏನೂ ಮಾಡುವುದಿಲ್ಲ ಅಂತಲ್ಲ, ಅದು ಏನೂ ಮಾಡುವುದಿಲ್ಲ ಅಂತ ನನಗೆ ಗ್ಯಾರಂಟಿ ಇದ್ದದ್ರಿಂದ ಅದರ ಮುಂದೆ ಕೂತು 1 ಗಂಟೆ ಕೂತಿದ್ದೇನೆ ಇವತ್ತು ದೇವರ ಮುಂದೆ ಅಂತ. ದೇವರ ಮುಂದೆ 1 ಗಂಟೆ ಕೂತ್ಕೊಳ್ಬೇಕಾಗೇ ಇಲ್ಲ. ದೇವರ ಮುಂದೆ ನಿಜವಾಗಿ ಕೂತರೆ ಗಂಟೆಯ ಲೆಕ್ಕ ಹೊಳೆಯುವುದೇ ಇಲ್ಲ, 1 ನಿಮಿಷ ಸಾಕು, ದೇವರಿಗೆ ಸಾಕು. ಹೀಗೆ ಇದ್ದದ್ರಿಂದ ಭೂತಗ್ರಾಮಾವಮಾನಿನಃ, ಮನುಷ್ಯರಲ್ಲಿ, ಜೀವಿಗಳಲ್ಲಿ ನಾನು ಎಲ್ಲರಲ್ಲಿಯೂ ಇದ್ದಾಗ ಅದರಲ್ಲಿ ಗುರುತಿಸುವ ಪ್ರಯತ್ನವನ್ನೇ ಮಾಡದೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದರೆ, ಅರ್ಚಿತೋ ಅರ್ಚಾಯ. ಇದು ನನಗೆ ಏನೂ ಇಷ್ಟ ಇಲ್ಲ. ನೈವ ತುಷ್ಯೇ, ಐ ಆಮ್ ನಾಟ್ ಅಟ್ ಆಲ್ ಪ್ಲೀಸ್ಡ್. ಎಲ್ಲಿಯವರೆಗೆ ನಿಮಗೆ ನಿಮ್ಮಲ್ಲಿಯೇ ನೋಡಲಿಕ್ಕೆ ಆಗುವುದಿಲ್ಲವೋ, ನಿಮ್ಮಲ್ಲಿ ನೋಡುವುದಕ್ಕೆ, ನಮ್ಮ ಒಳಗಡೆ ನೋಡುವುದಕ್ಕೆ ನಮಗೆ ಒಂದು ಮಾದರಿ ಬೇಕು ಅಥವಾ ಇನ್ನೇನೋ ಒಂದು ಸಹಾಯ ಬೇಕು ಅಂತ ಇದ್ದರೆ ಅಲ್ಲಿಯವರೆಗೆ, ಯಾವನ್ನ ಸ್ವದೇಹೆ, ತನ್ನ ದೇಹದಲ್ಲಿ ಎಲ್ಲಿಯವರೆಗೆ ನೋಡಲಿಕ್ಕೆ ಆಗುವುದಿಲ್ಲವೋ ಅದು ಆಗುವಲ್ಲಿಯ ತನಕ ಬೇಕಾದರೆ ನೋಡಿ, ಅದೊಂದು ಮಾರ್ಜಿನ್. ಆದರೆ ಇದು ನನಗೆ ಇಷ್ಟ ಇಲ್ಲ. ಜೀವಿಗಳಲ್ಲಿ ನೋಡಿ,
ಅಂತ. ಸಾಂಖ್ಯ ಕೂಡ, ಸಾಂಖ್ಯದಲ್ಲಿ ಎರಡಿದೆ ಅಂತ ಹೇಳ್ತಾರೆ. ಅಂದರೆ ಒಂದು ಸೇಶ್ವರ ಸಾಂಖ್ಯ. ಈಗ ಕಪಿಲ ಭಗವಂತ ಏನು ಹೇಳ್ತಾ ಇದ್ದಾನೆ ಅವನು ಅದು ಸೇಶ್ವರ ಸಾಂಖ್ಯ, ಅಂದರೆ ದೇವರ ಅಸ್ತಿತ್ವವನ್ನು ಒಪ್ಪಿ ಸ ಈಶ್ವರ, ಸೇಶ್ವರ ಸಾಂಖ್ಯ. ಇನ್ನೊಂದು ಸಾಂಖ್ಯ ಇದೆ, ಅದು ನಿರೀಶ್ವರ ಸಾಂಖ್ಯ. ಅದು ಕಪಿಲನಿಂದಲೇ ಬಂದದ್ದು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಬಹಳ ಇದೆ. ಒಂದೇ ಹೆಸರಲ್ಲಿ ಭಿನ್ನ ಭಿನ್ನವಾದದ್ದು, ಅದೆಲ್ಲ ದೊಡ್ಡ ಒಂದು ಚರ್ಚೆ, ಅದೆಲ್ಲ ವಿದ್ವತ್ ಚರ್ಚೆ. ಅದು ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ, ಆದ್ದರಿಂದ ಅದನ್ನು ವಿದ್ವತ್ ಚರ್ಚೆ ಅಂತ ಹೇಳೋದು. ಹಾಗೆ ಆಗ್ತಾ ಇದೆ. ಅಕಾಡೆಮಿಕ್ ಬಹಳ ಇದೆ, ಅದು ನಮಗೆ ಬೇಕು. ಆದರೆ ಈ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಉಂಟಲ್ಲ, ಅದು ಬಹಳ ಅದ್ಭುತವಾಗಿದೆ. ಒಂದು ರೀತಿಯಲ್ಲಿ ಇದಕ್ಕಿಂತಲೂ ಚೆನ್ನಾಗಿದೆ ಅದು. ನೀವು ಒಂದು ಸಂಗತಿ ದೇವರು ಅಂತ ಒಪ್ಪಿದ ಕೂಡಲೇ ಏನೋ ಅಂದರೆ, ದೇವರು ಅಂತ ಒಪ್ಪದೇ ಇದ್ದಾವಾಗ ನಮ್ಮ ಮನಸ್ಸಿಗೆ ಬರತಕ್ಕ ಈ ಒಂದು ಬಯಲುತನ, ದೇವರು ಅಂತ ಒಪ್ಪಿಬಿಟ್ರೆ ಅದು ಹೀಗೆ ಅಂತ ಒಂದು ಖಚಿತತೆ ಬರ್ತದೆ. ಖಚಿತತೆ ಬಂದ ಕೂಡಲೇ ಅದರ ಒಟ್ಟಿಗೆ ಒಂದು ಸ್ಥಾವರತೆ, ಒಂದು ಸ್ಥಾವರ ಗುಣ ಬರ್ತದೆ. ಈಶ್ವರ ಸಂಖ್ಯೆಯಲ್ಲಿ ಅವನು ದೇವರನ್ನು ಒಪ್ಪುವುದಿಲ್ಲ. ಮತ್ತು ಈ ಎರಡು ಸಂಗತಿ ಹೇಳ್ತಾನೆ, ಎರಡೇ ಇರುವುದು. ಯಾವುದು? ಪುರುಷ, ಪ್ರಕೃತಿ, ಎರಡೇ ಇರುವುದು, ಇನ್ನೇನೂ ಇಲ್ಲ, ಇನ್ನೇನು ಬೇಡ. ಇದು ಎರಡೂ ಬೇರೆ ಬೇರೆ ಅಂತ ನಿಮಗೆ ಗೊತ್ತಾದರೆ ಸಾಕು, ಇನ್ನೇನೂ ಇಲ್ಲ. ಇದು ಎರಡು ಬೇರೆ ಬೇರೆ ಅಂತ, ದ್ವೈತ. ಇದು ಎರಡೂ ಬೇರೆ, ಪ್ರಕೃತಿ ಬೇರೆ, ಪುರುಷ ಬೇರೆ ಅಂತ ಗೊತ್ತಾದರೆ ಸಾಕು. ಅಂದರೆ ಗೊತ್ತಾದರೆ ಅಂದರೆ ಅಯ್ಯೋ ಮಾರಾಯ, ಅದೇನು ಅಂದರೆ ಪುರುಷ ಏನು ಮಾಡ್ತಾನೆ? ಪುರುಷ ಏನೂ ಮಾಡೋದಿಲ್ಲ, ಏನೂ ಮಾಡದವನೇ ಪುರುಷ. ಪುರುಷಾರ್ಥ ಅಂತ ಬಳಸ್ತೇವಲ್ಲ, ಪುರುಷಾರ್ಥ ಏನಿಲ್ಲ. ಪುರುಷಾರ್ಥ ಅಂದರೆ ಏನೂ ಇಲ್ಲ, ಒಂದು ಶಂಭು. ನನಗೆ ನಿಜವಾಗಿ ಆಶ್ಚರ್ಯ ಆಗ್ತದೆ. ನಾನು ಹಿಮಾಲಯವನ್ನು ಬಹಳ ಸಲ ಸುತ್ತಿದ್ದೇನೆ. ಎಷ್ಟು ನನಗೆ ಆಶ್ಚರ್ಯ ಆಗಿದೆ ಅಂದರೆ, ಅಲ್ಲಿ ಪುರುಷರು ದೇವರ ದಯದಲ್ಲಿ ಏನೂ ಆಡುವುದಿಲ್ಲ. ಅವರು ಕೂತ್ಕೊಂಡು ಬೀಡಿ ಎಳಿತಾರೆ. ಚಳಿ ಅಲ್ವಾ, ಅಗ್ನಿಹೋತ್ರ. ಹೆಂಗಸರು ಮಾಡುವ ಕೆಲಸ ಅಂತ ಹೇಳಿದರೆ ಕಣ್ಣೀರು ಬರ್ತದೆ. ಈ ಗಂಡಸರಿಗೆ ಏನಾಗಿದೆ ಅಂತ ಕಾಣ್ತದೆ. ಇವರು ಕೂತ್ಕೊಂಡು ಎಲ್ಲ ಕೆಲಸ ಮಾಡುವುದು ಹೆಂಗಸರು. ಪ್ರಪಾತಕ್ಕೆ ಇಳಿದು, ವ್ಯಾಲಿ ಅದಕ್ಕೆ ಇಳಿದು ಅಲ್ಲಿ ಹುಲ್ಲನ್ನು ಕೊಯ್ದು ಅದನ್ನು ಹೆಗಲ ಮೇಲೆ ಹಾಕಿಕೊಂಡು ಹೀಗೆ ಬಗ್ಗಿಕೊಂಡು ಹಸುಗಳಿಗೆ ಹಾಕಿ, ಅಲ್ಲಿಂದ ಏನೋ ಗಿಡ ಮೂಲಿಕೆ ಏನೋ ಬೆಳೆಗಳನ್ನು ತಗೊಂಡು ಬಂದು ಅದನ್ನು ಕುಟ್ಟಿ ಇವರಿಗೆಲ್ಲ ಉಣ್ಣಿಸಿ, ದೇವರೇ ಅದನ್ನೆಲ್ಲ ಇವರು ಕಣ್ಣು ಬಿಟ್ಟು ನೋಡ್ತಾರಲ್ಲ, ಅದ್ಭುತವೇ. ಏನಂದರೆ ಹಿಮಾಲಯ ಭಾಳ ಆಶ್ಚರ್ಯ ಆಗಿದೆ. ಈಗ ನೋಡ್ತಾರಲ್ಲ ಇವರು ಅಂತ. ಸಾಂಖ್ಯದವನು ಹೇಳುವುದು ಏನು ಅಂದರೆ, ಪುರುಷ ಅವನು ಏನೂ ಮಾಡುವುದಿಲ್ಲ. ಅಲ್ಲ, ಏನೋ ಮಾಡುವುದಿಲ್ಲ ಅಂದರೆ ಎಂತ ಮಾರಾಯ, ಅವನಾದರೂ ಒಂದು ಹೇಳಬೇಕಲ್ಲ. ಏನು ಮಾಡುವುದಿಲ್ಲ ಅಂದರೆ ಏನು? ನೋಡ್ತಾನೆ ಅಂತ. ಏನೂ ಮಾಡೋದಿಲ್ಲ ಅಂದರೆ ನೋಡ್ತಾನೆ. ಅವನು ಸಾಕ್ಷಿ ಅವನು. ಹಾಗಾದರೆ ಮತ್ತೆ ಮಾಡುವುದು ಯಾರು? ಮಾಡುವುದು ಇದ್ದಾಳಲ್ಲ ಯಜಮಾಂತಿ, ಇವಳು ಮಾಡುವುದು. ಏನು ಮಾಡ್ತಾಳೆ ಇವಳು? ಎಲ್ಲವನ್ನು ಮಾಡ್ತಾಳೆ. ಪ್ರಕೃತಿಯಲ್ಲಿ 24 ತತ್ವ ಇದೆ. 25ನೇ ತತ್ವ ಪುರುಷ. ಈ 24 ತತ್ವಗಳೆಲ್ಲ ಉಂಟಲ್ಲ, ಅದಕ್ಕೆಲ್ಲ ಬೇಕಾದೆಲ್ಲ ಇದೆ. ಅದನ್ನೆಲ್ಲ ಬಿಡಿಸೋದು ಬೇಡ, ಹೊತ್ತಾಗ್ತದೆ. ಎಲ್ಲವನ್ನು ಮಾಡ್ತಾಳೆ ಅಂತ ಗೊತ್ತಾದರೆ ಸಾಕು. ನಮ್ಮ ಭಾಷೆಯಲ್ಲಿ ಕೆಲವು ಪದಗಳು ಬಂದಿವೆ. ನೀವು ಹೇಳಬೇಕಾದ ಹೇಳಿ, 25 ಮಾತಾಡಬೇಡಿ ಅಂತ. ಈ 25 ಬಂದದ್ದು ಸಾಂಖ್ಯದಿಂದ. ಅದು ಏನು ಅಂದರೆ, ಅದರಲ್ಲಿ ಇರೋದು ಈ 25 ತತ್ವ. ಅವನು ಹೇಳಿದ್ರು, ನೀವು 25 ಮಾತಾಡಬೇಡಿ, ಅದೆಲ್ಲ ಹೆಚ್ಚು ಹೊತ್ತಿಲ್ಲ, ಹೇಳಬೇಕಾದ್ದು ಹೇಳಿ, ಭಾಗವತ ಹೇಳಿ. ಸಾಂಖ್ಯ ಯಾಕೆ ಅಂತ ಕೇಳಿದರೆ, ಭಾಗವತದಲ್ಲಿ ಸಾಂಖ್ಯ ಉಂಟು ಸ್ವಾಮಿ, ಎಲ್ಲ ಒಟ್ಟಿಗೆ ಉಂಟದು. ಇದು ನಮ್ಮನ್ನು ನಾವು ಬಚಾವ್ ಮಾಡಿಕೊಳ್ಳೋದು ಅರಿಯಲ್ಲ, ಇರುವುದೇ ಹಾಗೆ ಇದೆ. ಹಾಗಿದ್ದರಿಂದ ಇವಳೇನು ಮಾಡ್ತಾಳೆ? ಎಲ್ಲವನ್ನೂ ಮಾಡ್ತಾಳೆ. ಅವನು ಒಂದು ಕಡೆ ಹೇಳ್ತಾನೆ, ಪ್ರಕೃತಿಗೆ ಕಣ್ಣಿಲ್ಲ, ಪುರುಷನಿಗೆ ಕಾಲಿಲ್ಲ. ಎಂಥ ದಾಂಪತ್ಯ! ಪ್ರಕೃತಿ ಕುರುಡು. ಅದೇನು ಅಷ್ಟು ಕೆಲಸ ಮಾಡ್ತದೆ ಅದು. ಅದನ್ನು ಕುರುಡು ಅಂತ ಹೇಳಿಕ್ಕೆ ಮನಸ್ಸು ಬರ್ತದಲ್ಲ? ಹೌದು, ಮನಸ್ಸು ಬರುವುದಿಲ್ಲ. ಆದರೆ ಕುರುಡು ಅಂತ ಹೇಳೋದೆಯೂ ವಿಧಿ ಇಲ್ಲ. ಯಾಕೆಂದರೆ ಮಾಡಿದ್ದನ್ನೇ ಮಾಡುವುದಲ್ವ, ಸುತ್ತಿದಲ್ಲಿಯೇ ಸುತ್ತುವುದಲ್ವಾ. ಕಣ್ಣು ಸರಿ ಕಂಡ್ರೆ ಯಾರಾದರೂ ಸುತ್ತಿದಲ್ಲಿ ಸುತ್ತುತ್ತಾರ? ಒಂದು ಗೂಟದ ಸುತ್ತುವುದಂದ್ರೇನು?
ಯಾವುದೋ ಒಂದು ದನವನ್ನು ಅದರ ಕುತ್ತಿಗೆಗೆ ಹಾಕಿ ಒಂದು ಗೂಟ ಹಾಕಿ ಅದರ ಸುತ್ತಾ ಇರ್ತದೆ. ಇದಕ್ಕೆ ಎಂತ, ಅದಕ್ಕೆ ಕಣ್ಣು ಉಂಟು ಅಂತ ಹೇಳಬೇಕು, ಕಣ್ಣಿಲ್ಲ ಅಂತ ಹೇಳಬೇಕು? ಇಲ್ಲ, ಅದು ಮಾಡಿದ್ದನ್ನೇ ಮಾಡುವುದು. ಯಾಕೆ ಕುರುಡು ಅಂತ ಹೇಳುವುದು ಅಂದರೆ ಮಾಡಿದ್ದನ್ನೇ ಮಾಡುವುದು. ಬೋರ್ ಆಗುವುದಿಲ್ಲ ಮಾಡಿದ್ದನ್ನೇ ಮಾಡಲಿಕ್ಕೆ. ಮಾಡಿದ್ದನ್ನೇ ಮಾಡುವುದಾಗಿದ್ದರೂ ಕೂಡ ಅದರಲ್ಲಿ ಚೇಂಜ್ ಆಗಬೇಕು ಅಂತೇಳಿ ಇಲ್ಲಿದ್ದ ಕುರ್ಚಿಯನ್ನು ಅಲ್ಲಿ ಇಡುವುದು, ಇನ್ನೊಂದೇನೋ ಮಾಡೋದು. ನೋಡಿ ಹೇಗಿದೆ, ಚೇಂಜ್ ಆಗಿದೆ ಅಲ್ವಾ, ಎಂತ ಚೇಂಜ್ ಆಗಿದೆ. ಅದು ಮೊದಲು ಅಷ್ಟೇ ಇರುವುದು, ಏನಂದರೆ ಇನ್ನೇನಿಲ್ಲ. ಇದು ಕುರುಡುತನ ಇದು. ಹಾಗಾದರೆ ಇವನು ಚಲಿಸುವುದೇ ಇಲ್ಲ, ಕೂತಲ್ಲಿ ಕೂತಿದ್ದಾನೆ. ಅವನಿಗೆ ಕೂತಲ್ಲಿಯೇ ಎಲ್ಲವೂ ಕಾಣಬೇಕು, ಅಷ್ಟು ಎತ್ತರದಲ್ಲಿ ಕೂತಿದ್ದಾನೆ, ಎಲ್ಲ ಕಾಣ್ತದೆ ಅವನಿಗೆ. ಆದರೆ ಎಲ್ಲವೂ ಕಾಣುವುದರಿಂದ ಅವನಿಗೆ ಮಾಡುವ ಆಸಕ್ತಿಯೇ ಇಲ್ಲ. ಹೀಗೆ ಒಂದು ಬಹಳ ವಿಚಿತ್ರವಾದ, ವಿಲಕ್ಷಣವೆಂದು ಕಾಣತಕ್ಕ ಒಂದು ತತ್ವಜ್ಞಾನ ಇದೆ. ಹಾಗಾದರೆ ಬಿಡುಗಡೆಯ ಕಥೆಯ ಇಬ್ಬರಿಗೂ ಕೂಡ ಬಿಡುಗಡೆ ಏಕಕಾಲಕ್ಕೆ ಅಂತ, ಅದು ಸಾಂಖ್ಯ. ದ್ವೈತ ಅಂದರೆ ಅದು ಇಬ್ಬರಿಗೂ ಬಿಡುಗಡೆ ಅಂತ, ಪುರುಷನಿಗೂ ಬಿಡುಗಡೆ, ಪ್ರಕೃತಿಗೂ ಬಿಡುಗಡೆ. ಅದು ಹೇಗೆ ಸ್ವಾಮಿ, ಹೇಗೆ ಅಂತ ಗೊತ್ತುಂಟ ನಿಮಗೆ? ಹಾಗಾದರೆ ಒಂದು ಕಥೆ ಹೇಳುತ್ತೇವೆ. ಕಥೆ ಅಂದರೆ ಒಂದು ಕಥೆ ಅಲ್ಲ, ಮತ್ತೇನೆಂದರೆ ಸಾಂಖ್ಯ ತತ್ವಜ್ಞಾನ ತನ್ನನ್ನು ತಾನು ಪ್ರತಿಪಾದನೆ ಮಾಡಿಕೊಳ್ಳುವುದಕ್ಕೆ ಕಲೆಯ ನೆರವನ್ನು ಪಡೆಯುತ್ತದೆ. ಅದು ಹೇಗೆ? ಈಗ ಸ್ಟೇಜ್ ಇದೆ, ಒಂದು ರಂಗ ಇದೆ, ವೇದಿಕೆ. ಆ ವೇದಿಕೆಯಲ್ಲಿ ಒಬ್ಬಳು ನರ್ತಕಿ ಬಂದು ಕುಣಿತಾಳೆ, ಒಂದು ಎಕ್ಕಸಕ್ಕ ಕುಣಿತಾಳೆ. ಕುಣಿತಾಳೆ ಅಂದರೆ ಎಂಥದ್ದು, ಎಷ್ಟು ವೇಷ ಹಾಕಿದ್ದಾಳೆ. ಅದು ಒಂದೊಂದು ಡ್ಯಾನ್ಸಿಗೆ ಒಂದೊಂದು ಪ್ರಸಾಧನ, ಒಂದೊಂದು ರೀತಿ, ಅದಕ್ಕೆ ಒಂದೊಂದು ಏನು, ಅದಕ್ಕೆಲ್ಲ ಅದ್ಭುತವಾಗಿದೆ. ಅದು ಕುಣಿತಾಳೆ. ಯಾಕೆ ಕುಣಿತಾಳೆ ಅವಳ ವಿಷಯ ಬಿಡಿ, ಅವನು ಕೇಳುವುದು ಸಾಂಖ್ಯ ಕಾರ್ಯಕ್ಕೆ ಅವನು ಕೇಳುವುದು. ಈ ಕಲಾವಿದರೆಲ್ಲ ಇದ್ದಾರಲ್ಲ, ಕಂಡ ಬಟ್ಟೆಯವರೆಲ್ಲ, ಇವರೆಲ್ಲ ಬಹಳ ಅದ್ಭುತವಾದ ಕಲಾವಿದರೆಲ್ಲ. ಈಗ ಇವರು ಎಲ್ಲರೂ ಕೂಡ ಯಾರ ಮುಂದೆ ಕುಣಿಯುವುದು ಸ್ವಾಮಿ? ಯಾರ ಮುಂದೆ ಹೇಳಿ? ಏನೂ ಮಾಡದ ಪ್ರೇಕ್ಷಕರ ಮುಂದೆ, ಆಮೇಲೆ ಅಸಂಬದ್ಧ ಕಮೆಂಟ್ ಬೇರೆ ಮಾಡತಕ್ಕ ಪ್ರೇಕ್ಷಕರ ಮುಂದೆ ಇವರು ಒಂದು ಜೀವಮಾನದ ಸಾಧನೆಯನ್ನು ಮಾಡ್ತಾರಲ್ಲ, ಈ ಪ್ರೇಕ್ಷಕರೇ ನಾಚಿಕಾಗುವುದಿಲ್ಲ. ನಾವು ಮಾಡ್ತಾ ಇರತಕ್ಕ ಎಲ್ಲವೂ ಕೂಡ ಸಾರ್ಥಕವಾಗುವುದು ಎಲ್ಲಿ ಅಂದರೆ ಏನೂ ಮಾಡದವನ ಮುಂದೆ ಅಂತ. ಬಹಳ ಹೆದರಿಕೆ ಸಾಕ್ತದೆ ಸರ್. ಅರೆ ಇದು ಏನು ಕಥೆ ಅಂತ. ಏನೂ ಯಾರೂ ಮಾಡುವುದಿಲ್ವೋ, ಯಾರು ಏನನ್ನೂ ಮಾಡುವುದಿಲ್ವೋ, ತಟಸ್ಥ ಸುಮ್ಮನೆ ಕೂತಿದ್ದಾನೋ, ಅವನನ್ನು ಮೆಚ್ಚಿಸಲಿಕ್ಕೆ ಲೋಕ ಒದ್ದಾಡ್ತಾ ಇದೆ. ಅವ ಮಿಸು ಕಾಡುವುದಿಲ್ಲ, ಅವ ಹಾ ಹೂ ಅಂತ ಅವನು ಹೇಳೋದಿಲ್ಲ. ಅವನು ಬೇಕಾದ್ರೆ ತಪ್ಪು ಹೇಳ್ತಾನೆ, ಅದೆಲ್ಲ ಸರಿ, ಲಯ ಸ್ವಲ್ಪ ಧೃತ ಆಯಿತು ಅಂತ, ಆ ಪೆಟ್ಟು ಅದು ಹೇಳ್ತಾನೆ. ಅದನ್ನು ಕೇಳಿಕೊಂಡು ಪುನಃ ಅವನ ಮುಂದೆ ಕುಣಿತಾರೆ. ಅವನು ಕುರ್ಚಿಯಲ್ಲಿ ಕಾಲ ಮೇಲೆ ಕಾಲ ಹಾಕಿದವ ಕಾಲು ಕೆಳಗೆ ಇಡುವುದಿಲ್ಲ. ಅವನ ಕ್ರಮವೇ ಹಾಗೆ. ಅವನನ್ನು ಏನೂ ಯಾರು ಮಾಡುವುದಿಲ್ಲ, ಅವನು ಜ್ಞಾನಿ, ಸಾಕ್ಷಿ. ಅವನಿಗೆ ಪುರುಷನಿಗೆ ತಾನು ಸಾಕ್ಷಿ ಅಂತ ಗೊತ್ತುಪಡಿಸುವುದಕ್ಕೋಸ್ಕರ ಪ್ರಕೃತಿ ಇಷ್ಟೆಲ್ಲ ಕುಣಿತಾಳೆ. ಪುರುಷನಿಗೆ ತಾನು ಸಾಕ್ಷಿ ಅಂತ ಗೊತ್ತಾಯಿತು, ವಿಶ್ರಾಂತಿ, ವಿರಾಮ ಆಯಿತು. ಪುರುಷನಿಗೆ ಯಾವಾಗ ತಾನು ಸಾಕ್ಷಿ ಅಂತ ಗೊತ್ತಾಯಿತು, ತಾನು ಪಾತ್ರಧಾರಿ ಅಲ್ಲ ಅಂತ, ವೇಷಧಾರಿ ಅಲ್ಲ ಅಂತ, ನರ್ತಕನಲ್ಲ ಅಂತ, ನರ್ತಕಿ ಅಲ್ಲ, ಏನೂ ಅಲ್ಲ, ನಾನು ಬರೀ ಪ್ರೇಕ್ಷಕ, ಬರೀ ನೋಡುವವ, ಅಬ್ಸರ್ವರ್, ಬರೀ ಸಾಕ್ಷಿ, ಬರಿಯ ಸಾಕ್ಷಿ ಅಂತ ಯಾವಾಗ ಗೊತ್ತಾಯಿತು, ಆವಾಗ ಪ್ರಕೃತಿಯ ಕೆಲಸವು ಮುಗೀತು. ಓಹ್, ನಿಮಗೆ ಗೊತ್ತಾಯ್ತಲ್ಲ ನಿಮ್ಮ ವಿಷಯ, ನಾನು ಕುಣಿದದ್ದು ಅದಕ್ಕೋಸ್ಕರ, ನನಗೋಸ್ಕರ ಅಲ್ಲ, ನಿಮಗೆ ನಿಮ್ಮ ವಿಷಯ ಗೊತ್ತಾಗಲಿಕ್ಕೆ ಇಷ್ಟೆಲ್ಲ ಕುಣಿದೆ, ಇಷ್ಟೆಲ್ಲ ವೇಷ ಹಚ್ಚಿ, ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ಕುಣಿದದ್ದು ಯಾಕೆ ನಿಮ್ಮ ಮುಂದೆ? ಇನ್ನು ನಿಮಗೆ ನಿಮ್ಮ ವಿಷಯ, ನೀವು ಸಾಕ್ಷಿ ಅಂತ ಗೊತ್ತಾದ ಮೇಲೆ ಇನ್ನು ನಿಮ್ಮ ಮುಂದೆ ಕುಣಿಯುವುದಿಲ್ಲ. ನನ್ನ ಎಲ್ಲ ಕುಣಿತದ ಫಲ ಏನು ಅಂತ ಕೇಳಿದರೆ, ನಿಮ್ಮಲ್ಲಿ ಸಾಕ್ಷಿ ಭಾವವನ್ನು
ಜಾಗೃತಗೊಳಿಸಿ ನಾನೂ ಕೂಡ ನಿಮ್ಮಲ್ಲಿ ಸಾಕ್ಷೀಭಾವ ಜಾಗೃತವಾದ ಮೇಲೆ ನಾನು ನನ್ನ ಕೆಲಸದಿಂದ ನಿವೃತ್ತಿಯಾಗ್ತೇನೆ. ನಾನು ಬಿಟ್ಟೆ, ಇನ್ನು ವೇಷ ಹಾಕೋದಿಲ್ಲ ಅಂತ ಹೇಳಿ ಇದು ಪ್ರಕೃತಿಗೆ ಬಿಡುಗಡೆ. ಪುರುಷನ ಸಾಕ್ಷೀಭಾವವನ್ನು ಪ್ರಕೃತಿಯು ವಹಿಸಿಕೊಂಡು ಪುರುಷನ ಕಣ್ಣನ್ನು ತಾನು ಪಡೆದು ಪುರುಷನನ್ನು ಕೃತಾರ್ಥನನ್ನಾಗಿ ಮಾಡುವುದು. ಏನು ಸಾಂಖ್ಯರ ತತ್ವಜ್ಞಾನ ಅಂದರೆ ಏನು ಸಾಮಾನ್ಯವಾ? ಈಚೆ ಪ್ರಕೃತಿಗೂ ಏನಾಯಿತು? ಬೇಕಾದದ್ದಾಯಿತು. ಪ್ರಕೃತಿಗೆ ಏನು ಬೇಕು? ನೀವು ಮೆಚ್ಚಿದರೆ ಆಯಿತು, ಇನ್ನೇನೂ ಅದಕ್ಕೆ ಬೇಕಾಗಿಲ್ಲ. ಅದು ಇಷ್ಟು ಪಾಠ ಪಡುವುದು, ದಿವಸಕ್ಕೆ 10 ಗಂಟೆ 12 ಗಂಟೆ ರಿಹರ್ಸಲ್ ಮಾಡಿ ಸಾಮಾನ್ಯವಾದು. ಅದನ್ನು ಮಾಡೋದು ಯಾಕೆ? ಒಬ್ಬರು ತಿಳಿದ ಚೆನ್ನಾಗಿತ್ತು ಇವತ್ತು, ಕೃತಾರ್ಥ ಆಯಿತು, ಮುಗೀತು, ಇನ್ನಿಲ್ಲ ಪ್ರವಚನ, ಇನ್ನಿಲ್ಲ. ಹಾಗೆ ಆಗಬೇಕು. ಹಾಗೆ ಆಗುವುದಕ್ಕೋಸ್ಕರ ಪುರುಷನಲ್ಲಿ ಸಾಕ್ಷೀಭಾವವನ್ನು ಅನ್ನಲ್ಲಿ ತನ್ನ ಕಲೆಯ ವಿಶ್ರಾಂತಿಯನ್ನು ಎರಡನ್ನೂ ಏಕಕಾಲದಲ್ಲಿ ಪಡೆಯತಕ್ಕಂತಹ ಒಂದು ಸಿದ್ಧಿಯನ್ನು, ಒಂದು ಮಾತಿದೆ ಏನು ಅಂದರೆ, ಎಲ್ಲರೂ ಪ್ರೇಕ್ಷಕರಾದರೆ, ಎಲ್ಲರೂ ಈ ಲೋಕದಲ್ಲಿರುವ ಎಲ್ಲರೂ 600 ಕೋಟಿ ಜನ ಇದ್ದಾರೆ ಅಂತ ಇಟ್ಟುಕೊಳ್ಳಿ, ಎಲ್ಲರೂ ಪ್ರೇಕ್ಷಕರಾದರೆ ರಂಗದ ಮುಂದೆ ಬಂದವನು ದೇವರೇ ಅಂತ. ಇವತ್ತಿಗೆ ನಾಳೆ